ಹಾಲೆಲೂಯ. ಸಂತೋಷವಾಗಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಎದ್ದು ನಿಂತುಕೊಂಡು ನಾವು ಸ್ವಲ್ಪ ಸಮಯ ದೇವರನ್ನು ಆರಾಧಿಸೋಣ. ವಾಕ್ಯಕ್ಕೆ ಮುಂಚಿತವಾಗಿ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಒಳ್ಳೆಯ ಸಮಯಕ್ಕಾಗಿ ಕರ್ತನೆ ನಿನ್ನ ಸ್ತುತಿಸಿ ಕೊಂಡಾಡ್ತಾ ಇದ್ದೇವೆ ಸ್ವಾಮಿ. ನಿನ್ನ ಬಲವಾದ ಶಕ್ತವಾದ ಸಾನ್ನಿಧ್ಯ ನಮ್ಮ ಮಾದರಿರುವುದಕ್ಕ ಸ್ತೋತ್ರ. ಜೀವವುಳ್ಳ ವಾಕ್ಯಗಳ ಮೂಲಕ ನಿನ್ನ ಜನರಾದ ನಮ್ಮ ಜೊತೆಯಲ್ಲಿ ಮಾತನಾಡಬೇಕಾಗಿ ನಮ್ಮನ್ನು ಬಲಪಡಿಸಬೇಕಾಗಿ ಕೇಳ್ಕೊಡ್ತೇನೆ ಸ್ವಾಮಿ. ಎಲ್ಲ ಮಹಿಮೆ ನಿನಗೆ ಸರಿಸುತ್ತೇನೆ ಯೇಸುವಿನ ಪರಿಶುದ್ಧ ನಾಮದಲ್ಲಿ ತಂದೆ ದೇವರೇ. ದೇವರು ನಮ್ಮ ಆಶ್ರಯವಾಗಿದ್ದಾನೆ. ಕೀರ್ತನೆ 91:1 ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗುವುದೆಂಬುದಾಗಿ ವಾಕ್ಯದ ನಾವು ಓದ್ತೇವೆ. ನಾವು ಈ ಹಾಡನ್ನು ಹಾಡುವುದರ ಮೂಲಕ ಕರ್ತನನ್ನು ಆರಾಧಿಸೋಣ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ತರಗತಿ ಎಲ್ಲರೂ ಆರಾಧಿಸೋಣ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸಿಯು ದಾಸನು ದಾಸಿಯು ದೇವಾ, ದಾಸಿಯು ದೇವಾ, ದಾಸಿಯು ದೇವಾ, ದಾಸಿಯು ಓರಿ ಬಾಬಾ ಶಿಖರ, ಓರಿ ಬಾಬಾ ಶಾಂತುರೋ ಆರಾಧಿಸೋಣ. ಓರಿ ಬಾಬಾ ರಕರ ಬಗ ಶಾಂತರ ಬಲ, ರೋಕೋಲಿಕ ರಿಕಡ ಕರಿಬಲ, ಹೋರಿಯರ ಬಲ ಶಾಂತರು ಕೊರೋ ಕೊರೋ, ಗ್ಲೋರಿ ರಿಬಾ ಮಮ ಶಿಖರೆ ರೆಬೆಲೆ ಬೆರೆ 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 ಲಿಯರ ಬಕ ಶಿಯರ. ಲವ್ ಯು ಜೀಸಸ್, ಲವ್ ಯು ಜೀಸಸ್, ಲವ್ ಯು ಜೀಸಸ್, ಲವ್ ಯು ಜೀಸಸ್, love you Jesus, hallelujah. Ori karabaka shikarabaka riantarabala, ori baba shikarabala ribarabara, ori baba shanturo rokori karakari karibaraba, shantara rianto rokori bakaraba, raba baba baba baba, ori arabala shori karabaka ribantara kadarabaka shiantara. ಆರಾಧಿಸಿ ಆರಾಧಿಸಿ. ori baba baba. ದೇವಾದ ದೇವನ ಬಲವಾದ ಸಾನ್ನಿಧ್ಯದಲ್ಲಿ ಇಳಿದು ಬಂದಿದೆ. ಆತನ ಬಲವಾದ ಪ್ರಸನ್ನತೆ ಬಂದಿದೆ. ಓ ಜೀಸಸ್ ಜೀಸಸ್ ಜೀಸಸ್. ಓರಿ ಮಾಮ ಶಕರ ಓರಿಯರ ಬರ 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 ರೊಕೊಟೋ ಕೋಲಿಕ ಸಕಟ ರಮನ ರಿಯಾಂತರ ದರಮನ ಶಾಂತರ ಗಲಗರ ಬಬ ಬಬ ಬಬ. ಓರಿ ಬಾಬಾ ಬಾಬಾ. ಯೇಸುವಿನ ನಾಮದಲ್ಲಿ ದೇವದೂತರ ಸೇವೆಯನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ದೇವದೂತರ ಸೇವೆಯನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ಓ ರಿಕಾಬಕ ಶಿಖರಕ. Hebrew chapter 1:14, Psalms 34:7 ಪ್ರಕಾರವಾಗಿ ದೇವದೂತರ ಸೇವೆಯನ್ನು ರಿಲೀಸ್ ಮಾಡ್ತಾನೆ. Matthew 18:10 ಪ್ರಕಾರವಾಗಿ ಯೇಸುವಿನ ನಾಮದಲ್ಲಿ ದೇವದೂತರ ಸೇವೆಯನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ದೈವ ಪ್ರಸನ್ನತೆಯನ್ನು ಯೇಸು ನಾಮದಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ. In the name of Jesus. ಓ ರಾಬಕ ಶಿಖರಬಕರ ರಮಕ ಶತರಕ ಟೋಕರಿಮ ಉರಮಕ ಶಂತರ್ ಕಲೆ ರೇಕೆಲೆ ಬೇಶಿಕ ರೋಕೋಲಿಕ ರಬ ಓರಿಯಾಬ ಶಂತರ ಗೋಲಿ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ.
ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, Hallelujah, glory, Ribashikara bala, Rokolika shantara bala, Hallelujah, Hallelujah. ಸಂತೋಷವಾಗಿದ್ದೀರಾ? ಎಷ್ಟು ಜನ ಸಂತೋಷವಾಗಿದ್ದೀರಿ? ಕೆಲವು ದುಃಖದಲ್ಲಿರುವ ಹಾಗೆ ಕಾಣ್ತಾ ಇದೆ. ಸಂತೋಷವಾಗಿದ್ದೀರಾ? 118 ಕೀರ್ತನೆ 15ನೇ ವಾಕ್ಯ ಏನು ಹೇಳ್ತದೆ? ನೀತಿವಂತರ ಗುಡಾರದಲ್ಲಿ ಹಾಲೆಲೂಯ ದುಃಖ ಧ್ವನಿಯು ನಿರಾಶೆಯ ಸ್ವರವು ಏನಿರ್ತದೆ? ನೀತಿವಂತರ ಗುಡಾರದಲ್ಲಿ ಏನಿರ್ತದೆ? ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ, ನೀತಿವಂತರ ಗುಡಾರದಲ್ಲಿದೆ. ಹಾಲೆಲೂಯ. ಜೋರಾಗಿ ಆರ್ಭಟ ಮಾಡುವ ನಾವು ಒಂದು ಸಲ. ರೆಡಿ, 1 2 3 ಹಾಲೆಲೂಯ. ಫಿಲಿಪ್ಪಿ 4:4, ಫಿಲಿಪ್ಪಿ 3:1 ಪೌಲನು ಹೇಳ್ತಾನೆ, ಕರ್ತನಲ್ಲಿ ಸಂತೋಷಿಸಿರಿ. ತಿರುಗಿ ಹೇಳುತ್ತೇನೆ, ಕರ್ತನಲ್ಲಿ ಸಂತೋಷಿಸಿರಿ. ಪ್ರೈಸ್ ಗಾಡ್. ಕಳೆದ ವಾರದಲ್ಲಿ ನಾವು ಜೋಶುವ ಪುಸ್ತಕ 1ನೇ ಅಧ್ಯಾಯ 1ರಿಂದ 4 ವಾಕ್ಯಗಳನ್ನು ಧ್ಯಾನ ಮಾಡಿದ್ದೇವೆ. ಹೌದಾ? ನೆನಪಿದೆಯಾ ಇಲ್ವಾ? ಜೋಶುವನ ಪುಸ್ತಕ ಇವತ್ತಿನ ಧ್ಯಾನಕ್ಕಾಗಿ 25 ಅಧ್ಯಾಯದ 3ನೇ ವಾಕ್ಯ ಓದಿ ನೋಡುವ. ಸಿಕ್ಕಿದ? ಸಿಗ್ಲಿಲ್ಲ. ನನ್ನ ಸತ್ಯದಲ್ಲಿ ಇಲ್ಲ, ಅದು ನಿಮ್ಮ ಸತ್ಯದಲ್ಲಿ ಇದೆಯಾ ಇಲ್ವಾ? ಹಾಗಾಗಿ ಎಷ್ಟು ಸತ್ಯವೇದ ಓದ್ತಿರೋದು ಅದರಲ್ಲಿ ಗೊತ್ತಾಗ್ತದೆ. ಜೋಶುವನ ಪುಸ್ತಕ 1ನೇ ಅಧ್ಯಾಯ 5ರಿಂದ 9 ವಚನಗಳನ್ನು ಧ್ಯಾನ ಮಾಡ್ಲಿಕ್ಕೆ ಹೋಗ್ತೇವೆ. ಹಾಲೆಲೂಯ. ಇವತ್ತು 2ನೇ ಭಾಗ, ಜೋಶುವ 1:5ರಿಂದ 9. ದಯಮಾಡಿ ಯಾರಾದರೂ ಓದಿಕೊಳ್ಳಬೇಕಾ ಕೇಳ್ಕೊಡ್ತೇನೆ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವವರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾಗದು ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಹಲ್ಲೆಲೂಯ. 5 ವಾಕ್ಯಗಳು ಇದ್ದಾವೆ ಇಲ್ಲಿ. ಎಷ್ಟು ವಾಕ್ಯಗಳುಂಟು? 5 ವಾಕ್ಯಗಳಲ್ಲೂ ಇಲ್ಲಿ ನಾವು 5 ಕಾರ್ಯಗಳನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಮೊದಲನೇದಾಗಿ, ದೇವರು ಸೇವೆಯ ಆರಂಭದಲ್ಲಿದ್ದಂಥ ಜೋಶುವನಿಗೆ ಕೊಡುವಂಥ 4 ವಿಧವಾದ ವಾಗ್ದಾನಗಳು. ಪ್ರೈಸ್ ಗಾಡ್. ಎರಡನೇ ವಿಷಯ ಇಲ್ಲಿ ನಾವು ಕಾಣುವಂಥದ್ದು, ಜೋಶುವನಿಗೆ ಸೇವೆಯ ಆರಂಭದಲ್ಲಿದ್ದಂಥ ಜೋಶುವನಿಗೆ ದೇವರು ಕೊಡುವಂಥ 2 ಪ್ರೋತ್ಸಾಹದ ವಿಷಯಗಳು. ಪ್ರೈಸ್ ಗಾಡ್. ಮೂರನೇದಾಗಿ ಇಲ್ಲಿ ನಾವು ಕಾಣುವಂಥದ್ದು, ಸೇವೆಯ ಆರಂಭದಲ್ಲಿರುವಂಥ ಜೋಶುವನಿಗೆ ಕೊಡುವಂಥ ಒಂದು ದೇವರ ಜವಾಬ್ದಾರಿ. ಪ್ರೈಸ್ ಗಾಡ್. ನಾಲ್ಕನೇದಾಗಿ ಇಲ್ಲಿ ನಾವು ಕಾಣುವಂಥದ್ದು 4 ವಿಧವಾದ ನಿಬಂಧನೆಗಳನ್ನು ಇಲ್ಲಿ ಜೋಶುವನಿಗೆ ದೇವರು ಕೊಡ್ತಾ ಇದ್ದಾನೆ. 5ನೇದಾಗಿನೇ ಇಲ್ಲಿ ಕಾಣ್ತಾ ಇರುವಂಥದ್ದು 7 ವಿಧವಾದ ಆಶೀರ್ವಾದಗಳು. ಹಲ್ಲೆಲೂಯ. ಎಷ್ಟು ಕಾರ್ಯಗಳುಂಟು ಇಲ್ಲಿ? 5 ಕಾರ್ಯಗಳನ್ನು ಇಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಮೊದಲನೇ ವಿಷಯಕ್ಕೆ ನಾವು ಬರುವ 4 ವಿಧವಾದಂಥ ದೇವರು ಕೊಡುವ ವಾಗ್ದಾನಗಳು. ಹಲ್ಲೆಲೂಯ. ಒಂದನೇದಾಗಿ, ನಿನ್ನ 5ನೇ ವಾಕ್ಯ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ದೇವರೇನು ಹೇಳ್ತಾ ಇದ್ದಾನೆ? ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ಹಲ್ಲೆಲೂಯ. ಅದರ ಅರ್ಥ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ, ನಿನ್ನ ಮುಂದೆ ನಿಲ್ಲತಕ್ಕ ವ್ಯಕ್ತಿ,
ನಿನಗೆ ಸರಿಸಮಾನನಾದ ವ್ಯಕ್ತಿ ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಸಂತೋಷವಾಗಿದ್ದೀರಾ? ಪ್ರೈಸ್ ದಿ ಲಾರ್ಡ್. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ದೇವರು ಕೊಡುವಂತ ಮೊದಲ ವಾಗ್ದಾನ, ನಿನ್ನ ಜೀವಮಾನ ಸೇವೆಗೆ ಹೋಗುವಂತಹ, ಇಲ್ಲಿವರೆಗೆ ಮೋಶೆ ಇಸ್ರೇಲ್ ಜನರನ್ನು 25 ಲಕ್ಷಕ್ಕಿಂತ ಅಧಿಕವಾದ ಸಂಖ್ಯೆಗಳುಳ್ಳ ಆ ದೇವ ಜನರನ್ನು ಐಗುಪ್ತ ದೇಶದ ದಾಸತ್ವದಿಂದ ಬಿಡುಗಡೆ ಮಾಡಿ ಕಾನಾನಿನ ಕಡೆಗೆ ನಡೆಸಿಕೊಂಡು ಬರ್ತಾ ಇದ್ದಾನೆ. ಅವರು ಕಾನಾನಿನ ಮೇರೆಯಾದ ಆ ಒಂದು ಯೋರ್ದಾನ್ ನದಿ ತೀರದಲ್ಲಿ ಅವರಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಮೋಶೆ ಗತಿಸಿ ಹೋದ. ಮೋಶೆಯು ಈ ಲೋಕವನ್ನು ತ್ಯಜಿಸಿದನು. ಈಗ ಒಂದು ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ಜೋಶುವನ ಕೈಯಲ್ಲಿದೆ. ಅಂತ ಒಂದು ಸಂದರ್ಭದಲ್ಲಿ ನಾನು ಎಣಿಸ್ತೇನೆ, ನಿರಾಶನಾಗಿ ಕೂತ್ಕೊಂಡಿರುವಂತ, ಹಾಲಲ್ಲಿ ದುಃಖದಲ್ಲಿ ಕೂತ್ಕೊಂಡಿರುವಂತಹ ಒಬ್ಬ ಜೋಶುವನ ಬಳಿಯಲ್ಲಿ ದೇವರು ಕೊಡುವಂತ ಒಂದು ವಾಗ್ದಾನ ಏನೆಂದರೆ, ನಿನ್ನ ಜೀವಮಾನದಲ್ಲೆಲ್ಲ ನಿನ್ನ ಮುಂದೆ ಯಾರು ಕೂಡ ನಿಲ್ಲುವುದಿಲ್ಲ. ಇವತ್ತು ನಾವು ಸೇವೆಯಲ್ಲಿ ಮುಂದುವರಿಯುವಾಗ, ಆತ್ಮಿಕ ಜೀವಿತದಲ್ಲಿ ಮುಂದುವರಿಯುವಾಗ ಅನೇಕ ವಿಧ ಹೋರಾಟಗಳನ್ನು ಎದುರಿಸಬೇಕಾಗಿರುತ್ತದೆ. ಬೇರೆ ಬೇರೆ ವಿಧವಾದಂಥ ರೀತಿಯಲ್ಲಿ ಶತ್ರುವಾದ ಸೈತಾನನು ನಮ್ಮನ್ನು ಹಿಂದಕ್ಕೆ ಇಳುವುದಕ್ಕೋಸ್ಕರವಾಗಿ, ನಮ್ಮನ್ನು ಕೆಳಗಡೆ ನಂಬಿಕೆ ಜೀವಿತದಲ್ಲಿ ಬಿದ್ದು ಹೋಗುವುದಕ್ಕೋಸ್ಕರವಾಗಿ ಅನೇಕ ವಿಧವಾದ ಹೋರಾಟಗಳನ್ನು ನಮ್ಮ ಮುಂದೆ ಆತನು ತಂದು ಹಾಕುತ್ತಾನೆ. ಆದರೆ ದೇವರು ಕೊಡುವಂತ ಒಂದು ವಾಗ್ದಾನ ಏನೆಂದರೆ, ನಿನ್ನ ಮುಂದೆ ನಿನ್ನ ಜೀವಮಾನದಲ್ಲಿ ಒಬ್ಬನು ಕೂಡ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. 1 ಅರಸು 18ನೇ ಅಧ್ಯಾಯದಲ್ಲಿ ನಾವು ಓದುವುದಾದರೆ, ಕರ್ಮೇಲಿನ ಗುಡ್ಡದಲ್ಲಿ 400 ಬಾಳನ ಪ್ರವಾದಿಗಳು, 450 ಅಶೇರ ಪ್ರವಾದಿಗಳು, 850 ಸುಳ್ಳು ಪ್ರವಾದಿಗಳ ಮುಂದೆ ಒಬ್ಬ ಎಲಿಯನು ಸವಾಲಾಗಿ ನಿಲ್ಲುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಆತನ ಮೇಲೂ ಕೂಡ ಈ ಒಂದು ವಾಗ್ದಾನ ಇತ್ತು, ನಿನ್ನ ಜೀವಮಾನದಲ್ಲಿ ಒಬ್ಬನು ಕೂಡ ನಿನ್ನ ಮುಂದೆ ನಿಲ್ಲುವುದೇ ಇಲ್ಲ. ಹಾಲೆಲೂಯ. ಇವತ್ತು ಅನೇಕ ವಿಧವಾದಂಥ ಹೋರಾಟಗಳನ್ನು, ಅನೇಕ ವಿಧವಾದಂಥ ಸಮಸ್ಯೆಗಳನ್ನು ಸೈತಾನನು ಆತ್ಮಿಕ ಜೀವಿತದಲ್ಲಿ ಮುಂದಕ್ಕೆ ಹೋಗುವಂತ ದೇವ ಜನರಿಗೆ ವಿರೋಧವಾಗಿ ತರುವ ಸಂದರ್ಭದಲ್ಲಿ ದೇವ ಜನರು ಭಯಪಡುವಂತ ಅವಶ್ಯಕತೆ ಇಲ್ಲ. ಹಾಲಲ್ಲಿ ಯಾಕೆಂದರೆ ದೇವರು ಕೊಟ್ಟಂತ ಒಂದು ವಾಗ್ದಾನವಿದೆ. ಯೆಶಾಯ 54:14-17 ವಾಕ್ಯ ಓದಿಕೊಳ್ಳುವ. ಐಸಾಯ 54:14-17. ಧರ್ಮವೇ ನಿನಗೆ ಆಧಾರ, ಧರ್ಮವೇ ನಿನಗೆ ಆಧಾರ, ನೀನು ಹಿಂಸೆಗೆ ದೂರವಾಗಿರುವಿ, ನೀನು ಹಿಂಸೆಗೆ ದೂರವಾಗಿರುವಿ, ನಿನಗೆ ಹೆದರಿಕೆ ಇರುವುದಿಲ್ಲ. ನಿನಗೇನಿರುವುದಿಲ್ಲ? ಒಂದನೇದಾಗಿ ಧರ್ಮ ನಿನಗೇನಾಗಿದೆ? ಆಧಾರವಾಗಿದೆ. ಎರಡನೇದಾಗಿ ನೀನು ಹಿಂಸೆಗೆ ದೂರವಾಗಿರುವಿ. ಮೂರನೇದಾಗಿ ನಿನಗೆ ಹೆದರಿಕೆ ಇರುವುದಿಲ್ಲ. ನಿನಗೇನಿರುವುದಿಲ್ಲ? ಹೆದರಿಕೆ ಇರುವುದಿಲ್ಲ. ಮುಂದೆ ಓದಿ. ನಾಶನವು ದೂರವಾಗಿರುವುದು, ನಾಶನವು ನಿನಗೆ ದೂರವಾಗಿರುವುದು. ನಿನ್ನ ಯಾವ ಮಾಟ ಮಂತ್ರವು ನಿನ್ನನ್ನು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಆಶೀರ್ವಾದವನ್ನು, ನಿನ್ನ ವಾಗ್ದಾನವನ್ನು ಕಟ್ಟಿಡುವುದಕ್ಕೆ ಯಾವ ಮಂತ್ರ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಹಾಲೆಲೂಯ. ಮುಂದೆ ಓದಿ. ನಿನ್ನ ಹತ್ತಿರಕ್ಕೆ ಬಾರದು, ನಿನ್ನ ಹತ್ತಿರಕ್ಕೆ ಬಾರದು. ನೋಡು, ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯವಾಡಿದರೆ, ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯವಾಡಿದರೆ ಅದು ನನ್ನ ಅಪ್ಪಣೆಯಿಂದ ಅಲ್ಲ, ಅದು ನನ್ನ ಅಪ್ಪಣೆಯಿಂದ ಅಲ್ಲ. ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು. ಪ್ರೈಸ್ ಗಾಡ್. ಯಾರು ನಿನ್ನ ಸಂಗಡ ವ್ಯಾಜ್ಯವಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುತ್ತಾರೆ. ಜೋಶುವನಿಗೆ ಕೊಟ್ಟಂತ ವಾಗ್ದಾನ ಏನು? ನಿನ್ನ ಜೀವನದಲ್ಲಿ ನಿನ್ನ ಮುಂದೆ ಒಬ್ಬನೂ ನಿಲ್ಲುವುದಿಲ್ಲ. ಅಂದು ಎಸ್ತೇರಳ ಸಮಯದಲ್ಲಿ ನಾವು ನೋಡ್ತೇವೆ, ಒಬ್ಬ ಮಂತ್ರಿ, ಅಧಿಕಾರ ಇರುವಂತ ಒಬ್ಬ ಮಂತ್ರಿ, ಅಲ್ಲಿ ಹಾಮಾನ, ದುಷ್ಟ ಹಾಮಾನನು ದೇವರನ್ನು ಆರಾಧಿಸುವಂತಹ, ದೇವರನ್ನು ಜೀವಿಸುವ, ದೇವರು ಸೇವಿಸುವಂತಹ ಒಬ್ಬ ಭಕ್ತನಾದ ಮೊರ್ದೆಕೈಗೆ ವಿರೋಧವಾಗಿ ಎದ್ದನು. ಅವನಿಗೆ ವಿರುದ್ಧವಾಗಿ ಗಲ್ಲು ಕಂಬವನ್ನು ಸಿದ್ಧ ಮಾಡಿದನು. ಆದ್ರೆ ಏನಾಯ್ತು? ಯಾವ ಗಲ್ಲು ಕಂಬ ಭಕ್ತನಿಗೆ ವಿರೋಧವಾಗಿ ಸಿದ್ಧ ಮಾಡಿದನು, ಅದೇ ಗಲ್ಲು ಕಂಬದಲ್ಲಿ ಹಾಮಾನನು ಬೀಳಬೇಕಾಯ್ತು. ಅವನು ಕಳಕೊಂಡಂತ ಪದವಿ, ಅವನು ಕಳಕೊಂಡಂತ ಅರಮನೆ, ಅವನು ಕಳಕೊಂಡಂತ ಎಲ್ಲ ಆಶೀರ್ವಾದಗಳು ಈ ಮೊರ್ದೆಕೈ ಭಕ್ತನ ಪಾಲಿಗೆ ಬಂದವೆಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರಿಯರೇ, ಅಲ್ಲಿ ಯಾರಾದರೂ ನಿನಗೆ ವಿರುದ್ಧವಾಗಿ ವ್ಯಾಜ್ಯವಾಡುವುದಾದರೆ ಅಲ್ಲಿ ನಿನ್ನ ನಿಮಿತ್ತವಾಗಿ ಅವರು ಕೆಡಲ್ಪಡುವಾಗೆ ದೇವರು ಮಾಡ್ತಾನೆ. ನಿನಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ.
ನಿನ್ನ ಮುಂದೆ ಒಂದೇ ಮಾತು ಹೇಳ್ಬೇಕಾದ್ರೆ, ಒಬ್ಬ ಪ್ರಾರ್ಥಿಸುವ ಆರಾಧಿಸುವ ಭಕ್ತನ ಮುಂದೆ ಯಾರಾದ್ರೂ ನಿಂತು ಯುದ್ಧ ಮಾಡುವುದಾದ್ರೆ ಅದು ಕೋರ್ಟ್ ಕೇಸ್ಗಳ ಮೂಲಕವಾಗಿರಬಹುದು, ಪೊಲೀಸ್ ಕೇಸ್ಗಳ ಮೂಲಕವಾಗಿರಬಹುದು, ಅಥವಾ ಮಾಟ ಮಂತ್ರ ಶಕ್ತಿಗಳ ಮೂಲಕವಾಗಿರಬಹುದು, ಅಥವಾ ಬಾಹುಬಲದ ಮೂಲಕವಾಗಿರಬಹುದು, ಇನ್ಯಾವುದೇ ವಿಧವಾಗಿ ನಿನಗೆ ವಿರುದ್ಧವಾಗಿ ಯಾರಾದರೂ ನಿಂತು ವ್ಯಾಜ್ಯ ಮಾಡಿದರೆ, ಯುದ್ಧ ಮಾಡಿದರೆ ಜಯವು ನಿನ್ನದು. ಹಲ್ಲೆಲೂಯ. ನೀನು ಸೋತು ಹೋಗುವುದಿಲ್ಲ, ನಿನಗೆ ಸೋಲು ಇಲ್ಲ. ಹಲ್ಲೆಲೂಯ. ಇದನ್ನು ದೇವರು ಇವತ್ತು ಹೇಳಿಕೆ ಬಯಸುವಂತದ್ದು. ನಿನಗೆ ವಿರುದ್ಧವಾಗಿ ವ್ಯಾಜ್ಯವಾಡಿದವರು ನಿನ್ನ ನಿಮಿತ್ತವಾಗಿ ಅವರು ಕೆಡವಲ್ಪಡುವರು. ನೀನು ಅವರನ್ನು ಕೆಡವಿ ಹಾಕುವ ಅವಶ್ಯಕತೆ ಇಲ್ಲ. ಹಾಮಾನನಿಗೆ ವಿರುದ್ಧವಾಗಿ ಮೊರ್ದೆಕೈ ಏನು ಮಾಡಲಿಲ್ಲ. ಮೊರ್ದೆಕೈಗೆ ಒಂದು ಮಾತಲ್ಲಿ ಹೇಳ್ಬೇಕಾದ್ರೆ, ಹಾಮಾನನ ತಂತ್ರಗಳು ಮೊರ್ದೆಕೈಗೆ ಗೊತ್ತೇ ಇರಲಿಲ್ಲ. ಹಲ್ಲೆಲೂಯ. ಇವತ್ತು ಅನೇಕ ನಿನಗೆ ವಿರುದ್ಧವಾಗಿ ಹಿಂದೂಗಳು ನಿಂತುಕೊಂಡು ತಂತ್ರಗಳನ್ನು ಹೂಡಬಹುದು, ಕುಯುಕ್ತಿಗಳನ್ನು ಮಾಡಬಹುದು, ನಿನ್ನ ಮೇಲೆ ದೋಷಗಳನ್ನು ಹಾಕಬಹುದು, ಅನೇಕ ವಿಧವಾಗಿ ನಿನಗೆ ವಿರುದ್ಧವಾಗಿ ವ್ಯಾಜ್ಯವಾಡಿ ಯುದ್ಧಗಳನ್ನು ಮಾಡಬಹುದು. ನಿನಗೆ ಯಾವುದೂ ಒಂದು ದೋಷ ತೊಂದರೆ ಮಾಡುವುದಿಲ್ಲ. ಯಾಕೆ ಗೊತ್ತುಂಟ? ನಿನ್ನ ಮೇಲೆ ಒಂದು ವಾಗ್ದಾನ ಇದೆ. ನಿನ್ನ ಜೀವಮಾನದಲ್ಲೆಲ್ಲ ನಿನ್ನ ಮುಂದೆ ಒಬ್ಬನು ನಿಲ್ಲುವುದೇ ಇಲ್ಲ. ಯೆಶಾಯ 54 ಕಂಟಿನ್ಯೂ. ಕೇಳು, ಕೆಂಡವನ್ನು ಊದುತ್ತಾ ಉಪಯುಕ್ತವಾದ ಆಯುಧವನ್ನುಂಟು ಮಾಡುವ ಕಮ್ಮಾರನನ್ನು ಸೃಷ್ಟಿಸಿದವನು ನಾನೇ, ಹಾಳು ಮಾಡುವ ಕೆಡುಕನನ್ನು ನಿರ್ಮಿಸಿದವನು ನಾನೇ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನಿನ್ನನ್ನು ಎಲ್ಲರಡಿ ನನ್ನನ್ನು ಎದುರಿಸಲು, ನನ್ನನ್ನು ಸೋಲಿಸಲು, ನನ್ನನ್ನು ನಾಶ ಮಾಡಲು, ನನ್ನನ್ನು ಹಾಳು ಮಾಡಲು ಕಲ್ಪಿಸಿದ ಯಾವ ಆಯುಧವು ಅದು ಫಲಿಸುವುದೇ ಇಲ್ಲ. ಪ್ರೈಸ್ ಗಾಡ್. ಎಂತ ಆಯುಧವನ್ನು ವೈರಿ ಉಪಯೋಗಿಸಲಿ, ಅದು ಮಾಟವೋ, ಅದು ಮಂತ್ರವೋ, ಅದು ಕಾನೂನೋ, ಇನ್ಯಾವುದ ವಿಧವಾದ ಆಯುಧವನ್ನು ಉಪಯೋಗಿಸಲಿ, ಬಾಹುಬಲವನ್ನು ಉಪಯೋಗಿಸಲಿ, ಹಣಬಲವನ್ನು ಉಪಯೋಗಿಸಲಿ, ನಿನಗೆ ವಿರುದ್ಧವಾಗಿ ಉಪಯೋಗಿಸುವಂತ ಆಯುಧ ಅದು ಫಲಿಸುವುದಿಲ್ಲ. ಬೇರೆ ಕಡೆ ಫಲಿಸಬಹುದು, ಬೇರೆ ಕಡೆ ಫಲಿಸಬಹುದು. ಭಕ್ತನಿಗೆ ವಿರುದ್ಧವಾಗಿ ಒಂದು ಪಿಶಾಚು ಕೂಡ ಚಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿವರೆಗೆ ಬೇರೆ ಕಡೆ ಚಲಿಸಿದ ಪಿಶಾಚಿ, ಮಂತ್ರಗಳ ಮೂಲಕ, ಮಾಟಗಳ ಮೂಲಕ ಅನೇಕ ಜೀವಗಳನ್ನು ನಷ್ಟ ಮಾಡಿದ ಪಿಶಾಚಿ, ಅನೇಕರ ಬಾಳನ್ನು ಹಾಳು ಮಾಡಿದ ಪಿಶಾಚಿ, ಅನೇಕ ಕುಟುಂಬಗಳನ್ನು ಹೊಡೆದಂತ ಪಿಶಾಚಿ ಯಾವಾಗ ಭಕ್ತನಿಗೆ ವಿರುದ್ಧವಾಗಿ ಬರ್ತದೋ ಅದಕ್ಕೆ ಚಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಕೀರ್ತನೆ 91 13 12 13 ವಾಕ್ಯ ಏನ್ ಹೇಳ್ತದೆ? ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವೆ. ಲೂಕ 19 ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರವನ್ನು, ಶಕ್ತಿಯನ್ನು ನಾನು ಕೊಟ್ಟಿದ್ದೇನೆ. ಆದ್ರಿಂದ ಯಾವುದೇ ನಿನಗೆ ಕೇಡು ಮಾಡುವುದೇ ಇಲ್ಲ. ಹಲ್ಲೆಲೂಯ. ಬೇರೆ ಕಡೆ ನಡೆಯಬಹುದು ಸೈತಾನನ ಆಟ. ಭಕ್ತರಿಗೆ ವಿರುದ್ಧವಾಗಿ ಯಾವಾಗ ನಿಲ್ತಾನೋ ಅವನ ಸೋಲು. ಕಟ್ಟಿಟ್ಟ ಬುತ್ತಿ, ಮಂತ್ರವಾದಿಗೆ ಕಟ್ಟಿಟ್ಟಂತ ಬುತ್ತಿ, ಸೋಲು ಕಟ್ಟಿಟ್ಟ ಬುತ್ತಿ, ಅವನೇ ಕೆಡವಲ್ಪಡ್ತಾನೆ. ಹಲ್ಲೆಲೂಯ. ಅವನೇ ಹಾಳಾಗ್ತಾನೆ. ನಿನ್ನನ್ನು ಹಾಳು ಮಾಡ್ಲಿಕ್ಕೆ ನೋಡಿದವನೇ ಹಾಳಾಗುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ನಿನ್ನನ್ನು ಎಲ್ಲಿ ಓದಿ? ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಏಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸಿ. ಹಲ್ಲೆಲೂಯ. ದೇವರು ನಮ್ಮೊಂದಿಗಿದ್ದಾನೆ. ಎಲ್ಲ ಬದಿಯಲ್ಲಿರ್ತ ಸಹೋದರಿಗೆ ಹೇಳಿ, ಯೇಸು ನನ್ನೊಟ್ಟಿಗಿದ್ದಾನೆ. ಯೆರೆಮೀಯನ ಪುಸ್ತಕ 1:18-19 ವಾಕ್ಯ ಓದಿ. ಯೆರೆಮೀಯ 1:18-19. ಈಗೋ
ನಾನು ಈ ಹೊತ್ತು ನಿನ್ನನ್ನು ಯಹೂದದ ಅರಸರು ಅಧಿಪತಿಗಳು ಯಾಜಕರು ಸಾಧಾರಣ ಜನರು ಮತ್ತು ದೇಶದವರೆಲ್ಲರನ್ನು ಎದುರಿಸತಕ್ಕ ಕೋಟೆ ಕೊತ್ತಲದ ಎದುರಿಸತಕ್ಕ ಎಲ್ಲರಡಿ ಮಂತ್ರವಾದಿಗಳನ್ನು, ಮಾಟಗಾರರನ್ನು, ವೈರಿಗಳನ್ನು, ನನಗೆ ಎದುರಾಗಿ ಬರುವ ಪ್ರತಿಯೊಂದನ್ನು ಎದುರಿಸತಕ್ಕ ತಾಮ್ರದ ಪೌಳಿಯನ್ನಾಗಿ ದೇವರು ನನ್ನ ನಿಲ್ಲಿಸ್ಲಿಕ್ಕೆ ಹೋಗ್ತಾನೆ. ಹಲ್ಲೆಲೂಯ. ತಾಮ್ರದ ಪೌಳಿ ಅಂದರೆ ಸಾಧಾರಣವಾದದಲ್ಲ, ಇಟ್ಟಿಗೆಯಿಂದ ಕಟ್ಟಿದ ಪೌಳಿ ಅಲ್ಲ ಅದು. ಹಲ್ಲೆಲೂಯ. ಅದು ಭಯಂಕರವಾದ, ಅದು ಅಲ್ಲಲ್ಲಿ ಸ್ಥಿರವಾದದ್ದು, ಅದು ಭಯಂಕರವಾದಂಥ ದೃಢವಾದದ್ದು. ಅದನ್ನು ಹೊಡೆಯುವಂಥ ಶಕ್ತಿ ಯಾರಿಗೂ ಇಲ್ಲ. ಆ ರೀತಿಯಲ್ಲಿ ದೇವರು ನನ್ನನ್ನು ನಿಲ್ಲಿಸ್ಲಿಕ್ಕೆ ಹೋಗ್ತಾನೆ. ಮುಂದೆ ಓದಿ, ಕಂಟಿನ್ಯೂ. ಎದುರಿಸತಕ್ಕ ಕೋಟೆ ಕೊತ್ತಲದ ಪಟ್ಟಣವನ್ನಾಗಿಯೂ ಕಬ್ಬಿಣದ ಕಂಬವನ್ನಾಗಿಯೂ ತಾಮ್ರದ ಪೌಳಿಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದಾನೆ. ಎದುರಿಸತಕ್ಕ ಕೋಟೆ ಕೊತ್ತಲವುಳ್ಳ ಪಟ್ಟಣ, ಕಬ್ಬಿಣದ ಕಂಬ, ತಾಮ್ರದ ಪೌಳಿ ಎನ್ನಾಗಿ ದೇವರು ನಮ್ಮನ್ನು ಏನ್ ಮಾಡ್ತಾನಂತೆ? ನಿಲ್ಲಿಸ್ಲಿಕ್ಕೆ ಹೋಗುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ದೇವರ ವಾಗ್ದಾನ ಏನು? ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಸಂಗಡ ನಿಲ್ಲಲ್ಲ. ಯೆರೆಮೀಯ 15:10-21 ವಾಕ್ಯ. ಯೆರೆಮೀಯ 15:20-21 ವಾಕ್ಯ ಓದಿ. ಜೆರೆಮೀಯ ಚಾಪ್ಟರ್ 15:20-21 ವರ್ಡ್ಸ್. ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ವಿರುದ್ಧವಾಗಿ ಏನಿದೆ? ವಿರೋಧವಾಗಿ ಯುದ್ಧ ಇದೆ, ವಿರೋಧ ಯುದ್ಧಗಳು ಬರ್ತಾರೆ. ಆದರೆ ಯಾರಲ್ಲಿ ವಿರೋಧವಾಗಿ ಯುದ್ಧ ಮಾಡ್ತಾರಲ್ಲ ಅವರಿಗೆ ಸೋಲಿಸ್ಲಿಕ್ಕೆ ಆಗಲ್ಲ. ಅವ್ರು ಪೂರ್ಣ ಶಕ್ತಿ ಉಪಯೋಗಿಸಿದ್ರು ಕೂಡ ಒಬ್ಬ ಭಕ್ತನಿಗೆ ವಿರುದ್ಧವಾಗಿ ಅವರು ಜಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವತ್ತು ಈ ಹಾಮಾನನ ಹೆಂಡತಿ ಹೇಳಿತು, ಏನು ಗೊತ್ತುಂಟ? ಇವತ್ತು ನಿನಗೆ ವಿರುದ್ಧವಾಗಿ ನಿಂತಂತ ಆ ವ್ಯಕ್ತಿ ಯೋಧ್ಯನಾಗಿದ್ರೆ ನೀನು ಅವನನ್ನು ಜಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನ ನಿಮಿತ್ತ ನೀನು ಕೆಡವಲ್ಪಡುವಿ. ಹಲ್ಲೆಲೂಯ. ಪ್ರಾರ್ಥಿಸುವಂಥ ಭಕ್ತರು ಸಾಧಾರಣರಲ್ಲ, ದೇವರ ಮಕ್ಕಳು ಸಾಧಾರಣರಲ್ಲ. ಅವ್ರ ಜೊತೆಲಿ ದೇವರಿರ್ತಾನೆ. ಅಭಿಷೇಕ ಇದೆ, ಅಭಿಷೇಕದ ಶಕ್ತಿ ಇದೆ. ಅಲ್ಲ, ಅವರ ಜೊತೆಲಿ ದೇವರು ನಡೀತಾನೆ. ಯಾಕೆಂದ್ರೆ ಏಷ್ಯಾ 45:2 ಓದಿ. ಇನ್ನೊಬ್ಬರು ಮೀಕಾ 2:13 ಓದಿ. ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು. ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ದೇವರು ನಮ್ಮ ಮುಂದೆ ಹೋಗಿ ಏನ್ ಮಾಡ್ತಾನೆ? ಮಾರ್ಗ ಸಿದ್ಧ ಮಾಡುತ್ತಾನೆ. ತಡೆಯಾಗಿ ನಿಂತ ವ್ಯಕ್ತಿಗಳನ್ನು ಸರಿಸಿ ಬಿಡ್ತಾನೆ. ಮೀಕಾ 2:13. ಮೀಕಾ ಚಾಪ್ಟರ್ 2:13. ಒಡೆಯುವವನು ಅವರ ಮುಂದೆ ಹೊರಟಿದ್ದಾನೆ. ಅವರು ಬಾಗಿಲನ್ನು ಒಡೆದು ನುಗ್ಗಿ ಹೊರಟಿದ್ದಾರೆ. ಅವರ ಅರಸನು ಅವರ ಮುಂದೆ ತೆರಳಿದ್ದಾನೆ. ಯೆಹೋವನು ಅವರ ಮುಂಭಾಗದಲ್ಲಿ ನಡೆಯುತ್ತಿದ್ದಾನೆ. ನಮ್ಮ ಮುಂಭಾಗದಲ್ಲಿ ಯಾರಿದ್ದಾನೆ? ಒಬ್ಬ ವ್ಯಕ್ತಿ ಯಾವುದೇ ವಿರೋಧವಾದ ಯುದ್ಧಗಳು ನಮಗೆ ಎದುರಾಗಿ ಮಾಡೋದಾದರೆ ಯಾರನ್ನು ಸಂಧಿಸಬೇಕು? ಮೊದಲು ಯೇಸುವನ್ನು ಸಂಧಿಸಬೇಕು. ಸರ್ವಶಕ್ತನಾದ ದೇವರನ್ನು ಸಂಧಿಸಬೇಕು. ಹಲ್ಲೆಲೂಯ. ಹಾಗೆ ನಮ್ಮ ದೇವರು ನಮ್ಮೊಟ್ಟಿಗಿದ್ದಾನೆ. ಅದಕ್ಕೆ ದೇವರು ಹೇಳುವಂಥ ಮಾತು ನೋಡಿ, ಅವತ್ತು ಕರ್ಮೇಲ್ನ ಬೆಟ್ಟದಲ್ಲಿ 850 ಸುಳ್ಳು ಪ್ರವಾದಿಗಳು ಒಬ್ಬ ಭಕ್ತನನ್ನು ಜಯಿಸಿ ನಿಲ್ಲಕ್ಕೆ ಸಾಧ್ಯವಾಗಲಿಲ್ಲ. ಎಲಿಯನನ್ನು ಜಯಿಸಿ ನಿಲ್ಲಕ್ಕೆ ಸಾಧ್ಯವಾಗಲಿಲ್ಲ. ಒಬ್ಬ ಸರ್ವಾಧಿಕಾರಿಯಾಗಿರುವ ಅಧಿಕಾರವುಳ್ಳಂತ ಮಂತ್ರಿಯಾದ ಹಾಮಾನನು ಒಬ್ಬ ಸಾಧಾರಣ ಕಾವಲುಗಾರನಾದ ಒಬ್ಬ ಭಕ್ತನಾದ ಮೊರ್ದೆಕೈಯನ್ನು ಜಯಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಇದಕ್ಕೆ ಒಂದೇ ಒಂದು ಕಾರಣ, ಅವರ ಮೇಲೆ ಇರುವಂತ ಒಂದು ಅಭಿಷೇಕ, ಅವರ ಮೇಲಿರುವಂತ ಒಂದು ವಾಗ್ದಾನವಾಗಿದೆ. ಹಲ್ಲೆಲೂಯ. ವಾಗ್ದಾನ ಉಳ್ಳವನ ಜೊತೆಯಲ್ಲಿ, ಅಭಿಷೇಕ ಉಳ್ಳವನ ಜೊತೆಯಲ್ಲಿ ಸ್ವತಃ ಜೀವಿಸುವ ದೇವರೇ ನಡೆದುಕೊಂಡು ಬರುತ್ತಾನೆ. ಹಲ್ಲೆಲೂಯ. ಹಾಗಾದರೆ ಮೊದಲ ವಾಗ್ದಾನ ಏನಾಗಿದೆ ಜೋಶುವನಿಗೆ ಮತ್ತು ನಮಗೆ? ನಿನ್ನ ಜೀವಮಾನದಲ್ಲೆಲ್ಲ ನಿನ್ನ ಮುಂದೆ ಯಾರು ಕೂಡ ನಿಲ್ಲನು. ಎರಡನೇದಾಗಿ ದೇವರು ಹೇಳ್ತಾನೆ, 5ನೇ ವಾಕ್ಯ ಜೋಶುವ 1:5 ಏನು ನೋಡ್ತೇವೆ? ನಾನು ಮೋಶೆ ಸಂಗಡ ಇದ್ದಾಗೆ ನಿನ್ನ ಸಂಗಡ ಇರುವೆನು.
ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುವೆನು. ಮೋಶೆ ಸಂಗಡ ದೇವರು ಹೇಗಿದ್ದ? ಹಲ್ಲೆಲೂಯಾ. ಐಗುಪ್ತ ದೇಶದಲ್ಲಿ ನಾವು ನೋಡುವುದಾದರೆ ಆ ರಾಜನ ಮುಂಭಾಗದಲ್ಲಿ ಹೋಗಿ ನಿಂತ ಮೋಶೆ, ಹಲ್ಲೆಲೂಯಾ, ಅಧಿಕಾರದೊಂದಿಗೆ ನಿಲ್ಲುವಂಥದ್ದನ್ನು ನೋಡ್ತಾ ಇದ್ದೇವೆ. ದೇವರು ಅವನ ಸಂಗಡ ಇದ್ದ. 10 ವಿಧವಾದಂಥ ಪಿಡುಗುಗಳು ಐಗುಪ್ತ ದೇಶಕ್ಕೆ ಎದುರಾಗಿ ಕಳಿಸುವಾಗಲೂ ಮೋಶೆಯ ಜೊತೆಯಲ್ಲಿ ದೇವರು ಇದ್ದನು. ಕೆಂಪು ಸಮುದ್ರದ ಮುಂದೆ ಬಂದಾಗ ಮೋಶೆ ಜೊತೆಯಲ್ಲಿ ದೇವರಿದ್ದು ಆತನನ್ನು ಬಲಪಡಿಸಿ ಮುನ್ನಡೆಸುವಂಥದ್ದನ್ನು ನಾವು ಕಾಣ್ತೇವೆ. ಯೋರ್ದಾನಿನ ಮುಂದೆ ಬಂದಾಗಲೂ ಅಲ್ಲಿ ಕೂಡ ದೇವರವರ ಜೊತೆಯಲ್ಲಿದ್ದ. 31 ಅರಸುಗಳು 7 ಜನಾಂಗಗಳು ವಿರೋಧವಾಗಿ ಬಂದಾಗಲೂ ಮೋಶೆಯ ಜೊತೆಯಲ್ಲಿ ದೇವರಿದ್ದನು. ಎಲ್ಲಾ ಕಡೆಗಳಲ್ಲಿ ಅದ್ಭುತ ಮಾಡಿದ. ಅವರಿಗೆ ಆಹಾರದ ಕೊರತೆ ಬಂದಾಗ ವಿಮೋಚನೆಗಳು 16:1-4 ವಾಕ್ಯ ಓದ್ತೇವೆ. ಅಲ್ಲಿ ಕೂಡ ಮೋಶೆ ಜೊತೆಯಲ್ಲಿ ದೇವರಿದ್ದನು. ಜನರೆಲ್ಲ ಗುಣಗುಟ್ಟಿದರು. ಹಲ್ಲೆಲೂಯಾ. ನೀರಿನ ಕೊರತೆ ಬಂದಾಗಲೂ ಮೋಶೆಯ ಜೊತೆಯಲ್ಲಿ ದೇವರಿದ್ದನು. ಈಗ ದೇವರು ಹೇಗೆ ಹೇಳ್ತಿದ್ದಾನೆ? ಅವತ್ತು ದಾರಿ ಮಧ್ಯದಲ್ಲಿ ದೇವರು ಯುದ್ಧ ಮಾಡಲಿಕ್ಕೆ ಬೇಕಾದಾಗ ದೇವರು ಬದ್ದು ಜಯವನ್ನು ಕೊಟ್ಟನು. ಆಹಾರದ ಕೊರತೆ ಬಂದಾಗ ಮೋಶೆಗೆ ಆಹಾರದ ಕೊರತೆ ದೇವರು ನೀಗಿಸಿದ. ನೀರಿನ ಕೊರತೆ ಬಂದಾಗ ನೀರಿನ ಕೊರತೆ ನೀಗಿಸಿದ. ವ್ಯಾಧಿ ಬಂದಾಗ ಅಲ್ಲಿ ಕೂಡ ಆರೋಗ್ಯ ಕೊಟ್ಟು ದೇವರು ಆರೋಗ್ಯದ ಕೊರತೆ ನೀಗಿಸಿದ. ಪ್ರತಿಯೊಂದು ಸಂದರ್ಭದಲ್ಲೂ ಕ್ಷಣ ಕ್ಷಣವೂ ಮೋಶೆಯ ಜೊತೆಯಲ್ಲಿ ದೇವರು ನಡೆದದರಿಂದಾಗಿ ಅವರಿಗೆ ಕಾನಾನಿನ ಮೇರೆಯಾದ ಯೋರ್ದಾನಿಗೆ ಬಂದು ನಿಂತಿದ್ದಾರೆ. ಈಗ ದೇವರು ಜೋಶನಿಗೆ ಹೇಳುವಂಥದ್ದೇನು ಗೊತ್ತುಂಟ? ಮೋಶೆಯ ಸಂಗಡ ಯಾವ ರೀತಿಯಲ್ಲಿದ್ದೇನೋ ಅದೇ ಸಂಗಡ ನಾನು ಇದ್ದೇನೆ. ಇವತ್ತು ದೇವರು ನನಗೆ ಮತ್ತೆ ಕೊಡುವಂತ ವಾಗ್ದಾನ ಗೊತ್ತುಂಟ? ಪೌಲನ ಜೊತೆಲಿದ್ದ ಹಾಗೆ, ಪೇತ್ರನ ಜೊತೆಲಿದ್ದ ಹಾಗೆ, ಯಾಕೋಬ ಯೋಹನ್ನರ ಜೊತೆಲಿದ್ದ ಹಾಗೆ ನಾನು ನಿನ್ನೊಂದಿಗೆ ಇರುವೆನು. ವಾಕ್ಯದಲ್ಲಿ ಓದ್ತೇವೆ. ಮಾರ್ಕ 16:20, ಆ ಪುಸ್ತಕತೆ 14:3, ಆ ಪುಸ್ತಕತೆ 14:7, ಹಿಬ್ರಿಯ 2:4 ಎಲ್ಲ ವಾಕ್ಯಗಳನ್ನು ಓದುವುದಾದರೆ ದೇವರು ಅವರ ಸಂಗಡ ಇದ್ದು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಅವರು ಸಾರುವಂತ ವಾಕ್ಯವನ್ನು ದೃಢಪಡಿಸಿದನು. ದೇವರು ಪ್ರಕಟಿಸಿದ, ದೇವರವರಿಗೆ ನಿರೂಪಿಸಿದ, ನಾನು ನಿಮ್ಮೊಂದಿಗೆ ಇದ್ದೇನೆ ಕಾರ್ಯರೂಪದಲ್ಲಿ. ಅದಕ್ಕಾಗಿ ಜೋಶುವನಿಗೆ ದೇವರು ಹೇಳ್ತಿದ್ದಾನೆ, ಮೋಶೆ ಸಂಗಡ ಇದ್ದ ಹಾಗೆ. ಮೋಶೆ ಸಂಗಡ ಯಾವ ರೀತಿಯಲ್ಲಿ ಇದ್ದ ಎಂಬುದಾಗಿ ಜೋಶುವನಿಗೆ ಚೆನ್ನಾಗಿ ಗೊತ್ತಿದೆ. ಅದೇ ದೇವರಿಗೆ ಹೇಳ್ತಾ ಇದ್ದಾನೆ, ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಕೂಡ ಇರ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗೆ ಮತ್ತಾಯ 28:20 ವಾಗ್ದಾನ ಏನು? ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ. ದೇವರು ನಮ್ಮ ಸಂಗಡ ಇದ್ದರೆ ಅನೇಕ ಅದ್ಭುತಗಳು ನಡೆಯುತ್ತದೆ, ಬಿಡುಗಡೆಗಳು ನಡೆಯುತ್ತದೆ, ಸೂಚಕ ಕಾರ್ಯಗಳು ನಡೆಯುತ್ತದೆ, ನಮ್ಮ ಕೊರತೆಗಳು ನೀಗಲ್ಪಡುತ್ತದೆ, ಅವಶ್ಯಕತೆಗಳು ಸಂಧಿಸಲ್ಪಡುತ್ತದೆ. ದೇವರು ಬಂದರೆ ಸಾಕು. ಅದಕ್ಕೆ ಮೋಶೆ ಅವತ್ತು ವಿಮೋಚನಕಾಂಡ 33ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಿಂದ 3 ವಿಧವಾದ ಪ್ರಾರ್ಥನೆ ಮಾಡಿದ. ಒಂದು, ನಿನ್ನ ದಯೆ ನನಗೆ ತೋರಿಸು, ನಿನ್ನ ದಯೆಯನ್ನು ನನಗೆ ತೋರಿಸು. ಎರಡನೇದಾಗಿ, ನೀನು ನಮ್ಮ ಸಂಗಡ ಬರೆದಿದ್ದರೆ ನಮ್ಮನ್ನು ಕಳಿಸಬೇಡ. ಮೂರನೇದಾಗಿ, ನಿನ್ನ ಮಹಿಮೆಯನ್ನು ತೋರಿಸು. ಎರಡನೇ ಪ್ರಾರ್ಥನೆ ಏನಾಗಿತ್ತು? ನೀನು ನಮ್ಮ ಸಂಗಡ ಬರೆದಿದ್ದರೆ ನಮ್ಮನ್ನು ಕಳಿಸಬೇಡ. ಇದು ಮೋಶೆಯ ಪ್ರಾರ್ಥನೆ ಆಗಿತ್ತು. ಯಾಕೆ ಗೊತ್ತುಂಟ? ದೇವರ ಜೊತೆ ಬರದಿದ್ದರೆ ಆ ಕಾನಾನ್, ಹಾಲು ಜನ ಹಾರುವಂಥ ಕಾನಾನ್ಗೆ ಹೋಗಿ ಏನು ಪ್ರಯೋಜನ? ದೇವರು ನಮ್ಮೊಂದಿಗೆ ಇಲ್ಲೇ ಮರುಭೂಮಿಯಲ್ಲಿ ಇದ್ರೂ ಕೂಡ ಪರವಾಗಿಲ್ಲ, ದೇವರು ನಮ್ಮೊಂದಿಗೆ ಬೇಕು. ಕಾನಾನ್ ಸಿಗದಿದ್ರೂ ಪರವಾಗಿಲ್ಲ, ದೇವರು ಈ ಒಂದು ಮರುಭೂಮಿಯಲ್ಲಾದ ನಮ್ಮ ಜೊತೆಲಿ ಇರಬೇಕು. ನಾವು ಎಲ್ಲಿ ಹೋದ್ರೂ ದೇವರು ನಮ್ಮೊಂದಿಗೆ ಬರಬೇಕು. ಇದು ಮೋಶೆಯ ಹೃದಯದ ಆಸೆ ಆಗಿತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರೇನು ಹೇಳ್ತಿದ್ದಾನೆ? ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನೊಂದಿಗೆ ಇರುತ್ತೇನೆ. ಇವತ್ತು ದೇವರು ನಮಗೆ ಮತ್ತು ನಿಮಗೆ ಕೊಡುವಂಥ ವಾಗ್ದಾನ ಏನು ಗೊತ್ತುಂಟ? ಅವತ್ತು ಎಲಿಯನ ಸಂಗಡ ಇದ್ದ ಹಾಗೆ, ಎಲಿಷನ ಸಂಗಡ ಇದ್ದ ಹಾಗೆ, ಭಕ್ತರ ಸಂಗಡ ಇದ್ದ ಹಾಗೆ, ಭಕ್ತರ ಸಂಗಡ ಇದ್ದದರಿಂದಾಗಿ ಅಲ್ಲಿ ಅದ್ಭುತಗಳು ನಡೆದವು, ಬಿಡುಗಡೆಗಳು ನಡೆದವು, ಸಮಸ್ಯೆಗಳು ಬಗೆಹರಿದವು. ಹಾಲಲ್ಲಿ ದುಃಖಗಳು, ಕಣ್ಣೀರುಗಳು ಪರಿಹರಿಸಲ್ಪಟ್ಟವು, ಪ್ರತಿಯೊಬ್ಬರ ಕಣ್ಣೀರುಗಳು ಒರೆಸಲ್ಪಟ್ಟವು. ಅಲ್ಲಿ ಅದ್ಭುತಗಳು ನಡೆಯುತ್ತೆಂಬುದಾಗಿ ನಾವು ನೋಡ್ತೇವೆ. ಅದೇ ದೇವರು ನನಗೆ ಮತ್ತು ನಿಮಗೆ ಇವತ್ತು ಕೊಡುವಂಥ ವಾಗ್ದಾನ. ಆ ಮೋಶೆಯ ಸಂಗಡ ಇದ್ದ ಹಾಗೆ, ಆ ಭಕ್ತರ ಸಂಗಡ ಇದ್ದ ಹಾಗೆ ನಾನು ನಿನ್ನೊಂದಿಗೆ ಇರುತ್ತೇನೆ. ಅಲ್ಲೂಯ್ಯ.
ಇವತ್ತು ಅನೇಕ ವಿಧವಾದ ಹೋರಾಟಗಳನ್ನು ಎದುರಿಸುವಂಥ ವ್ಯಕ್ತಿಗಳು ನೀವಾಗಿರಬಹುದು. ಕುಟುಂಬದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರಬಹುದು. ಹಲ್ಲೆಲೂಯಾ. ಕೆಲಸದ ಸ್ಥಳದಲ್ಲಿ ಸಮಸ್ಯೆ ಎದುರಿಸ್ತಾ ಇರಬಹುದು. ವ್ಯಾಪಾರದಲ್ಲಿ ಸಮಸ್ಯೆ ಎದುರಿಸ್ತಾ ಇರಬಹುದು. ಅದು ನಂಬಿಕೆಗೆ ಬಂದ ನಿಮಿತ್ತವಾಗಿ ಸ್ವಂತದವರಿಂದ, ಸ್ನೇಹಿತರಿಂದ, ನೆರೆಕೆರೆಯಿಂದ ಸಮಸ್ಯೆ ಎದುರಿಸುವಂಥ ವ್ಯಕ್ತಿಗಳು ನೀವು ಆಗಿರಬಹುದು. ಯಾವುದೋ ಒಂದು ಭಾಗದಲ್ಲಿ ಎದುರುವಿಕೆಗಳನ್ನು ಅಥವಾ ರೋಗದ ಸಮಸ್ಯೆ, ವೇದನೆ, ಕಣ್ಣೀರು, ಅಥವಾ ಈ ಹಣದ ಸಮಸ್ಯೆ, ಸಾಲದ ಸಮಸ್ಯೆ, ಅನೇಕ ಸಮಸ್ಯೆಗಳನ್ನು ಇವತ್ತು ನೀವು ಎದುರಿಸುತ್ತಾ ಇರಬಹುದು. ಆದರೆ ದೇವರು ಹೇಳ್ತಾ ಇದ್ದಾನೆ, ಅಂದು ಆ ಮೋಶೆಯೊಂದಿಗಿದ್ದ ಹಾಗೆ, ಜೋಶುವೊಂದಿಗಿದ್ದ ಹಾಗೆ, ಎಲಿಯನೊಟ್ಟಿಗಿದ್ದ ಹಾಗೆ, ದಾವೀದನೊಟ್ಟಿಗಿದ್ದ ಹಾಗೆ, ಎಲೀಷನ ಜೊತೆಲಿದ್ದ ಹಾಗೆ, ದಾನಿಯೇಲನೊಟ್ಟಿಗಿದ್ದ ಹಾಗೆ, ಶದ್ರಕ್, ಮೇಷಕ್, ಅಬೇದ್ನೆಗೋಗಿದ್ದ ಹಾಗೆ, ಪೌಲ ಸೀಲರೊಟ್ಟಿಗಿದ್ದ ಹಾಗೆ, ಆದಿ ಅಪೊಸ್ತಲರೊಂದಿಗಿದ್ದ ಹಾಗೆ ನಾನು ನಿಮ್ಮೊಂದಿಗೆ ಇರುವೆನು. ಹಲ್ಲೆಲೂಯಾ. ದೇವರು ನಮ್ಮೊಂದಿಗೆ ಇದ್ರೆ ಯಾರು ನಮ್ಮೊಟ್ಟಿಗೆ ಇರುತ್ತಿದ್ರು ಪರವಾಗಿಲ್ಲ, ಎಲ್ಲರೂ ಕೈ ಬಿಟ್ಟು ಹೋದ್ರು ಪರವಾಗಿಲ್ಲ. ಹಲ್ಲೆಲೂಯಾ. ಕೆಲವರು ಎದುರಿಸುತ್ತಾರೆ, ಹೋಗ್ತೇನೆ ಏನದು, ಕೆಲವರು ಥ್ರೆಟ್ ಕೊಡೋದು ಹೇಗೆ ಗೊತ್ತುಂಟ, ಹೋಗ್ತೇನೆ ನಾನು ಹೋಗ್ತೇನೆ ಬಿಟ್ಟು ಹೋಗ್ತೇನೆ, ನಾನು ಬಿಟ್ಟು ಹೋಗ್ತೇನೆ ಅಂದರೆ ಅವರು ಹೋದರೆ ಎಲ್ಲ ಮುಗೀತದೆ ಎಂಬುದಾಗಿ ಅರ್ಥ. ದೇವರು ನಿಂತರೆ ಸಾಕು, ಯಾರು ನಿಮ್ಮೊಟ್ಟಿಗೆ ಇಲ್ಲದ್ರೂ ಪರವಾಗಿಲ್ಲ. ಹಲ್ಲೆಲೂಯಾ. ನಿಮ್ಮೊಟ್ಟಿಗೆ ಇದ್ದವ್ರು ಯೋಚನೆ ಮಾಡಿದ್ದೇನು ಗೊತ್ತುಂಟ, ಅವರು ಇದ್ರೇ ನಿಮ್ಮ ಬಂಡಿ ಹೋಗುತ್ತದೆ ಮುಂದೆ ಎಂಬುದಾಗಿ. ಆದರೆ ಅದು ಸುಳ್ಳು. ದೇವರಿದ್ರೆ ನಿಮ್ಮ ಬಂಡಿ ಮುಂದೆ ಹೋಗ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಯಾವಾಗ ನಿರೂಪಿಸ್ತಾನೆ ಗೊತ್ತು, ನಿಮ್ಮೊಟ್ಟಿಗಿದ್ದವ್ರು ನಿಮ್ಮನ್ನು ಬಿಟ್ಟು ಹೋದ ಮೇಲೆ, ನಿಮ್ಮ ಸ್ವಂತದವ್ರು ನಿಮ್ಮನ್ನು ಬಿಟ್ಟು ಹೋದ ಮೇಲೆ, ನಿಮ್ಮೊಟ್ಟಿಗಿದ್ದವ್ರು ಬಿಟ್ಟು ಹೋದ ಮೇಲೆ ನಿಮ್ಮ ಬಂಡಿ ಸಾಗಿಸ್ತಾನಲ್ಲ ದೇವರು, ನಿಮ್ಮನ್ನು ಇನ್ನೂ ಅಧಿಕ ಆಶೀರ್ವಾದ ಮಾಡ್ತಾನಲ್ಲ, ಆವಾಗಲೇ ದೇವರು ಅವರಿಗೆ ನಿರೂಪಿಸುವಂಥದ್ದು, ನಾನು ಇವರ ಸಂಗಡ ಇದ್ದೇನೆಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮುಂದೆ ನಾವು ನೋಡ್ತೇವೆ ಮೂರನೇ ವಾಗ್ದಾನ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಮೂರನೇ ವಾಗ್ದಾನ ಏನು? ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಅನೇಕರು ಕೈ ಬಿಡ್ತಾರೆ. ಹಲ್ಲೆಲೂಯಾ. ಬ್ರದರ್, ಏನಾದರೂ ಸಾಯ್ಬೇಕ ನಾನಿದ್ದೇನೆ, ನನ್ನನ್ನು ಜಸ್ಟ್ ಮರಿಬೇಡ, ನನ್ನ ನೆನಪು ಮಾಡು. ಸಿಸ್ಟರ್, ನಾನು ನಿನ್ನೊಟ್ಟಿಗಿದ್ದೇನೆ. ಮಗನೇ, ನಾನು ನಿನ್ನೊಟ್ಟಿಗಿದ್ದೇನೆ. ಮಗಳೇ, ನಾನು ನಿನ್ನೊಟ್ಟಿಗಿದ್ದೇನೆ. ಸಮಯ ಬಂದಾಗ ಕೈ ಬಿಟ್ಟು ಹೋಗ್ತಾರೆ, ಕೈ ಬಿಟ್ಟು ಬಿಡ್ತಾರೆ. ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿಬಿಡ್ತಾರೆ, ಮನೆ ಬಾಗಿಲನ್ನು ಮುಚ್ಚಿ ಬಿಡ್ತಾರೆ. ಹಲ್ಲೆಲೂಯಾ. ಸಹಾಯಗಳಿಲ್ಲ. ನನಗೆ ಕಳೆದ ಅನೇಕ ವರ್ಷಗಳು ಒಂದು ದೊಡ್ಡ ವಾಗ್ದಾನ ಇತ್ತು. ನನಗೆ ಗೊತ್ತಿಲ್ಲ ಅದು ವಾಗ್ದಾನ ಯಾವ ರೀತಿ ನೆರವೇರಿಕೆ ಹೋಗ್ತದೆ ಎಂಬುದಾಗಿ. ಕಳೆದ ದಿವಸಗಳಲ್ಲಿ ಎದುರು ನೋಡದ ವ್ಯಕ್ತಿಯಿಂದ, ಎದುರು ನೋಡದ ಸ್ಥಳದಿಂದ ಆ ವಾಗ್ದಾನ ನೆರವೇರಿಕೆಯ ಹೆಜ್ಜೆಯೊಳಗೆ ದೇವರು ಇಟ್ಟಿದ್ದಾನೆ. ಈಗ ಅದು ಈಗ ಹೇಳುವುದಿಲ್ಲ ಏನೆಂಬುದಾಗಿ, ಸಮಯ ಬಂದಾಗ ಹೇಳ್ತೇನೆ. ಹಲ್ಲೆಲೂಯಾ. ನಾವು ಈ ಅಂಕಲ್, ಈ ಬ್ರದರ್, ಅವ್ರ ಹತ್ರ ಹಣ ಉಂಟು, ಅವ್ರ ಹತ್ರ ಪದವಿ ಇದೆ, ಅವರು ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ, ಅವರೇ ಮೊದಲು ನಮ್ಮನ್ನು ಕೈ ಬಿಡೋದು. ಈ ಅಂಟಿ ಇದ್ದಾರಲ್ಲ, ಈ ಚಿಕ್ಕಮ್ಮ ಇದ್ದಾರೆ, ಈ ದೊಡ್ಡಮ್ಮ ಇದ್ದಾರೆ, ಆ ಸ್ನೇಹಿತರಿದ್ದಾರೆ, ನಮ್ಮ ಎಲ್ಲ ಲೆಕ್ಕಾಚಾರ ಬೇರೆ ಇರ್ತದೆ. ಅವರಿಂದ ಸಹಾಯ ಬರ್ತದೆ, ಇವರಿಂದ ಸಹಾಯ ಬರ್ತದೆ. ಹಲ್ಲೆಲೂಯಾ. ಆದರೆ ಎದುರು ನೋಡದ ವ್ಯಕ್ತಿಗಳಿಂದ ದೇವರು ನಮಗೆ ಸಹಾಯ ಮಾಡ್ತಾನೆ. ಎದುರು ನೋಡದ ರೀತಿಯಲ್ಲಿ ಸಹಾಯ ಮಾಡ್ತಾನೆ. ಎದುರು ನೋಡದ ಸಮಯದಲ್ಲಿ ದೇವರು ನಮಗೆ ಸಹಾಯ ಮಾಡ್ತಾನೆ. ಯಾಕೆ ಗೊತ್ತುಂಟ? ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಎಲ್ಲ ಕೈ ಬಿಟ್ಟು, ಇವತ್ತು ನಿಮ್ಮನ್ನು ಎಲ್ಲರೂ ಕೈ ಬಿಟ್ಟು ಹೋಗಿರಬಹುದು, ಎಲ್ಲ ಕೈ ಬಿಡಬಹುದು. ನಿಮ್ಮ ಗಂಡ ಕೈ ಬಿಡ್ಬೋದು, ಹೆಂಡತಿ ಕೈ ಬಿಡ್ಬೋದು, ತಂದೆ ತಾಯಿ ಕೈ ಬಿಡ್ಬೋದು, ಸಹೋದರ ಸಹೋದರಿಯರು ಕೈ ಬಿಡ್ಬೋದು, ಎಲ್ಲರೂ ಕೈ ಬಿಟ್ಟು ಹೋಗಬಹುದು. ಆದರೆ ಯೇಸು ಕೊಡುವಂತ ವಾಗ್ದಾನ ಏನೆಂದರೆ, ನಾನು ಮಾತ್ರ ನಿನ್ನನ್ನು ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ಎಂಥ ಪರಿಸ್ಥಿತಿಯಲ್ಲಿ, ಹಣ ಕಳಕೊಂಡ ಪರಿಸ್ಥಿತಿಯಲ್ಲಿ, ಆರೋಗ್ಯ ಕಳಕೊಂಡ ಪರಿಸ್ಥಿತಿಯಲ್ಲಿ, ಆ ಪದವಿ ಕಳ್ಕೊಂಡ ಪರಿಸ್ಥಿತಿಯಲ್ಲಿ, ಸಮಾಧಾನ ಕಳ್ಕೊಂಡ ಪರಿಸ್ಥಿತಿಯಲ್ಲಿ, ಕುಟುಂಬ ಒಡೆದ ಪರಿಸ್ಥಿತಿಯಲ್ಲಿ, ಯಾವ ಪರಿಸ್ಥಿತಿಯಲ್ಲಿಯೂ ಕೂಡ ಯೇಸು ಸ್ವಾಮಿ ನಿನ್ನೊಂದಿಗೆ ಇರ್ತಾನೆ. ಆತ ನಿನ್ನನ್ನು ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ಆತ ನಿನ್ನನ್ನು ಪ್ರೀತಿಸುವಂತ ದೇವರಾಗಿದ್ದಾನೆ. ಆತ ನಿನ್ನ ಕೈ ಬಿಡುವುದಿಲ್ಲ. ಅದನ್ನು ಕೊಡುವಂಥ ಮೂರನೇ ವಾಗ್ದಾನ ಏನು ಗೊತ್ತುಂಟ? ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಅನೇಕ ಸಲ ಯೋಚನೆ ಮಾಡಿ, ಅಯ್ಯೋ ಇವರು ನನ್ನನ್ನು ಬಿಟ್ಟು ಹೋದ್ರಲ್ಲ, ಇವರು ನನ್ನ ಕೈ ಬಿಟ್ರಲ್ಲ, ಇವರು ಚೇಂಜ್ ಆದ್ರ, ಇಂತಿಷ್ಟು ನಾನು ಪ್ರೀತಿ ಮಾಡೋ ವ್ಯಕ್ತಿ ನಾನು ಚೇಂಜ್ ಆಗಿಬಿಟ್ರ. ಯೋಚನೆ ಮಾಡ್ತೇವೆ ನಾವು, ಈ ವ್ಯಕ್ತಿ ಬದಲಾದ್ರ. ಆಶ್ಚರ್ಯ ಆಗ್ತದೆ ಅನೇಕ ಸಲ ನಮಗೆ, ಅನೇಕ ವ್ಯಕ್ತಿಗಳನ್ನು ನೋಡುವಾಗ.
ಈ ವ್ಯಕ್ತಿ ಬದಲಾದ್ರ, ಈ ವ್ಯಕ್ತಿ ಇದ್ರು ನಿಂತ್ರ, ಅನೇಕ ಆಶ್ಚರ್ಯ ಆಗ್ತದೆ. ಈ ವ್ಯಕ್ತಿ ನಮ್ಮ ಬಿಟ್ಟು ಹೋದ್ರ, ಈ ವ್ಯಕ್ತಿ ವಿರೋಧವಾಗಿ ನಿಂತರ ಆಶ್ಚರ್ಯ ಆಗ್ತದೆ. ಹಲ್ಲೆಲೂಯಾ. ಆದರೆ ಯೇಸುವಿನ ಬಗ್ಗೆ ಒಂದು ವಾಕ್ಯ ಏನು ಹೇಳ್ತದೆ ಗೊತ್ತುಂಟ? ಅಪೊಸ್ತಲರ ಕಟ್ಟೆ 1ನೇ ಅಧ್ಯಾಯ 11-12 ವಾಕ್ಯ ಓದುವುದಾದರೆ, 120 ಯೇಸು ಕ್ರಿಸ್ತನ ಶಿಷ್ಯರೆಲ್ಲರೂ ಎಣ್ಣೆ ಮರದ ಗುಡದ ಕೆಳಗೆ ನಿಂತಿದ್ದಾರೆ, ಮೇಲೆ ನಿಂತಿದ್ದಾರೆ. ಪುನರಸ್ಥಾನ ಹೊಂದಿದಂತಹ ಯೇಸು ಕ್ರಿಸ್ತನು ಅಲ್ಲಿ ನಿಂತಿದ್ದಾನೆ ರೂಪಾಂತರ ಶರೀರದೊಂದಿಗೆ. ಅವನು ಸ್ವರ್ಗಾರೋಹಣನೂ ಆಗಿ ಹೋಗ್ತಾ ಇದ್ದಾನೆ. ಇವರೆಲ್ಲರೂ ಕಣ್ಣು ಬಿಟ್ಟು ಮರೆಯಾಗುವವರೆಗೆ ಮೋಡದಲ್ಲಿ ನೋಡ್ತಾ ಇದ್ದಾರೆ. ಇಬ್ಬರು ದೇವದೂತರಲ್ಲಿ ಪ್ರತ್ಯಕ್ಷರಾಗ್ತಾ ಇದ್ದಾರೆ. ಅವರಿಂದ ಬರುವಂಥ ಒಂದು ಮಾತು ಏನು ಗೊತ್ತುಂಟ? ಈಗ ಮೇಲಕ್ಕೆ ಹೋದಂಥ ನಜರೇತಿನ ಯೇಸುವನ್ನು ಯಾವ ರೀತಿ ಕಾಣ್ತಾ ಇದ್ದರೋ ಅದೇ ರೀತಿಯಲ್ಲಿ ತಿರುಗಿ ಆತನು ಬರುತ್ತಾನೆ. ಈಗ ನೀವು ಪ್ರೀತಿಯ ಯೇಸುನ ಹೇಗೆ ಕಾಣ್ತಾ ಇದ್ದೀರೋ, ಈಗ ಮಾರ್ಪಡದ ಯೇಸುನ ಯಾವ ರೀತಿ ಕಾಣ್ತಾ ಇದ್ದೀರೋ, ಈಗ ಯಾವ ರೀತಿ ಅದ್ಭುತ ಮಾಡುವ ಯೇಸುವನ್ನು ಕಾಣ್ತಾ ಇದ್ದೀರೋ, 2000 ವರ್ಷಗಳ ನಂತರ ಬಂದರೂ ಕೂಡ ಒಂದು ಕಿಂಚಿತ್ತು ಸ್ವಭಾವದಲ್ಲಿ ಬದಲಾವಣೆ ಇಲ್ಲದ ರೀತಿಯಲ್ಲಿ ಆತನು ತಿರುಗಿ ಬರಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಯೇಸು ನಮ್ಮನ್ನು ಕೈ ಬಿಡಲ್ಲ ಪ್ರಿಯರೇ. ಮನುಷ್ಯರು ಕೈ ಬಿಡುವುದು ಒಳ್ಳೆಯದಕ್ಕಾಗಿ, ದೇವರು ನಮ್ಮನ್ನು ಕೈ ಹಿಡಿಯುವುದಕ್ಕೋಸ್ಕರವಾಗಿದೆ. ಕೆಲವೊಮ್ಮೆ ಮನುಷ್ಯರು ಕೈ ಬಿಡುವುದು ಯಾಕೆ ಗೊತ್ತುಂಟ? ದೇವರು ನಮ್ಮ ಕೈ ಹಿಡಿಯುವುದಕ್ಕೋಸ್ಕರವಾಗಿ. ಒಂದು ಮನುಷ್ಯರು ಕೈ ಹಿಡಿದ್ರೆ ದೇವರು ನಮ್ಮನ್ನು ಕೈ ಬಿಡ್ತಾನೆ. ಯಾಕೆ? ನಮ್ಮ ನಂಬಿಕೆ ಯಾರ ಮೇಲೆ ಹೋಗ್ತದೆ? ಮನುಷ್ಯನ ಮೇಲೆ ಹೋಗ್ತದೆ. ಅದಕ್ಕೆ ಕೆಲವೊಂದು ನಡೆಯುವುದು ನಮ್ಮ ಜೀವಿತದಲ್ಲಿ ಅದು ಒಳ್ಳೆಯದಕ್ಕೋಸ್ಕರವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 4ನೇ ವಾಗ್ದಾನ, ನಾನು ನಿಮ್ಮನ್ನು ತೊರೆಯುವುದಿಲ್ಲ. ನಾನು ನಿಮ್ಮನ್ನು ತೊರೆಯುವುದಿಲ್ಲ. ತೊರೆಯುವಂಥದ್ದೆಂಬುದಾಗಿ ಹೇಳಬೇಕಾದ್ರೆ ರಿಜೆಕ್ಟ್ ಮಾಡೋದು, ದೂರ ಮಾಡೋದು. ಅಲ್ಲಲ್ಲಿ ಏನು ಮಾಡೋದು? ರಿಜೆಕ್ಟ್ ಮಾಡೋದು, ದೂರ ಮಾಡೋದು, ತಳ್ಳಿ ಬಿಡೋದು, ತಳ್ಳುವಂಥದ್ದು. ಹಲ್ಲೆಲೂಯಾ. ಒಂದು ಸಲ ನನ್ನ ವಾಟ್ಸಪ್ಪಿಗೆ ಒಂದು ಇದು ಬಂದಿತ್ತು. ಒಬ್ಬ ಹುಡುಗ ಒಂದು ಕುರುಡಿ ಹುಡುಗಿ, ಜನ್ಮದಿಂದಲೇ ಕುರುಡಿ ಅವಳು. ಆ ಕುರುಡಿ ಹುಡುಗಿಯ ಬಳಿಗೆ ಬಂದು ಯಾವಾಗಲೂ ಹೇಳ್ತಿದ್ದಂತೆ, ನಾನು ಪ್ರೀತಿ ಮಾಡ್ತೇನೆ ಎಂಬುದಾಗಿ. ಆಗ ಅವಳು ಹೇಳ್ತಿದ್ದು, ನಾನು ಕುರುಡಿಯಾಗಿದ್ದೇನೆ, ನಾನು ಕುರುಡಲಾಗಿದ್ದೇನೆ, ನನ್ನನ್ನು ಯಾಕೆ ನೀನು ಪ್ರೀತಿ ಮಾಡ್ತೀಯ, ನನ್ನನ್ನು ಕಟ್ಕೊಂಡ್ರೆ ನಿನ್ನ ಜೀವಿತವೆಲ್ಲ ಹಾಳಾಗ್ತದಲ್ಲ ಎಂಬುದಾಗಿ ಹೇಳ್ತಿದ್ದೆ. ಇಲ್ಲ, ನಾನು ನಿನ್ನನ್ನೇ ಮದುವೆ ಆದ ನಿನ್ನನ್ನೇ ಪ್ರೀತಿ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದ ಅಂತ. ಕೊನೆಗೆ ಒಂದು ದಿವಸ ಈ ಹುಡುಗಿಯ ಬಳಿಗೆ ಯಾರೋ ಬಂದ್ರಂತೆ. ಯಾರೋ ನನಗೆ ಕಣ್ಣನ್ನು ದಾನ ಮಾಡ್ತಾ ಇದ್ದಾರೆ, ಆದ ಕಾರಣ ಅದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕಂತ ಆಸ್ಪತ್ರೆಗೆಲ್ಲ ಕರ್ಕೊಂಡು ಶಸ್ತ್ರಚಿಕಿತ್ಸೆ ಎಲ್ಲ ಆಯಿತು. ದಾನ ಮಾಡಿದ ಕಣ್ಣುಗಳನ್ನು ಈ ಒಂದು ಹುಡುಗಿಗೆ ಜೋಡಿಸಲಾಯಿತು. ಬ್ಯಾಂಡೇಜ್ ಹಾಕಲಾಗಿದೆ. ಈಗ ಪ್ರಪ್ರಥಮವಾಗಿ ಬ್ಯಾಂಡೇಜನ್ನು ತೆಗೆದು ಇವಳು ಕಾಣಬೇಕು. ಆಗ ಇವಳು ಕಣ್ಣು ಓಪನ್ ಮಾಡೋದಕ್ಕಿಂತ ಮುಂಚಿತವಾಗಿ ವೈದ್ಯರ ಬಳಿ ಅವಳೊಂದು ರಿಕ್ವೆಸ್ಟ್ ಮಾಡಿದ್ಲು. ಯಾವಾಗ ನಿನ್ನನ್ನು ಪ್ರೀತಿ ಮಾಡ್ತೇನೆ ಎಂಬುದಾಗಿ ಒಬ್ಬ ಹುಡುಗ ಇದ್ದಾನೆ, ಹೇಳ್ತಾ ಇದ್ದಾನೆ. ಆ ಹುಡುಗನನ್ನು ಮೊದಲು ಕಣ್ಣು ತೆರೆದು ನಾನು ನೋಡಬೇಕಾದ ಕಾರಣ ಆ ಹುಡುಗ ನನ್ನ ಮುಂದೆ ಕರ್ಕೊಂಡು ಬನ್ನಿ ಎಂಬುದಾಗಿ ಅವಳು ಹೇಳಿದ್ಲಂತೆ. ಹಾಗೆ ಕರ್ಕೊಂಡು ಬಂದರು ಆ ಹುಡುಗನನ್ನು. ಇವಳು ಬ್ಯಾಂಡೇಜ್ ತೆಗೆಲಾಯಿತು. ಪ್ರಥಮವಾಗಿ ಕಣ್ಣು ತೆರೆಯುವಾಗ ಅವನೊಬ್ಬ ಕುರುಡನಾಗಿದ್ದಾನೆ, ಆ ಹುಡುಗ ಕುರುಡನಾಗಿದ್ದಾನೆ. ಆ ಹುಡುಗನಿಗೆ ಕಣ್ಣಿಲ್ಲ. ಆಗ ಇವಳು ಮುಖದಲ್ಲಿ ಹೇಳಿಬಿಟ್ಲು, ಅಯ್ಯೋ ನೀನು ಕೂಡ ಕುರುಡನಾಗಿದ್ದೀಯಾ, ನಾನೇ ಸಹ ನೀನು ಕಣ್ಣು ಕಾಣ್ತಾ ಇದ್ದೀನಿ, ಒಳ್ಳೆಯ ಒಂದು ಪದವಿಯಲ್ಲಿರುವನು, ಏನೆಲ್ಲ ನಿನ್ನ ಕುರಿತ ಕನಸು ಕಟ್ಟಿದ್ದೆ ಎಂಬುದಾಗಿ ಹೇಳಿದ್ಲಂತೆ. ಇಲ್ಲ, ನಾನು ನಿನ್ನೊಟ್ಟಿಗೆ ಮದುವೆ ಆಗೋದಿಲ್ಲ ಎಂಬುದಾಗಿ ಹೇಳಿದ್ಲಂತೆ. ಆಗ ಹುಡುಗ ಶಾಂತ ಭಾವದಿಂದ ಹೇಳಿದಂತೆ, ಆಯಿತು, ತೊಂದರೆ ಇಲ್ಲ, ನೀನು ನನ್ನೊಟ್ಟಿಗೆ ಮದುವೆ ಆಗದಿದ್ರೂ ಪರವಾಗಿಲ್ಲ, ಆದರೆ ಟೇಕ್ ಕೇರ್ ಮೈ ಐಸ್. ಒಂದು ವಾಕ್ಯ ಏನು ಹೇಳಿದ? ನನ್ನ ಕಣ್ಣುಗಳನ್ನು ಜೋಪಾನವಾಗಿಟ್ಟುಕೋ ಎಂಬುದಾಗಿ ಹೇಳಿ ಅವನು ಸೀದಾ ಹೊರಟು ಹೋದ ಅಂತ ಅಲ್ಲಿಂದ. ಎಷ್ಟು ನನಗೆ ಅರ್ಥ ಆಯಿತು. ಅನೇಕ ಸಮಯದಲ್ಲಿ ಏನಾಗ್ತದೆ ಅಲ್ಲಲ್ಲಿಯ, ಅನೇಕ ಸಮಯದಲ್ಲಿ ಏನಾಗ್ತದೆ, ಜನರು ನಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ನಮ್ಮ ಹಣ ಇಲ್ಲದ ನಿಮಿತ್ತ, ನಮ್ಮಲ್ಲಿ ಪದವಿ ಇಲ್ಲದ ನಿಮಿತ್ತ, ನಾವು ಕಳ್ಕೊಂಡಂತಹ ಎಲ್ಲ ಐಶ್ವರ್ಯದ ನಿಮಿತ್ತವಾಗಿ. ಯಾರಾದರೂ ಗಲ್ಫ್ ದೇಶದಿಂದ ಬಂದವರಿಗೆ ಕೇಳಿ, ಯಾರಾದರೂ ಬಂದು, ನಾವು ಅವಾಗ ಗಲ್ಫಲ್ಲಿದ್ದಾಗ ನಮಗೆ ಕೇಳಿದ್ರು, ಬಂದ ಕೂಡಲೇ ಕೇಳುವಂಥದ್ದು ಯಾವಾಗ ಹೋಗ್ತೀಯ ಎಂಬುದಾಗಿ. ಬಂದ ಕೂಡಲೇ 10 ಜನ ಸ್ನೇಹಿತರು ಸುತ್ತುತ್ತಾ ಇರ್ತಾರೆ. ಎಲ್ಲ ಕಡೆ ಆಚೆಗೆ ಹೋಗ್ಲಿಕ್ಕೆ, ಈಚೆ ಹೋಗ್ಲಿಕ್ಕೆ, ಬಿಯರ್ ಬಾರಿಗೆ ಹೋಗ್ಲಿಕ್ಕೆ, ಇನ್ನೆಲ್ಲೋ ಹೋಗ್ಲಿಕ್ಕೆ ಎಲ್ಲ ತಿರುಗಾಡ್ತಾ ಇರ್ತಾರೆ. ಹಣ ಎಲ್ಲ ಖಾಲಿ ಆಯಿತು. ಫಸ್ಟ್ ಅವ್ರು ಚೈನ್ ಮಾರಿಬಿಡ್ತಾರೆ, ನಂತರ ಬ್ರೇಸ್ಲೈಟ್ ಇದ್ದರೆ ಅದನ್ನು ಮಾರಿಬಿಡ್ತಾರೆ, ಇನ್ನೇನು ಮಾರಲಿಕ್ಕೆ ಅದೆಲ್ಲ ಮಾರಿಬಿಡ್ತಾರೆ. ಇದೆಲ್ಲ ಸ್ನೇಹಿತರು ಗೊತ್ತಾಗ್ತದೆ.
1 ತಿಂಗಳಾದ ನಂತರ ಎಲ್ಲ ಖಾಲಿ ಆದ ಕೂಡ ಅವ್ರ ಜೊತೆಗೆ ಯಾರೂ ಕೂಡ ಇರುವುದಿಲ್ಲ, ಯಾವ ಸ್ನೇಹಿತರು ಇಲ್ಲ ತಿರುಗಾಡ್ಲಿಕ್ಕೆ. ಇವ್ರು ಖರ್ಚು ಮಾಡಬೇಕಾಗ್ತದೆ. ಮತ್ತೆ ಇದು ಲೋಕದಲ್ಲಿ ನಡೆಯುವಂಥ ಒಂದು ಘಟನೆಗಳು. ಆದ ಜನರಿಗೆ ಬುದ್ಧಿ ಬರುವುದಿಲ್ಲ. ಅಲ್ಲಲ್ಲೂಯ್ಯ. ಜನರು ನಮ್ಮನ್ನು ತಿರಸ್ಕಾರ ಮಾಡ್ಬೋದು, ಜನರು ನಮ್ಮನ್ನು ತಳ್ಳಿಬಿಡ್ಬೋದು. ದೇವರು ನಮ್ಮನ್ನು ಯಾವತ್ತೂ ತಳ್ಳಿಬಿಡುವುದಿಲ್ಲ. ಅಲ್ಲಲ್ಲೂಯ್ಯ. ದೇವರು ನಮ್ಮನ್ನು ಯಾವತ್ತೂ ತೊರೆದು ಬಿಡುವಂಥ ದೇವರಲ್ಲ. ಯಾವ ಪರಿಸ್ಥಿತಿಯಲ್ಲಿ ಕೂಡ ಒಂದು ವೇಳೆ ಪಾಪದಲ್ಲಿ ನಾನು ಬಿದ್ದು ಹೋಗಿದ್ರು, ಇವತ್ತು ದೇವರ ಪಶ್ಚಾತ್ತಾಪ ಪಟ್ಟು, ದೇವರೇ ನಾನು ಪಾಪದಲ್ಲಿ ಬಿದ್ದು ಹೋದೆ ಸ್ವಾಮಿ, ನಾನು ಪಾಪ ಮಾಡಿಬಿಟ್ಟೆ ಸ್ವಾಮಿ, ನಾನು ಕ್ಷಮಿಸುವುದಾಗಿ ಕ್ಷಮೆ ಕೇಳಿ, ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿ ದೇವರ ಬಳಿ ಬಂದರೆ ಆತನು ನಿನ್ನನ್ನು ಅಂಗೀಕಾರ ಮಾಡುತ್ತಾನೆ. ಆತ ತೊರೆದು ಬಿಡುವ ಆತನಲ್ಲ. ಯಾವ ಪರಿಸ್ಥಿತಿಯಲ್ಲೂ ನಿನ್ನ ನಡೆಸುವಂಥ ದೇವರ ಬರಿದ್ದಾನೆ. ಹಲ್ಲೆಲೂಯಾ. 4 ವಿಧವಾದಂಥ ವಾಗ್ದಾನಗಳ ಕುರಿತು ನಾವು ಇಲ್ಲಿ ನೋಡಿದೆವು. ಎರಡನೇದಾಗಿ ಇಲ್ಲಿ ನಾವು ನೋಡ್ತೇವೆ 6ನೇ ವಾಕ್ಯ, 1ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ದೇವರು 2 ವಿಧವಾದ ಪ್ರೋತ್ಸಾಹದ ಮಾತುಗಳನ್ನು ಆತನು ಕೊಡ್ತಾ ಇದ್ದಾನೆ. ಏನದು? ಸ್ಥಿರ ಚಿತ್ತದಿಂದಿರು, ಧೈರ್ಯದಿಂದಿರು. ಏನದು? ಸ್ಥಿರ ಚಿತ್ತದಿಂದಿರು, ಧೈರ್ಯದಿಂದಿರು. ಸ್ಥಿರ ಚಿತ್ತರು. ದೇವರು ನೋಡಿ, ಜೋಶುವನಿಗೆ ಈಗ ದೊಡ್ಡ ಜವಾಬ್ದಾರಿ ಆತನ ಹೆಗಲ ಮೇಲೆ ಇದೆ. ದೇವ ಜನರನ್ನು ಕಾನಾನ್ ದೇಶಕ್ಕೆ ನಡೆಸುವಂಥ ಒಂದು ಜವಾಬ್ದಾರಿ ಆತನಿಗಿದೆ. ಅನೇಕ ಹೋರಾಟಗಳನ್ನು ಎದುರಿಸಬೇಕು, ಯುದ್ಧಗಳನ್ನು ಎದುರಿಸಬೇಕು, ಸಮಸ್ಯೆಗಳನ್ನು ಎದುರಿಸಬೇಕು. ಖಂಡಿತವಾಗಿ ಅವನು ಸೋತು ಹೋಗುವಂಥ ಪರಿಸ್ಥಿತಿಗೆ ಬರ್ತದೆ. ಈಗಲೇ ದೇವರವನ್ನು ಏನು ಮಾಡ್ತಾ ಇದ್ದಾನೆ? ಬಲಪಡಿಸ್ತಾ ಇದ್ದಾನೆ, ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ. ಸ್ಥಿರ ಚಿತ್ತದಿಂದ ಇರು. ಕ್ರಿಸ್ತಿಯ ಜೀವಿತ ಎಂಬುದಾಗಿ ಹೇಳುವಾಗ ಹೂವಿನ ಹಾಸಿಗೆಯ ಜೀವಿತವಲ್ಲ. ಯೇಸು ಕ್ರಿಸ್ತನನ್ನು ಯಾರೆಲ್ಲ ಅಂಗೀಕಾರ ಮಾಡ್ತಾರೋ ಅವರಿಗೆ ಮೊದಲನೇ ಶತ್ರುವಾಗಿ ಮಾರ್ಪಡೋದು ಸೈತಾನನು. ಯಾವುದೆಲ್ಲ ಸಮಸ್ಯೆ ಅವ್ರ ಜೀವಿತ ತರಲಿಕ್ಕೆ ಸಾಧ್ಯವೋ ಅವೆಲ್ಲವನ್ನೂ ತರಲಿಕ್ಕೆ ನೋಡ್ತಾನೆ. ಒಂದು, ಎಲ್ಲ ಸಮಯಗಳಲ್ಲಿ ಯೇಸು ಸ್ವಾಮಿ ನಮ್ಮ ಜೊತೆಲಿರ್ತಾನೆ. ಅಲ್ಲಲ್ಲಿಯ ಒಂದು ವಾಕ್ಯ ಓದಿ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 11-12 ವಾಕ್ಯ ಓದಿಕೊಡೋದು. ಮ್ಯಾಥ್ಯೂ ಚಾಪ್ಟರ್ 5, 11, 12 ಬೇಗ ಓದಿ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸ್ತಾರೆ. ಏನ್ ಮಾಡ್ತಾರೆ? ನಿಂದಿಸುತ್ತಾರೆ. ಯಾರ ನಿಮಿತ್ತವಾಗಿ ನಿಂದಿಸುತ್ತಾರೆ? ಕ್ರಿಸ್ತನ ನಿಮಿತ್ತ ನಮಗೆ ನಿಂದೆ ಇದೆ. ಅನೇಕರು ಹೇಳ್ತಾರೆ, ಅವನಿಗೊಂದು 5 ಲಕ್ಷ ಸಿಕ್ಕಿರ್ಬೋದು, 10 ಲಕ್ಷ ಸಿಕ್ಕಿರ್ಬೋದು, ಅದಕ್ಕೆ ಅವನು ಹೋಗಿದ್ದಾನೆ. ತೊಂದರೆ ಇಲ್ಲ, ಹಣ ಸಿಕ್ಕಿದ್ರೆ ಹೋಗಿ ಎಲ್ಲಿ ಬೇಕಾದರೆ. ಅದು ಸ್ವಭಾವ ಹಣ ಕೊಟ್ಟು ಬದಲಾವಣೆ ಮಾಡಲಿಕ್ಕೆ ಆಗ್ತದೆ. ನಮ್ಮನ್ನು ನಂಬಿಕೆ ಬದಲಾವಣೆ ಮಾಡಲಿಕ್ಕೆ ಆಗ್ತದೆ ಹಣ ಕೊಟ್ಟು ಯಾರದಾದರೂ? ಹಲ್ಲೆಲೂಯಾ. ಅನೇಕರು ನಿಂದಿಸುತ್ತಾರೆ. ಹಲ್ಲೆಲೂಯಾ. ಕುಡುಕತನ ಬಿಟ್ಟು ಬಿಟ್ಟಿದ್ದಾರೆ, ಸಿಗರೇಟ್ ಬಿಟ್ಟು ಬಿಟ್ಟಿದ್ದಾರೆ, ಕರಪ್ಷನ್ ಬಿಟ್ಟು ಬಿಟ್ಟಿದ್ದಾರೆ. ನಿಂದಿಸುತ್ತಾರೆ. ಅವ್ರಿಗೆ ಹಣ ಮಾಡಲಿಕ್ಕೆ ಗೊತ್ತಿಲ್ಲ, ಅವ್ರ ಜೀವನ ಮಾಡಲಿಕ್ಕೆ ಗೊತ್ತಿಲ್ಲ. ಮಾತೆತ್ತರೆ ಬೈಬಲ್ ಅಂತ ಹೇಳ್ತಾನೆ, ಮಾತೆತ್ತರೆ ದೇವರ ವಾಕ್ಯ ಮದಾಗಿ ಹೇಳ್ತಾರೆ. ನಿಂದಿಸುತ್ತಾರೆ ಜನರು. ಹಲ್ಲೆಲೂಯಾ. ಆದ್ರೆ ನಾವು ಹೇಗಾಗಿರ್ಬೇಕಂತೆ? ಸ್ಥಿರ ಚಿತ್ತದಿಂದ. ಎಷ್ಟೇ ನಿಂದೆಗಳು ಬಂದರೂ ಕೂಡ ಯೇಸು ಸ್ವಾಮಿ ತನ್ನ ಮೇಲೆ ಅನೇಕ ನಿಂದೆಗಳನ್ನು ಆತ ತೆಗೆದುಕೊಂಡ. ನೋಡಿ, ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಾಗ ಅವನು ಹುಚ್ಚ ಅಂತ ಹೇಳಿದರು. ಏನು ಹೇಳಿದರು? ಹುಚ್ಚ ಅಂತ ಹೇಳಿದ್ರು, ಹೊಟ್ಟೆ ಬಾಕ್ ಅಂತ ಹೇಳಿದರು. ಬೆಲ್ಜೆಬೂಲ ಒಂದು ದೆವ್ವಗಳ ಒಡೆಯನ ಸಹಾಯದಿಂದ ದೆವ್ವಗಳನ್ನು ಬಿಡಿಸ್ತಾನೆಂಬುದಾಗಿ ಆರೋಪ ಹೊರಿಸಿದ್ರು. ಇನ್ನು ಕೆಲವರು ಅನೇಕ ವಿಧವಾಗಿ ಅವಮಾನಾತರಿಗೆ ಮಾಡಿದರು, ಕೇವಲವಾಗಿ ಮಾತನಾಡಿದರು. ಆತ ಕುಗ್ಗಿ ಹೋದ್ನ? ಕುಗ್ಗಿ ಹೋಗಲಿಲ್ಲ. ಒಂದು ನೆನಪಿಟ್ಟುಕೊಳ್ಳಿ, ನಿಮ್ಮ ಹಿಂದುಗಡೆ ಅನೇಕ ನಿಂದೆಗಳು ನಿಮಗೆ ಕೇಳಲಿಕ್ಕೆ ಸಿಗಬಹುದು. ನಿಮ್ಮ ಜೊತೆಲಿದ್ದವರು ಇವತ್ತು ಹೇಗಿರ್ತಾರೆ ಗೊತ್ತುಂಟಾ? ಹೇಗಿರ್ತಾರೆ? ನಿಮ್ಮದು ಒಳ್ಳೆ ಮಾತಾಡ್ತಾರೆ, ಹಿಂದುಗಡೆ ಹೋಗಿ ನಿಮಗೆ ವಿರುದ್ಧವಾಗಿ ಮಾತಾಡ್ತಾರೆ. ಅನೇಕರು ಆ ರೀತಿಯಲ್ಲಿ ಕೂಡ ಇರ್ತಾರೆ. ನಿಮ್ಮದಿಗೆ ನಗುತ್ತಾ ಮಾತಾಡ್ತಾರೆ, ಹಿಂದುಗಡೆ ನಗುತ್ತಾ ಆ ಕಡೆ ಹೋಗಿ ನಿಮಗೆ ವಿರುದ್ಧವಾಗಿ ಮಾತಾಡ್ತಾರೆ. ಒಂದು ವಾಕ್ಯ ಓದಿ, 11:9 ಜ್ಞಾನೋಕ್ತಿ, Proverbs 11:9. ಧರ್ಮಭ್ರಷ್ಟನು ಬಾಯಿಂದ ನೆರೆಯವನನ್ನು ಹಾಳು ಮಾಡುವನು. ಧರ್ಮಭ್ರಷ್ಟ ಏನ್ ಮಾಡ್ತಾನಂತೆ? ಬಾಯಿಂದ ನೆರೆಯವನನ್ನು ಹಾಳು ಮಾಡ್ತಾನೆ. ಶಿಷ್ಟನು ತಿಳುವಳಿಕೆಯಿಂದ ಉದ್ಧಾರವಾಗುವನು. ನೋಡಿ, ಶಿಷ್ಟನು ತಿಳುವಳಿಕೆ ಉದ್ಧಾರ ಆಗ್ತಾನೆ. ಬಾಯಿಂದ ನೆರೆಯವನು ಹೇಗೆ ಹಾಳು ಮಾಡೋದು? ಒಳ್ಳೆ ಭಕ್ತಾನೆ ಇರ್ತಾನೆ, ಸಭೆಗೆ ಬರ್ತಾನೆ, ಅವನು ಭಕ್ತಿಯಿಂದ ಇರ್ತಾನೆ. ಸುಮ್ಮನೆ ಹೋಗಿ ಕೆಲವರು ಸ್ವಭಾವ ಹೇಗಿರ್ತದೆ ಗೊತ್ತುಂಟ?
ಬೇಡದ ಸಂಗತಿಗಳು ಇನ್ನೊಬ್ಬರಿಗೆ ಮಾತಾಡೋದು. ಅವರಿಗೂ ಹಾಳಾಗಿರ್ತಾರೆ, ಇನ್ನೊಬ್ಬರನ್ನು ಹಾಳಿ ಮಾಡಿಬಿಡ್ತಾರೆ. ಬಾಯಿಯಿಂದ ಇನ್ನೊಬ್ಬರನ್ನು ಏನು ಮಾಡೋದು? ಹಾಳು ಮಾಡಿಬಿಡುವಂಥದ್ದು. 12ನೇ ವಾಕ್ಯ ಓದಿ ಅದೇ ಅಧ್ಯಾಯದಲ್ಲಿ. ನೆರೆಯವನನ್ನು ಹೀನೈಸುವವನು ಬುದ್ಧಿಹೀನನು, ವಿವೇಕಿಯು ಬಾಯಿ ಬಿಡನು. ನೆರೆಯವನನ್ನು ಹೀನೈಸುವನು ಏನಾಗಿದ್ದಾನೆ? ಬುದ್ಧಿಹೀನನೆಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಅನೇಕ ನಿಂದೆಗಳು ನಮಗೆ ಸಿಗುತ್ತದೆ ಪ್ರಿಯರೇ. ನಾವು ಮಾಡದಿರುವಂಥ ಅನೇಕ ಸಂಗತಿಗಳು ಆರೋಪವಾಗಿ ನಮ್ಮ ಮೇಲೆ ಬರ್ತದೆ. ಮುಂದೆ ಓದಿ ಮತ್ತೆ 5:11 ಕಂಟಿನ್ಯೂ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸ್ತಾರೆ. ಏನ್ ಬರ್ತದೆ ಅಂತೆ? ಹಿಂಸೆ ಪಡಿಸುತ್ತಾರೆ. ಇವತ್ತು ಅನೇಕ ವಾಟ್ಸಾಪ್ಗಳಲ್ಲಿ, ಫೇಸ್ಬುಕ್ಕಲ್ಲಿ ನೋಡ್ತೇವೆ, ಎಷ್ಟೋ ಜನರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಅವರು ಹಿಂಸೆಯನ್ನು ಎದುರಿಸುತ್ತಾ ಇದ್ದಾರೆ. ನಿನ್ನೆ ನನ್ನ ವಾಟ್ಸಾಪ್ಗೆ ಒಂದು TV ಚಾನಲಲ್ಲಿ ಬಂದಂಥ ಒಂದು ಚಿಕ್ಕ ಸಾಕ್ಷ್ಯ ವಾಟ್ಸಪ್ ಬಂತು. ಅವ್ರ ಹೆಸರು ಕರುಣಾಕರನ ದಯ ಏನೋ ಆ ರೀತಿಯಲ್ಲಿ ಉಂಟು ಹೆಸರು, ತಮಿಳುನಾಡಿನವರು. ಅವರು ಹೇಳ್ತಾ ಇದ್ದಾರೆ, ನನ್ನ ಸ್ವಂತ ವೈಯಕ್ತಿಕವಾದಂಥ ಒಂದು ಹಕ್ಕು ಅದು. ನಾನು ಯೇಸು ಸ್ವಾಮಿಯನ್ನು ಅಂಗೀಕರಿಸುವುದು, ಕ್ರಿಸ್ತನ ಕುರಿತು ಸಭೆಗಳಲ್ಲಿ ಹೋಗಿ ತಮಿಳಲ್ಲಿ ಉಂಟು, ತಮಿಳಲ್ಲಿ ಉಂಟು ಆ ಒಂದು ಎಪಿಸೋಡು. ತಮಿಳಲ್ಲಿ ಕ್ಲಿಪ್ಪಿಂಗ್ ಬಂದಿದೆ, ತಮಿಳಲ್ಲಿ ಮಾತಾಡ್ತಿದ್ದಾರೆ ಅವರು. ವೈಯಕ್ತಿಕವಾದದ್ದು ಎಂಬುದಾಗಿ ಹೇಳ್ತಾರೆ. ನಾನು ಯಾರಿಗೂ ಉಪದ್ರವ ಕೊಡಲಿಲ್ಲ, ಯಾಕೆ ನನಗೆ ಅನೇಕರು ಉಪದ್ರವ ಕೊಡ್ತಾ ಇದ್ದಾರೆ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ. ಇನ್ನೂ ಉಂಟು, ನನ್ನ ಹತ್ರ ಉಂಟು, ಅದು ಮೊಬೈಲಲ್ಲಿ ಉಂಟು. ನಿಂದಿಸ್ತಾರೆ, ಹಿಂಸೆ ಪಡಿಸುತ್ತಾರೆ. ಮುಂದೆ ನಿನ್ನೆ ದಿವಸ ನಾವು ಮಾತಾಡಿದೆವು, ಸೈತಾನ ಯಾಕೆ ಭಯ ಆಗ್ತದೆ ಅಲ್ಲ. ವಿಮೋಚನೆಗಳ 1ನೇ ಅಧ್ಯಾಯ ನಾವು ಓದುವಾಗ ಜನರು ಅಭಿವೃದ್ಧಿ ಆಗುವಾಗ ಫರೋವನಿಗೇನಾಯಿತು? ಭಯ ಉಂಟಾಯಿತು. ಫರೋವನಿಗೇನಾಯಿತು? ಭಯ ಉಂಟಾಯಿತು. ಅಧೀನನಲ್ಲಿರೋದಷ್ಟು ಭಯಪಟ್ಟು ಅವನು ಇವರು ಅಧೀನದಲ್ಲಿ ಹೇಗೆ ಇಡುವುದೆಂಬುದಾಗಿ ಭಯಪಡ್ತಾ ಇದ್ದಾನೆ. ದೇವಜನರು ಬೆಳೆಯುವಾಗ ಸೈತಾನನಿಗೆ ನಡುಕ ಉಂಟಾಗುತ್ತದೆ. ಓಕೆ, ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಕೆಟ್ಟ ಮಾತುಗಳನ್ನು ಹೇಗೆ ಹೊರಿಸ್ತಾರೆ? ಸುಳ್ಳಾಗಿ ಹೊರಿಸುತ್ತಾರೆ. ಕೆಟ್ಟ ಮಾತುಗಳನ್ನು ಹೇಗೆ ಹೊರಿಸ್ತಾರಂತೆ? ಸುಳ್ಳಾಗಿ ಹೊರಿಸುತ್ತಾರೆ. ಹಲ್ಲೆಲೂಯಾ. ಒಂದು ದಿವಸ ಒಬ್ಬ ಸಹೋದರಿಯ ಬಳಿಗೆ, ಒಂದು ತಾಯಿಯ ಬಳಿಗೆ ಒಬ್ಬರು ಹೋಗಿದ್ರಂತೆ. ಹೋಗಿ, ಈಗ ಪಾಶ ಸುನಿಲ್ ಗೊತ್ತುಂಟು, ಎಲ್ಲ ಲೋಕ ಬಂದುಬಿಟ್ಟು ಲೋಕದ ಪ್ರಕಾರವೇ ಜೀವನ ಅಂತ ಹೇಳಿದ್ರಂತೆ. ಒಂದು ದಿವಸ ಕೂಟಕ್ಕೆ ವ್ಯಕ್ತಿ ಬರಲ್ಲ, ಆರಾಧನೆಯಲ್ಲಿ ಅರ್ಧದಲ್ಲಿ ಎದ್ದು ಹೋಗುವುದು. ಅವರು ಒಂದು ಲೆಫ್ಟ್ ಆ್ಯಂಡ್ ರೈಟ್ ತೊಗೊಂಡು ಸರಿಯಾಗಿ ಅವರು ಹೇಳಿದ ಕೂಡಲೇ ಸೀದಾ ಇಲ್ಲ ಅಂತ ಓಡಿ ಹೋಗಿದ್ದಾರಂತೆ ಅಲ್ಲಿಂದ. ನಿಲ್ಲೇ ಇಲ್ಲ ಅಂದರೆ ಕೆಲವರು, ಯಾಕೆಂದರೆ ಕೆಲವರು ಕೇಳ್ತಾರಲ್ಲ, ಕೇಳುವಾಗ ಅವರಿಗೆ ಮಾತಾಡಲಿಕ್ಕೆ ಬಲ ಬರ್ತದೆ ಅಂಥವರಿಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕ ಸಲ ಸೇವಕರು ಮಾಡುವ ತ್ಯಾಗಗಳು, ಹಲ್ಲೆಲೂಯಾ, ಅರ್ಪಣೆಗಳು ಜನರಿಗೆ ಗೊತ್ತಾಗೋದಿಲ್ಲ. ಪ್ರೈಸ್ ಗಾಡ್. ಅದು ಹೇಳಿಕೊಂಡು ತಿರುಗುವಂಥ ಅವಶ್ಯಕತೆಗಳು ಅನೇಕ ಏನೇನು ಅಂದರೆ ಅಂಥ ಆ ವ್ಯಕ್ತಿಗಳು ಹೇಗೆ ಮಾತಾಡ್ತಾರೆ ಅಂತ ಅವರಿಗೆ ಅರ್ಥ ಆಗಲ್ಲ. ಅವರ ಜೀವಿತವನ್ನು ಅವರು ಒಂದ್ಸಲ ಪರೀಕ್ಷೆ ಮಾಡಿ ನೋಡಬೇಕು ಹೇಗಿದೆ ಎಂಬುದಾಗಿ. ಅದಕ್ಕೆ ಸುಳ್ಳಾದ ಆರೋಪಗಳನ್ನು ಕೆಟ್ಟಾಗಿ ಹೊರಿಸಿದರೆ ನಾವು ಧನ್ಯರೆಂಬುದಾಗಿ ವಾಕ್ಯ ಹೇಳ್ತದೆ. ನಾವೇನಾಗಿದ್ದೇವೆ? ಧನ್ಯರು. ನಾವು ಧನ್ಯರು. ಬೇಕಾದಷ್ಟು ಆರೋಪಗಳನ್ನು ಹೊರಿಸಲಿ, ನಿಮಗೆ ಕೇಳಲಿಕ್ಕೆ ಸಿಗ್ಬೋದು ಅನೇಕ ವಿಷಯಗಳು ನಿಮಗೆ. ಮತ್ತು ಬಂದು ನಿಮ್ಮ ಹತ್ರ ಯಾರು ಹೇಳ್ತಾರಲ್ಲ ಅವ್ರನ್ನೂ ಕೂಡ ನಂಬೇಡಿ. ಯಾಕಂದರೆ ಅವರು ನಿಮ್ಮದನ್ನು ಬಾಯಿಂದ ಬದ್ದದನ್ನು ಕೇಳಿಕೊಂಡು ಆಚೆ ಕಡೆ ಹೋಗಿ ಹೇಳ್ತಾರೆ. ಆ ರೀತಿ ಅವರ ಸ್ವಭಾವಗಳಿರ್ತದೆ. ಅಲ್ಲಲ್ಲಿಯ ಯೇಸು ಮಾತ್ರ ನಂಬಿಗಸ್ತನು. ಯೇಸು ಮಾತ್ರ ನಂಬಿಗಸ್ತನು. ಅಲ್ಲಲುಯ, ಆತನು ಬದಲಾಗದಂಥ ದೇವರಾಗಿದ್ದಾನೆ. ಅಲ್ಲಲುಯ. ಹಾಗಾದರೆ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಮುಂದುವರಿಯುವ ಒಂದು ಸಂದರ್ಭದಲ್ಲಿ ಅನೇಕ ಹೋರಾಟಗಳನ್ನು ನಾವು ಎದುರಿಸಬೇಕಾಗ್ತದೆ. ಅಲ್ಲಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಯೇಸೊಂದು ಮಾತಾಡಿದೆ, ಯೋನ್ 16:33 ಓದಿ. ಜಾನ್ 16:33. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು. ನೋಡಿ, ಎಲ್ಲಿ ನಮಗೆ ಮನಃಶಾಂತಿ ಇದೆ? ಕ್ರಿಸ್ತನಲ್ಲಿ. ಆದರೆ ಕ್ರಿಸ್ತನಲ್ಲಿ ಇದ್ದಾಗ ಸಮಸ್ಯೆಗಳು ಬರುವಾಗ ಕ್ರಿಸ್ತನಿಂದ ಹೊರಗಡೆ ನಾವು ಹೋಗಿಬಿಡ್ತೇವೆ. ಇನ್ನೀ ಪ್ರಾರ್ಥನೆ ಬೇಡ, ಇನ್ನೀ ಕೂಟ ಬೇಡ, ಇನ್ನೀ ಆರಾಧನೆ ಬೇಡ. ಆದರೆ ಮನಃಶಾಂತಿ ಎಲ್ಲಿದೆ ನಮಗೆ? ಸಮಸ್ಯೆ ಬರುವಾಗ ನಾವು ಎಲ್ಲಿ ಹೋಗ್ತೇವೆ? ಫಿಲ್ಮ್ ನೋಡ್ಲಿಕ್ಕೆ ಹೋಗ್ತೇವೆ, ಸರಾಯಿ ಅಂಗಡಿಗೆ ಹೋಗ್ತೇವೆ, ಬಿಯರ್ ಬಾರಿಗೆ ಹೋಗ್ತೇವೆ, ಇನ್ನು ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗ್ತೇವೆ. ಪ್ರಾರ್ಥನೆಯಿಂದ ದೂರ ಹೋಗಿಬಿಡ್ತೇವೆ. ಅಲ್ಲಿ ಮನಃಶಾಂತಿ ಇಲ್ಲ. ಅದು ಮನಃಶಾಂತಿ ಎಲ್ಲಿದೆ? ಮುಂದೆ ಓದಿ 16:33 ಕಂಟಿನ್ಯೂ ಓದಿ, ಸ್ಟಾರ್ಟಿಂಗಿಂದಲೇ ಓದಿ.
ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ನೀವು ನನ್ನಲ್ಲಿದ್ದು ಮನಃಶಾಂತಿ ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಇದನ್ನೆಲ್ಲ ಮೊದಲೇ ಹೇಳಿದ್ದೇನೆ. ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಲೋಕದಲ್ಲಿ ಏನಿದೆ ನಿಮಗೆ? ಧೈರ್ಯವಾಗಿರಿ, ನಾನು ಲೋಕದಲ್ಲಿ ಸಂಕಟ ಇದೆ, ಧೈರ್ಯವಾಗಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಹಾಗಾದ್ರೆ ಯೇಸು ಈ ಲೋಕವನ್ನು ಜಯಿಸಿರುವುದಾದರೆ ನಾವು ಕೂಡ ಈ ಲೋಕವನ್ನು ಜಯಿಸುವಂತ ಶಕ್ತಿ ಆತ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಕಷ್ಟ ಇದೆ, ಹಿಂಸೆ ಇದೆ. 2 ತಿಮೋಥಿ 3:12, 2 ತಿಮೋಥಿ 3:12 ಏನು ಹೇಳ್ತದೆ? ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವರೆಲ್ಲರೂ ಹಿಂಸೆಗೆ ಒಳಗಾಗುವರು. ಯೋಹನ 15:19-20 ಓದಿ. ಜಾನ್ 15:19-20 ಬೇಗ ಓದಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಾ ಇತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ದಣಿಗಿಂತ ಆಳು ದೊಡ್ಡವನಲ್ಲ. ನೋಡಿ, ಲೋಕ ನಮ್ಮನ್ನು ದ್ವೇಷ ಮಾಡ್ತದೆ. ಯಾಕೆ ಗೊತ್ತುಂಟಾ? ನಾವು ಕ್ರಿಸ್ತನ್ ಅವರು ಆಗಿರುವ ಕಾರಣ. ಈ ಲೋಕದಲ್ಲಿ 2 ರಾಜ್ಯ. ನಿನ್ನೆ ದಿವಸ ನಾವು 2 ರಾಜ್ಯಗಳ ಕುರಿತಾಗಿ ಧ್ಯಾನ ಮಾಡಿದ್ದೇವೆ. ಒಂದು ಕತ್ತಲೆ ರಾಜ್ಯ, ಒಂದು ಬೆಳಕಿನ ರಾಜ್ಯ. ಕತ್ತಲೆ ರಾಜ್ಯದ ಅಧಿಪತಿ ಯಾರಾಗಿದ್ದಾನೆ? ಸೈತಾನ. ಬೆಳಕಿನ ರಾಜ್ಯದ ಅಧಿಪತಿ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನು. 2 ಕಣ್ಣಿಗೆ ಕಾಣದಿರುವಂತ 2 ರಾಜ್ಯಗಳು ಈ ಲೋಕದಲ್ಲಿ ಕಾರ್ಯಾಚರಣೆ ಇಲ್ಲವೇ? ಒಂದು ಕತ್ತಲೆ ರಾಜ್ಯ, ಒಂದು ಬೆಳಕಿನ ರಾಜ್ಯ. ಕೊಲೊಸ್ಸೆ 1:13 ಪ್ರಕಾರವಾಗಿ ನಾವು ನೋಡ್ತೇವೆ 2 ರಾಜ್ಯಗಳು ಈ ಲೋಕದಲ್ಲಿ ಇವೆ. ನಾವು ಸೈತಾನ ರಾಜ್ಯದಿಂದ ಬಿಡುಗಡೆ ಹೊಂದಿ ದೇವರ ರಾಜ್ಯಕ್ಕೆ ಬರುವಾಗ ಕತ್ತಲೆ ರಾಜ್ಯ ನಮಗೆ ಎದುರಾಗಿ ನಿಲ್ಲುತ್ತದೆ. ಕತ್ತಲೆ ರಾಜ್ಯ ಹಿಂಸಿಸಲಿಕ್ಕೆ ಆರಂಭಿಸುತ್ತದೆ. ಕಾರಣ ಏನು? ನಂಬಿಕೆಯನ್ನು ಹೇಗಾದ್ರೂ ನಾವು ಬಿಟ್ಟು ಬರುವುದಕ್ಕಾಗಿ. ಅಲ್ಲಲ್ಲೂಯ್ಯ. ನಾನು ಅನೇಕ ಸಭೆಯಲ್ಲಿ ಹೇಳಿದ್ದೇನೆ, ನೆನಪಿರ್ಬೋದು. ಈ ಸಿಹಿ ನೀರಿನ ಮೀನುಗಳು ಈ ನದಿಯು ಎಲ್ಲಿ ಹೋಗಿ ಸೇರ್ತದೆ? ಸಮುದ್ರಕ್ಕೆ ಹೋಗಿ ಸೇರ್ತದೆ ಅಲ್ಲ. ಸಿಹಿ ನೀರು, ಉಪ್ಪು ನೀರು ಹಾಗೆ ಉಂಟಾಗ್ತದೆ. ಈ ಸಿಹಿ ನೀರಿರುವಂಥ ಮೀನುಗಳು ಉಪ್ಪು ನೀರಿಗೆ ಬಿದ್ದರೆ ಏನಾಗ್ತದೆ? ಜೀವದಿಂದ ಉಳಿತದ? ಇಲ್ಲ, ಹೌದಲ್ಲ? ಓಕೆ. ಆದರೆ ಮೀನುಗಳು ನೀರಿನಲ್ಲಿ ಹೇಗೆ ಇರ್ತದೆ? ಗುಂಪು ಗುಂಪಾಗಿ ಹೋಗ್ತಾ ಇರ್ತದೆ, ಹೌದಾ? ಗುಂಪು ಗುಂಪಾಗಿ. ಈಗ ರಭಸವಾಗಿ ಹರಿಯುವಂಥ ನೀರು ಸಮುದ್ರ ಕಡೆ ಹೋಗ್ತಾ ಉಂಟು. ನದಿಯಲ್ಲಿ ಗುಂಪು ಗುಂಪಾದ ಮೀನುಗಳು, ಅವುಗಳಿಗೆ ಗೊತ್ತಿಲ್ಲ ಸ್ವಲ್ಪ ಮುಂದೆ ಸಮುದ್ರದ ನೀರು, ಉಪ್ಪು ನೀರು ಬರ್ತದೆ, ನಾವೆಲ್ಲ ಅದರಲ್ಲಿ ಬಿಡ್ತೇವೆ, ಸಾಯ್ತೇವೆ ಅಂತ ಅವುಗಳಿಗೆ ಗೊತ್ತಿಲ್ಲ. ಪಾಪ ಅವು ಹೋಗ್ತಾ ಸಾಯ್ತಾ ಇರ್ತದೆ. ಆ ಗುಂಪಿನಲ್ಲಿ ಒಂದು ಮೀನಿಗೆ ಗೊತ್ತಾಯಿತು, ಕಣ್ಣು ತೆರೆಯಿತು ಅದರದ್ದು. ನಾನು ಇನ್ನೂ ಈ ಗುಂಪಿನಿಂದ ಮುಂದೆ ಹೋಗಿಬಿಟ್ಟು ಸತ್ತು ಹೋಗ್ತೇನೆ. ಈಗ ಅದು ಏನು ಮಾಡ್ತದೆ? ರಿವರ್ಸ್ ಗೇರ್ ಹೊಡಿತದೆ. ಅದು ಬರುವಂಥ ನೀರಿನ ರಭಸವನ್ನು ಅದು ವಿರೋಧವಾಗಿ ಈಜಲಿಕ್ಕೆ ಸುಲಭ ಉಂಟ ಈಜಿಗೆ? ಭಯಂಕರ ಫೋರ್ಸ್ ಇರ್ತದೆ ನೀರಿತ್ತು. ಎರಡನೇದು ಇದು ಎದುರಿಸುವಂಥ ಹೋರಾಟ ಯಾವುದು ಗೊತ್ತುಂಟ? ಆ ನೀರಿನ ಹೋರಾಟವಾಗಬೇಕಾದ್ರೆ ಎದುರಿಸಿ ಅದು ಈಜಿಕೊಂಡು ಬರಬಹುದು ಆಪೋಸಿಟ್ ಆಗಿ. ಆದರೆ ಗುಂಪು ಮೀನು ಬಿಡಲ್ಲ. ನಾವೆಲ್ಲ ಈ ಕಡೆ ಹೋಗೋದು. ಇಷ್ಟು ಗುಂಪು ಇಲ್ಲಿದ್ದೆ, ಇಷ್ಟು ಜನ ಇದ್ದೇವೆಲ್ಲ, ನಾವೆಲ್ಲ ನಿನಗೇನು ಸತ್ಯ ಗೊತ್ತಾಯಿತು? ನಾವೆಲ್ಲ ಈಚೆ ಕಡೆ ಹೋಗಿ ನಾವೆಲ್ಲ ಸಾಯ್ತೇವ? ನಿನಗೊಬ್ಬನಿಗೆ ಸತ್ಯ ಗೊತ್ತಾದದ್ದ? ಅವು ಬಿಡುವುದೇ ಇಲ್ಲ, ಅವನಿಗೆ ಬಿಡುವುದಿಲ್ಲ ನಿನ್ನನ್ನು. ನಾವು ಮಾಡಿದಾಗೆ ಮಾಡಬೇಕು, ನಾವು ಈಜಿದಾಗ ಈಜಬೇಕು, ನಾವು ಲಾಗ ಆಗಿದಾಗ ಆಗಬೇಕು, ನಮ್ಮ ಹಾಗೇ ನೀನು ಮಾಡಬೇಕು, ಬಿಡಲ್ಲ ಅವು. ಈಗ ಎರಡನೇ ಹೋರಾಟ ಯಾವುದು? ಈ ಗುಂಪು ಮೀನನ್ನು ಎದುರಿಸುವಂಥ ಹೋರಾಟ. ಅದು ತುಂಬ ಸುಲಭವಾದ ಕೆಲಸ ಅಲ್ಲ ಅದು. ಈ ಗುಂಪು ಮೀನು ಬಿಡಲ್ಲ, ಅದನ್ನು ಎದುರಿಸಿ ಜಯಿಸಿ ಬರಬೇಕು. ನೀರಿನ ಹೋರಾಟ ಆದರೆ ಹೇಗಾದರೂ ಜಯಿಸಿ ಬರ್ಬೋದು ಆ ಮೀನು. ಈ ಮೀನು ಗುಂಪುಗಳು ಬಿಡಲ್ಲ ಅಲ್ಲ. ನಮ್ಮ ಅಜ್ಜ ಪಿಚ್ಚೆಯಲ್ಲಿ ತಂದು ಇದೇ ರೀತಿ ಈಚೆ ಬಂದರು. ನೀನು ಯಾಕೆ ಈ ರೀತಿ ಹೋಗ್ತೀವಿ ವಿರೋಧವಾಗಿ ಒಬ್ಬನೇ? ಹಲ್ಲೆಲೂಯ. ಎಷ್ಟು ಜನ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತದ? ಓಕೆ, ಅರ್ಥ ಆದವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಿಂಸೆ ಇದೆ, ಕಷ್ಟ ಇದೆ, ಸಂಕಟ ಇದೆ. ಅನೇಕ ಸಲ ಹೇಳ್ತೇವೆ ಮುಂದೆ ಹೋಗುವೆನು, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಆದರೆ ಮುಂದೆ ಹೋಗ್ತಿರುವಾಗ ಕಷ್ಟಗಳು, ಸಮಸ್ಯೆಗಳು ಬರುವಾಗ ಸೋತು ಹೋಗಬಾರದು, ಕುಗ್ಗಿ ಹೋಗಬಾರದು. ರೋಮ 8:18 ಹೇಳ್ತದೆ, ಇಂದಿನ ಕಷ್ಟಗಳು ಮುಂದಿನ ಮಹಿಮೆಯ ಜೀವಿತಕ್ಕೆ ಹೋಲಿಸಿ ನೋಡುವುದಾದರೆ ಇಂದಿನ ಕಷ್ಟಗಳು ಏನೂ ಅಲ್ಲ. ಯಾಕೆ ಅವತ್ತು ಮೋಶೆ ಅರಮನೆ ತ್ಯಜಿಸುವುದಕ್ಕೆ ಸಿದ್ಧನಾದ?
ಆಗಿನ ಪರವನ ನಂತರ ನೆಕ್ಸ್ಟ್ ಪರವ ಅವನಾಗಬೇಕಾಗಿತ್ತು, ಅಧಿಕಾರಕ್ಕೆ ಏರಬೇಕಾಗಿತ್ತು. ಅರಮನೆಯಲ್ಲಿ ಸುಖ ಭೋಗದಿಂದ ಬೆಳೆದು ಬಂದಿದ್ದ ಮೋಶೆ, ಆ ಪುಸ್ತಕ 7:22 ವಾಕ್ಯ ಹೇಳ್ತದೆ, ಐಗುಪ್ತ ದೇಶದ ಸಕಲ ವಿದ್ಯೆಗಳಲ್ಲಿ ಪರಿಣತನಾದಂಥ ಮೋಶೆ ಸತ್ಯ ತಿಳಿದಾಗ ದೇವ ಜನರೊಟ್ಟಿಗೆ ಅದನ್ನು ಗುರುತಿಸಿಕೊಂಡು ಸೇರಿ ತಾನು ಪರವನ ಕುಮಾರ್ತೆ ಅಲ್ಲ ಎಂಬುದಾಗಿ ತಿರಸ್ಕರಿಸುವಂಥದ್ದನ್ನು ನೋಡ್ತಾ ಇದ್ದೇವೆ. ಆ ರಾಜ ಪದವಿಯನ್ನು ತಿರಸ್ಕರಿಸುವಂಥದ್ದು, ಅರಮನೆಯ ಸುಖಗಳನ್ನು ತಿರಸ್ಕರಿಸುವಂಥದ್ದು, ದೇವ ಜನರ ಜೊತೆಯಲ್ಲಿ ಸೇರಿ ಕಷ್ಟ ಅನುಭವಿಸುತ್ತಾ ಒಪ್ಪಿಸಿಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಅದಕ್ಕೆ ಒಂದೇ ಒಂದು ಕಾರಣ, ಹಿಬ್ರಿಯ 11:23-27 ವಾಕ್ಯದಲ್ಲಿ ಓದ್ತೇವೆ. 27ನೇ ವಾಕ್ಯ ಹೇಳ್ತದೆ, ಬರುವ ಪ್ರತಿಫಲದ ಮೇಲೆ ಆತನು ಕಣ್ಣಿಟ್ಟಿದನು. ಲೋಕ ಶಾಶ್ವತವಲ್ಲ. ನಮಗೋಸ್ಕರ ಸುಂದರವಾದ ಒಂದು ಜೀವಿತವನ್ನು, ಈ ಲೋಕದ ಜೀವಿತದ ನಂತರವಾಗಿ ಸುಂದರವಾದ ಒಂದು ಜೀವಿತ ಯೇಸುಸ್ವಾಮಿ ಸಿದ್ಧ ಮಾಡಿಟ್ಟಿದ್ದಾನೆ. ಹಲ್ಲೆಲೂಯಾ. ನಿತ್ಯತ್ವಗಳ ಜೀವಿತ, ದುಃಖ ಇಲ್ಲದ, ಗೋಳಾಟ ಇಲ್ಲದ, ನೋವಿಲ್ಲದ, ವೇದನೆ ಇಲ್ಲದ ಒಂದು ಸುಂದರವಾದ ಯುಗಾಂತರಗಳ ನಿತ್ಯವಾದ ಜೀವಿತವನ್ನು ಯೇಸು ನಮಗೋಸ್ಕರ ಸಿದ್ಧ ಮಾಡಿಟ್ಟಿದ್ದಾನೆ. ಆ ಜೀವಿತ ಪಡೆದುಕೊಳ್ಳಬೇಕಾದ್ರೆ ಈ ಲೋಕದಲ್ಲಿ ಕೆಲವೊಂದು ಸಹಿಸಿ ನಾವು ದಾಟಿ ಮುಂದೆ ಹೋಗಲೇಬೇಕು. ಕಷ್ಟ, ದುಃಖ, ನೋವಿನ ಮಧ್ಯದಲ್ಲಿ ನನ್ನ ಮತ್ತು ನಿಮ್ಮ ಸಂಗಡ ಯೇಸು ಇರುತ್ತಾನೆ. ಆತನು ಯಾವತ್ತೂ ನಮ್ಮನ್ನು ಕೈ ಬಿಡುವುದಿಲ್ಲ. ನಾವು ಜಯಿಸುತ್ತೇವೆ. ಯಾಕಂದ್ರೆ 1 ಕೊರಿಂಥ 10:13, 1 ಕೊರಿಂಥ 10:13 ಹೇಳ್ತದೆ, ನಿಮಗೆ ಸಹಿಸಲಿಕ್ಕೆ ಅಸಾಧ್ಯವಾದ ಶೋಧನೆಯನ್ನು ಆತನು ಬರಮಾಡುವುದಿಲ್ಲ. ಶೋಧನೆ ಬಂದಾಗ ಸಹಿಸುವುದಕ್ಕೆ ಕೃಪೆ ಮತ್ತು ಅದರಿಂದ ಹೊರಗೆ ಬರುವಂತ ಮಾರ್ಗ ಕೂಡ ಆತನೇ ಸಿದ್ಧ ಮಾಡ್ತಾನೆ. ಅಲ್ಲ, ಸತ್ಯವೇದದಲ್ಲಿ ನೋಡಿ, ಎಷ್ಟೋ ಭಕ್ತರಿಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ, ದಾವೀದ, ಅನೇಕ ಭಕ್ತರ ಕುರಿತು ನಾವು ನೋಡಬಹುದು. ಅಬ್ರಹಾಮ, ಪೌಲ, ಸೀಲ, ಅವರಿಗೆಲ್ಲ ಹೋರಾಟಗಳು ಬಂದವು. ಅವರು ಪ್ರಾರ್ಥಿಸುವ ಅದ್ಭುತಗಳು ನಡೀತಿತ್ತು, ಸೌಖ್ಯಗಳು ನಡೀತಿತ್ತು, ಅನೇಕ ಕಾರ್ಯಗಳು ಆಗ್ತಾ ಇತ್ತು. ಆದರೂ ಅವರು ಕಷ್ಟ, ದುಃಖ, ನೋವಿನ ಮಾರ್ಗದಲ್ಲಿ ದಾಟಿ ಹೋದರು. ಅವೆಲ್ಲ ಸಮಯದಲ್ಲಿ ಕೂಡ ಯೇಸು ಅವರ ಜೊತೆಲಿ ಇದ್ದುಕೊಂಡು ನಡೆಸಿದ ಅವರನ್ನು. ಭಕ್ತರ ಜೀವಿತದ ಸಮಸ್ಯೆ ಅದು ಶಾಶ್ವತವಲ್ಲ. ಅದು ಸಮಸ್ಯೆ ಖಂಡಿತ ಇದೆ, ಕಷ್ಟ ಸಮಸ್ಯೆ ಇದೆ. ಆವಾಗ ನಾವು ಸ್ಥಿರಪಟ್ಟು ನಡೆಯಬೇಕು, ನಾವು ಸ್ಥಿರಪಡಬೇಕು, ಬಲ ಹೊಂದಬೇಕು. ಭಕ್ತನ ದಾವೀದನ ಒಂದು ಮಾತನ್ನು ಹೇಳ್ತಾನೆ, ಆ ಕೀರ್ತನೆ 84:4-7 ವಾಕ್ಯ ಓದಿ. Psalms 84:4-7. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರ್ತಾರೆ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯನ ಧನ್ಯರು. ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ, ಯಾತ್ರೆಯಲ್ಲಿ, ಜೀವನೆಂಬ ಯಾತ್ರೆಯಲ್ಲಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಹೊರತೆಗಳನ್ನು ತೋಡಿ ನೀರಿನ ಸ್ಥಳಭಾಗ ಮಾಡ್ತಾರೆ. ನೋಡಿ, ದೇವರ ಭಕ್ತರ ಕಣ್ಣೀರು ಅದು ಆಶೀರ್ವಾದದ ತೊರೆಯಾಗಿ ಬದಲಾಗುತ್ತದೆ. ಯಾಕಂದ್ರೆ ಕೀರ್ತನೆ 6:6, ಕೀರ್ತನೆ 56:8 ಈ 2 ವಾಕ್ಯಗಳಲ್ಲಿ ಮಾತ್ರ ಸತ್ಯವೇದದಲ್ಲಿ ಉಂಟು, ಭಕ್ತನ ಕಣ್ಣೀರನ್ನು ದೇವರು ತನ್ನ ಬುದ್ದಲಿಯಲ್ಲಿ ಶೇಖರಿಸಿ ಇಡುತ್ತಾನೆಂಬುದಾಗಿ. ಎಲ್ಲರೂ, ನನ್ನ ಕಣ್ಣೀರು ಕರ್ತನ ಬುದ್ದಲಿಯಲ್ಲಿ ಶೇಖರಿಸಿ ಇಡಲ್ಪಟ್ಟಿದೆ. ಯಾಕೆ ಗೊತ್ತುಂಟ? ಅದೇ ಕಣ್ಣೀರು ಆಶೀರ್ವಾದವಾಗುವ ದೇವರು ಹಾಗೆ ಮಾಡ್ತಾನೆ. ಪ್ರೈಸ್ ಗಾಡ್. ಅನ್ನಳು ಕಣ್ಣೀರು ಬಿಟ್ಟಳು, ದೇವರ ಸಮ್ಮುಖದಲ್ಲಿ ಹೋಗಿ ಅತ್ತಳು. 1 ಸಾಮ್ಯಲ 10:10-18. ಆ ಕಣ್ಣೀರು, ಅವಳು ಕೇಳಿದ ಒಂದು ಮಗು, ನಿಂದೆ ಅಪಮಾನಗಳ ಮಧ್ಯದಲ್ಲಿ ಪ್ರಾರ್ಥಿಸಿದ ಹನ್ನಳು ಕೇಳಿದ ಒಂದು ಮಗು, ದೇವರು ಕೊಟ್ಟದ್ದು ಹೆಚ್ಚದ 5 ಮಕ್ಕಳು, ಒಟ್ಟಿಗೆ 6 ಮಕ್ಕಳನ್ನು ಕೊಟ್ಟು ದೇವರು ಅವಳನ್ನು ಆಶೀರ್ವಾದ ಮಾಡಿದೆ. 1 ಸಾಮ್ಯಲ 2:21 ಓದ್ತೇವೆ ನಾವು. ಹಲ್ಲೆಲೂಯಾ. ದೇವರ ಮಕ್ಕಳ ಕಣ್ಣೀರು ಅದು ಆಶೀರ್ವಾದದ ತೊರೆಯಾಗಿ ಬದಲಾಗುವಂಥದ್ದಾಗಿದೆ. ಪ್ರೈಸ್ ಗಾಡ್. ಸ್ಥಿರ ಚಿತ್ತನಾಗಿರು, ಮುಂದೆ ಧೈರ್ಯದಿಂದಿರು. ದೇವರೇನು ಹೇಳ್ತಿದ್ದಾನೆ? ಧೈರ್ಯದಿಂದಿರು. ದೇವರು ನಮಗೆ ಕೊಡುವಂತ ಇನ್ನೊಂದು ಪ್ರೋತ್ಸಾಹದ ಮಾತು. ಮೊದಲನೇ ಪ್ರೋತ್ಸಾಹದ ಮಾತು ಸ್ಥಿರ ಚಿತ್ತದಿಂದಿರು. 2ನೇ ಪ್ರೋತ್ಸಾಹದ ಮಾತು ಏನಾಗಿದೆ? ಧೈರ್ಯದಿಂದಿರು. ಜ್ಞಾನೋಕ್ತಿ 28:1. ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು, ದುಷ್ಟನು ಹಿಂದಟ್ಟದಿದ್ದರೂ ಅವನು ಓಡಿ ಹೋಗುವನು. ಶಿಷ್ಟನು ಹೇಗಿರ್ತಾನೆ? ಎಲ್ಲ ಪರಿಸ್ಥಿತಿಗಳಲ್ಲಿ, ರೋಗ ಬಂದಾಗಲೂ, ವ್ಯಾಧಿ ಬಂದಾಗಲೂ, ಹಣದ ಕೊರತೆ ಬಂದಾಗಲೂ, ನೋವುಗಳು ಬಂದಾಗಲೂ, ಎಲ್ಲರೂ ಕೈಬಿಟ್ಟು ಹೋಗುವಾಗಲೂ, ಅಲ್ಲಲ್ಲಿ ಎಲ್ಲರೂ ವಿರೋಧವಾಗಿ ನಿಂತಾಗಲೂ, ಅನೇಕರು ವಿರೋಧವಾಗಿ ಯುದ್ಧ ಮಾಡುವಾಗಲೂ ಒಬ್ಬ ಭಕ್ತನು ಕುಗ್ಗಿ ಹೋಗುವುದಿಲ್ಲ.
ಅವನು ಧೈರ್ಯದಿಂದ ಇರುತ್ತಾನೆ. ಕಾರಣ 2 ತಿಮೋಥೆಯ 1:7 ವಾಕ್ಯ ಹೇಳ್ತದೆ, ನಾವು ಹೊಂದಿದಂಥ ಆತ್ಮ ಅದು ಹೇಡಿತನದ ಆತ್ಮವಲ್ಲ, ಬಲ, ಪ್ರೀತಿ, ಶಿಕ್ಷಣದ ಆತ್ಮವಾಗಿದೆ. ಅದು ಧೈರ್ಯದ ಆತ್ಮವಾಗಿದೆ. ಕ್ರಿಸ್ತನ ಆತ್ಮ ನಮ್ಮ ಮೇಲೆ ಇದ್ದಾನೆ. ಕ್ರಿಸ್ತನ ಆತ್ಮ ನಮ್ಮ ಒಳಗಡೆ ಇದ್ದಾನೆ. ಆ ಆತ್ಮ ಭಯದ ಆತ್ಮವಲ್ಲ, ಆ ಆತ್ಮ ಹೇಡಿತನದ ಆತ್ಮವಲ್ಲ, ಆ ಆತ್ಮ ಧೈರ್ಯದ ಆತ್ಮ, ಪ್ರತಿಯೊಂದು ಪರಿಸ್ಥಿತಿಗಳನ್ನು ಜಯಿಸಿ ನಿಲ್ಲುವಂತ ಆತ್ಮವಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಹೇಳ್ತಾನೆ, ಧೈರ್ಯದಿಂದಿರು. ಮೊದಲು 4 ವಾಗ್ದಾನ ಕೊಟ್ಟ, ಎರಡನೇದಾಗಿ 2 ವಿಧವಾದ ಪ್ರೋತ್ಸಾಹಗಳನ್ನು ಕೊಡ್ತಾ ಇದ್ದಾನೆ, ಮೂರನೇದಾಗಿ ಒಂದು ಜವಾಬ್ದಾರಿ ಕೊಡ್ತಾ ಇದ್ದಾನೆ. 6ನೇ ವಾಕ್ಯ ಓದಿ ಸಿಸ್ಟರ್. 6ನೇ ವಾಕ್ಯದ ಬಿ ಭಾಗ, ಕೊನೆಯ ಭಾಗ. ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನೀನೇ ಸ್ವಾಧೀನ. ನಾನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿದ ದೇಶವನ್ನು ನೀನು ಸ್ವಾಧೀನಪಡಿಸಬೇಕು. ಒಂದು ಜವಾಬ್ದಾರಿ ದೇವರು ಕೊಡ್ತಾ ಇದ್ದಾನೆ ಯೆಹೋಶುವನಿಗೆ. ನೀನು ಕರ್ಕೊಂಡೋಗಿ ವಾಗ್ದಾನದ ಕಡೆ ಕರ್ಕೊಂಡು ಹೋಗ್ಬೇಕು, ವಾಗ್ದಾನದ ಸ್ವಾಧೀನತೆ ಕರ್ಕೊಂಡು ಹೋಗಬೇಕು, ವಾಗ್ದಾನದ ಪರಿಪೂರ್ಣತೆ ಕಡೆಗೆ ಅವರು ನೀನು ಕರ್ಕೊಂಡು ಹೋಗಬೇಕು. ಹಲ್ಲೆಲೂಯ. ಒಂದು ಭಯಂಕರ ಜವಾಬ್ದಾರಿ, ಒಂದು ಉನ್ನತವಾದ ಒಂದು ಜವಾಬ್ದಾರಿ ಯೆಹೋಶುವ ದೇವರಿಂದ ಹೊಂದಿಕೊಳ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ವಾಗ್ದಾನಗಳು ನೆರವೇರಬೇಕಾದ್ರೆ ಕೆಲವೊಂದು ಕಾರ್ಯಗಳನ್ನು ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ವಾಗ್ದಾನ ಮಾಡಿದ ದೇವರು ನಂಬಿಕೆ. ಇಬ್ರಿ 10:23 ಓದಿ. Hebrew 10:23 ಓದಿ. ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. 146 ಕೀರ್ತನೆ 6ನೇ ವಾಕ್ಯ, 138 ಕೀರ್ತನೆ 2ನೇ ವಾಕ್ಯ. ವಾಗ್ದಾನಗಳನ್ನು ವಿಶೇಷವಾದ ರೀತಿಯಲ್ಲಿ ನೆರವೇರಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ವಾಗ್ದಾನ ಹೊಂದಿದಂತ ನಾವು ಹೊಂದಿದ ವಾಗ್ದಾನವನ್ನು ಮೊದಲು ನಂಬಬೇಕು. ನಾವು ವಾಗ್ದಾನ ಏನು ಮಾಡಬೇಕು? ನಂಬಬೇಕು. ನೋಡಿ, ಆದಿಕಾಂಡ 12ನೇ ಅಧ್ಯಾಯ 1-3 ವಾಕ್ಯ ಓದುವಾಗ, ಕಲ್ದಿಯರ ಊರೆಂಬ ಪಟ್ಟಣದಲ್ಲಿರುವಂಥ ಅಬ್ರಹಾಮನ್ ನೋಡಿ ಅವನಿಗೆ ವಾಗ್ದಾನಗಳನ್ನು ಕೊಡ್ತಾ ಇದ್ದಾನೆ. ನೀನು ತಂದೆ ಮನೆ, ಅವಾಗ ಓದಿದ್ರು ವರ್ಷಿಪ್ ಟೈಮಲ್ಲಿ, ನೀನು ತಂದೆಯ ಮನೆಯನ್ನು, ನಿನ್ನ ಬಂಧು ಬಳಗವನ್ನು, ನಿನ್ನ ದೇಶವನ್ನು, ಸ್ವದೇಶವನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ಹೋಗಬೇಕು. ಅವನೇನು ಮಾಡಿದ? 4ನೇ ವಾಕ್ಯ ಏನು ಹೇಳ್ತದೆ? 12:4 ಆದಿಕಾಂಡ. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ವಾಗ್ದಾನದ ಮೇಲೆ ನಂಬಿಕೆ ಇಟ್ಟ ಆತನು. ದೇವರು ಮಾಡಿದಂಥ ವಾಗ್ದಾನದ ಮೇಲೆ ಆತನು ನಂಬಿಕೆ ಇಟ್ಟು ಹೋಗುವಂಥದ್ದನ್ನು ನೋಡ್ತಾ ಇದ್ದೇವೆ. ಪ್ರೈಸ್ ಗಾಡ್. ವಾಗ್ದಾನಗಳು ಹಾಗೆ ನಾವು ನಂಬಿಕೆ. 15:6 ಆದಿಕಾಂಡ. ಅಬ್ರಹಾಮನು ಯೆಹೋವನನ್ನು ನಂಬಿದನು. ಅಬ್ರಹಾಮ ಯೆಹೋವನನ್ನು ನಂಬಿದನು. ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಯೆಹೋವನು ಅವನ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎಣಿಸ್ತಾ ಇದ್ದಾನೆ. ಅಬ್ರಹಾಮ ವಾಗ್ದಾನ ನಂಬಿದ. ರೋಮ 4:18 ಓದಿ. ರೋಮ್ 4:18. ರೋಮ 4:18. ಎಷ್ಟು ಪ್ರಾಯ ಅವನಿಗೀಗ? 75 ವಯಸ್ಸು. ಕಲ್ದಿಯರ ಊರೆಂಬ ಪಟ್ಟಣ ಬಿಡುವಾಗ ಎಷ್ಟು ವಯಸ್ಸು ಅವನಿಗೆ? 75 ವಯಸ್ಸು. 75 ವಯಸ್ಸಿನ ಮುದುಕ ಅಬ್ರಹಾಮ ಈಗ. ಓದಿ. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು, ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ. ನೆರವೇರುವುದಕ್ಕೆ ಮಾರ್ಗವೇ ಇಲ್ಲ. ಶರೀರ ನೋಡಿದ್ರೆ ಮುದಿಪ್ರಾಯ, ಸಾರಳ ಶರೀರ ನೋಡಿದ್ರೆ ಮುದಿಪ್ರಾಯ, ಮುಟ್ಟು ನಿಂತು ಹೋಗಿದೆ. ಮುಂದೆ ಓದಿ. ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃ ಆಗುವೆನೆಂಬ ನಿರೀಕ್ಷೆಗೆ ಆಸ್ಪದ ಇಲ್ಲದಿರುವಾಗಲೂ ಒಂದು ವೇಳೆ ನೀನು ನಿನಗೆ ವಾಗ್ದಾನ ಕೊಟ್ಟಾಗ ನಿನ್ನ ಆರೋಗ್ಯ ಪೂರ್ಣ ಹದಗೆಟ್ಟಿ ಬಂದಿರಬಹುದು. ಡಾಕ್ಟರ್ ಹೇಳಿದರೆ 1 ವಾರದಲ್ಲಿ ಸತ್ತು ಹೋಗ್ತಿ, ಡಾಕ್ಟರ್ ಹೇಳಿದರೆ 1 ತಿಂಗಳಲ್ಲಿ ಸತ್ತು ಹೋಗ್ತಿ, ಡಾಕ್ಟರ್ ಹೇಳಿದರೆ 6 ತಿಂಗಳಲ್ಲಿ ಸತ್ತು ಹೋಗುತ್ತೆ. ಡಾಕ್ಟರ್ ರಿಪೋರ್ಟ್ ಅದು. ಅವರು ಏನು ಕಲಿತಾರೆ ಅದಕ್ಕೆ ತಕ್ಕಂತೆ ನಿಮಗೆ ರಿಪೋರ್ಟ್ ಕೊಡ್ತಾರೆ. ಶರೀರ ನೋಡಿದ್ರೆ ಕುಗ್ಗಿ ಹೋಗ್ತೀನಿ. ನೀನು ವಾಗ್ದಾನ ಮಾಡುವ ದೇವರು ನೋಡುವುದಾದರೆ, ಆ ವಾಗ್ದಾನಗಳು ನಂಬುವುದಾದರೆ, ಹಲ್ಲೆಲೂಯ, ವಾಗ್ದಾನ ನಿನ್ನ ಜೀವಿತ ನೆರವೇರುತ್ತದೆ. ಹಲ್ಲೆಲೂಯ. ಸತ್ತಂತ ಲಾಜರನ್ನು 4 ದಿವಸಗಳ ನಂತರವೂ ಕೊಳೆತಂತ ಲಾಜರನ್ನು ಎಬ್ಬಿಸಲಿಕ್ಕೆ ಶಕ್ತನಾಗಿರುವುದಾದರೆ ನಿನ್ನ ಜೀವಿತದ ಕೊಟ್ಟ ವಾಗ್ದಾನಗಳನ್ನು ತಕ್ಕ ಸಮಯ ನೆರವೇರಿಸಲಿಕ್ಕೆ ಆತನಿಗೆ ಸಾಧ್ಯ ಇದೆ. ನಿಮಗೆ ಗೊತ್ತುಂಟ, ನೈಜೀರಿಯಾದಲ್ಲಿ ಸುಮಾರು ವರ್ಷ ಆಯಿತು ಈಗ, ಪಾಸ್ಟರ್ ಡ್ಯಾನಿಯಲ್ ಎಂಬವರು
ಸೇವೆಗೆ ಹೋಗುವ ಸಂದರ್ಭದಲ್ಲಿ ಅವಘಡ ಸಂಭವಿಸಿ ಅವರು ಸತ್ತು ಹೋದರು. ಎಷ್ಟು ಜನ ಗೊತ್ತುಂಟು? ಸತ್ತು ಹೋದ ಪಾಸ್ಟರ್ ಡ್ಯಾನಿಯಲ್ ಎಂಬವರು. ಯೂಟ್ಯೂಬಲ್ಲಿ ಉಂಟು, ಈಗಲೂ ನೋಡ್ಬೋದು ನೀವು. ರೈಸಿಂಗ್ ಫ್ರಮ್ ದ ಡೆಡ್ ಪಾಸ್ಟರ್ ಡ್ಯಾನಿಯಲ್ ನೈಜೀರಿಯಾ ಅಂತ ಹಾಕಿದರೆ ನಿಮ್ಗೆ ಯೂಟ್ಯೂಬಲ್ಲಿ ಸಿಗ್ತದೆ. ಅವರು ಸತ್ತು ಹೋದ ಸಂದರ್ಭದಲ್ಲಿ ಅವರ ಶವವನ್ನು ಅವರ ಹೆಂಡತಿ ಸಮಾಧಿ ಮಾಡಲಿಕ್ಕೆ ಬಿಡಲಿಲ್ಲ. ಅದಕ್ಕೆ ಒಂದು ಕಾರಣ ಇತ್ತು. ಕಾರಣ ಅಂದರೆ ಅವ್ರ ಜೀವದಿಂದಿರುವಾಗ ಅವರ ಪಾಸ್ಟರ್ ಅವರಿಗೆ ದೇವರು ಕೊಟ್ಟಂಥ ಅನೇಕ ಸೇವೆ ಕುರಿತಾಗಿ ವಾಗ್ದಾನಗಳಿತ್ತು. ಆ ವಾಗ್ದಾನಗಳು ಇನ್ನೂ ನೆರವೇರಿರಲಿಲ್ಲ. ಕೊನೆಗೇನಾಯಿತು? ಇವರು ಸಮಾಧಿ ಮಾಡಲಿಕ್ಕೆ ಬಿಡಲಿಲ್ಲ, ಮೊರ್ಚಲ್ಲಿ ಇಟ್ಟು ಬಿಟ್ಟರು. 3 ದಿವಸ ಹಗಲು ರಾತ್ರಿ ಅವರ ಶವ ಮೊರ್ಚರಿ ಐಸಲ್ಲಿತ್ತು. 4ನೇ ದಿವಸ ಪಾಸ್ಟರ್ ರೈನಾರ್ಡ್ ಬೊಂಕೆ, ಎಷ್ಟು ಜನ ಕೇಳಿದ್ದೀರಿ? ಪಾಸ್ಟರ್ ರೈನಾರ್ಡ್ ಬೊಂಕೆ ಆಫ್ರಿಕಾದ ದೊಡ್ಡ ಕನ್ವೆನ್ಷನ್, 10 ಲಕ್ಷಕ್ಕಿಂತ ಅಧಿಕ ಸೇರುವಂಥ ಜನಸಂದಣಿ ಆವತ್ತು. ಆ ಕೂಟಕ್ಕೆ ಅಲ್ಲಿ ಮಾತಾಡಲಿಕ್ಕೆ ಬರಲಿಕ್ಕಿದ್ರು. ಆ ಕೂಟದಲ್ಲಿ ಇವರು ಏನು ಮಾಡ್ತಾರೆ, ಮೊರ್ಚರಿಂದ ಡೈರೆಕ್ಟ್ ಶವವನ್ನು ನಂಬಿಕೆಯಿಂದ ಅವ್ರು ತಗೊಂಡು ಹೋಗ್ತಾರೆ. ಇವರು 3 ದಿವಸಗಳ ಕಾಲ ಪ್ರಾರ್ಥಿಸುತ್ತದೆ ಒಂದೇ ಒಂದು, ದೇವರೇ ನನ್ನ ಪತಿಗೆ ಈ ವಿಧವಾದ ವಾಗ್ದಾನ ಕೊಟ್ಟಿದ್ದಿ, ಕುಟುಂಬವಾಗಿ ಈ ವಿಧವಾದ ವಾಗ್ದಾನ ಮಾಡಿದೆಯಲ್ಲ, ಹಾಗಾದರೆ ಈ ವಾಗ್ದಾನ ನೆರವೇರದೆ ಇವರು ಸತ್ತು ಹೋಗುವುದಾದರೆ ನಿನ್ನ ವಾಗ್ದಾನ ಸುಳ್ಳು, ನಿನ್ನ ವಾಗ್ದಾನಗಳು ನೆರವೇರದೆ ಇವರು ಸತ್ತು ಹೋಗ್ಲಿಕ್ಕೆ ಸಾಧ್ಯ. ಇದನ್ನೇ ವಾಗ್ದಾನ ಇಟ್ಟು ಇಡೀ ರಾತ್ರಿ 3 ಹಗಲು ಪ್ರಾಯರ್ ಮಾಡಿದ್ದಾರೆ. 4ನೇ ದಿವಸ ದೊಡ್ಡ ಕೂಟ ಕನ್ವೆನ್ಷನ್ ತಗೊಂಡೋದ್ರು ಮೊರ್ಚರಿಯಿಂದ. ಅಲ್ಲಿ ಆರಾಧನೆಯ ಸಮಯದಲ್ಲಿ ಅವತ್ತು ಪಾಸ್ಟರ್ ರೈನಾರ್ಡ್ ಬೊಂಕೆ ಅವರ ಪ್ರಸಂಗ ಕೂಡ ಯೋಹನನ ಸುವಾರ್ತೆ 11ನೇ ಅಧ್ಯಾಯ, ಸತ್ತ ಲಾಜರನ್ನ ಹೇಗೆ ಎದ್ದು ಬಂದ ಅದರ ಕುರಿತು ಮಾತಾಡ್ತಾ ಇದ್ದಾರೆ ಅವರು. ಅವರ ಆರಾಧನೆಯ ಸಮಯದಲ್ಲಿ ಅವರ ಶವ ಚಲಿಸಲಿಕ್ಕೆ ಆರಂಭವಾಯಿತು. ಆ ಶವಕ್ಕೆ ಜೀವ ಬಂದು ಅವರು ಎದ್ದು ಬಂದರು. ಇನ್ನೊಂದು ಅದ್ಭುತ ಹೇಳ್ತೇನೆ, ಮೊರ್ಚರಿಗೆ ಅಲ್ಲಿ ಅವರಿಗೆ ಪೋಸ್ಟ್ ಮಾರ್ಟಮ್ ಆಗಿದೆ, ಅವರ ಕರಳುಗಳನ್ನು ಎಲ್ಲ ಕಿತ್ತು ತೆಗೆದಿದ್ದಾರಂತೆ. ಆದ್ರೆ ಅವ್ರು ಜೀವಂತವಾಗಿ ಎದ್ದು ಬಂದರು. ಅಲ್ಲಲ್ಲಯ್ಯ, ದೇವರಿಗೆಲ್ಲವೂ ಸಾಧ್ಯ, ದೇವರಿಗೆಲ್ಲವೂ ಸಾಧ್ಯ. ಹಾಲಲ್ಲೂಯ್ಯ. ಹಾಗಾದ್ರೆ ವಾಗ್ದಾನ ನಾವು ನಂಬುವಾಗ ಆ ವಾಗ್ದಾನ ನಮ್ಮ ಮುಂದೆ ನಮ್ಮ ಪರಿಸ್ಥಿತಿ ಯಾವುದೇ ರೀತಿಯಲ್ಲಿ ಇರ್ಬೋದು. ನೋಡಿ, ಯೋಸೆಫನಿಗೆ ವಾಗ್ದಾನ 17ನೇ ವಯಸ್ಸಿನಲ್ಲಿ ಬಂತು. ಆದಿಕಾಂಡ 37 5ರಿಂದ 14 ವಾಕ್ಯದವರೆಗೆ ಓದಿದ್ರೆ ಗೊತ್ತಾಗ್ತದೆ. 14ನೇ ವಯಸ್ಸಿನಲ್ಲಿ ವಾಗ್ದಾನ ಬರ್ತಾ ಇದೆ ಅವನಿಗೆ. ಏನು ವಾಗ್ದಾನ ಅದು? ನಿನ್ನ ತಂದೆ ತಾಯಿ, ನಿನ್ನ ಕುಟುಂಬಸ್ಥರು, ನಿನ್ನ ಅಣ್ಣಂದಿರು ನಿನಗೆ ಅಡ್ಡ ಬೀಳುವಂಥ ಪೊಸಿಷನ್ ನಿನಗೆ ಕೊಡ್ತೇನೆ, ವಾಗ್ದಾನ. ಮತ್ತೆ ಬಂತು ಏನು? ವಿರೋಧ, ಹೊಟ್ಟೆ ಕಿಚ್ಚು, ಅಣ್ಣಂದಿರ ಹೊಟ್ಟೆ ಕಿಚ್ಚುಗಳು, ಅಲ್ಲಲ್ಲಿಯ ಹೊಟ್ಟೆ ಕಿಚ್ಚುಗಳು. ಕೆಲವೊಂದು ಸೇವೆಗಳು ಬೆಳೆಯುವಾಗ ಕೆಲವರಿಗೆ ತುಂಬ ಸಂತೋಷ ಆಗ್ತದೆ, ಸಂತೋಷದ ಪ್ರಾರ್ಥನೆ ಮಾಡ್ತಾರೆ, ಬ್ಲೆಸ್ ಮಾಡ್ತಾರೆ, ಕಟ್ಟಡಗಳು ಬೆಳೀತಾ ಉಂಟು, ಸೇವೆಗಳು ವೃದ್ಧಿ ಆಗುತ್ತಂತು. ಆದರೆ ಆ ಟೈಮಲ್ಲಿ ಆಗಿರಲಿಲ್ಲ. ಈಗಿನ ಟೈಮಲ್ಲಿ ಕೆಲವರು ತುಂಬ ಸಂತೋಷ ಆಗ್ತಾ ಇದೆ, ನಮ್ಮ ಸೇವೆ ಬೆಳೀತಾ ಉಂಟು, ಅಭಿವೃದ್ಧಿ ಉಂಟು, ಹಾಗೆ ಆಗ್ತದೆ, ಕೆಲವರಿಗೆ ತುಂಬ ಸಂತೋಷ. ಆದರೆ ಆ ಟೈಮಲ್ಲಿ ಯೋಸೇಫನ ಟೈಮಲ್ಲಿ ತುಂಬ ಹೊಟ್ಟೆಕಿಚ್ಚು. ದರ್ಶನಗಳನ್ನು ಕೇಳುವಾಗ ಅವರಿಗೆ ಸಂತೋಷ ಆಗ್ತಾ ಇರಲಿಲ್ಲ ಬೆಳೆಯುವಾಗ. ಕಾರಣ ಏನು? ಅವ್ರು ದೇವರ ಕಿಂಗ್ಡಮ್ ಮೈಂಡಲ್ಲಿ ಅವ್ರು ಹೋಗಿಲ್ಲ. ಅವ್ರು ಯೋಸೇಫನಿಗೆ ವೈಯಕ್ತಿಕ ವಿಷಯದಲ್ಲಿ ನೋಡ್ತಾ ಇದ್ದಾರೆ. ಹೊಟ್ಟೆಕಿಚ್ಚು. ಅವ್ರು ಹನ್ನೊಂದರ ವೈರಿಗಳಾಗಿ ಬದಲಾಯಿತು, ಉಪದ್ರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಲಲುಯ್ಯ. ಉಪದ್ರವಗಳು ಸ್ಟಾರ್ಟ್ ಆಯಿತು. ಕೊನೆಗೆ ಮಾರಲ್ಪಟ್ಟ, ಬಾವಿಗೆ ಬೀಳಲ್ಪಟ್ಟ, ಇಷ್ಮಾಯೇಲಿಗೆ ಮಾರಲ್ಪಟ್ಟ, ಪೊಟಿಫರನ ಮೇಲೆ ಗುಲಾಮನಾದ, ಸೇವಕನಾದ, ಸೆರೆಮನೆಗೆ ಹೋಗಬೇಕಾಯಿತು. ಅನೇಕ ಶೋಧನೆಗಳ ಮೇಲೆ ಶೋಧನೆ. ಪರಿಸ್ಥಿತಿ ನೋಡಿದ್ರೆ ಯೋಸೇಫ್ ಅನ್ನೋದೇನಾಗಿದೆ? ಆ ಪೊಸಿಷನ್ ಸಿಗ್ತದೋ ಇಲ್ವೋ ಅಪನಂಬಿಕೆ. ಅದು ಅಪನಂಬಿಕೆ ಮಾಡಲಿಲ್ಲ. ಅವನೇನು ಮಾಡ್ತಾ ಇದ್ದಾನೆ? ಎಲ್ಲ ಸಮಯದ ಅವನ ಒಳಗಡೆ ಒಂದು ವಾಗ್ದಾನ ಚಿಗುರುತ್ತಾ ಇತ್ತು, ಒಂದು ನಂಬಿಕೆ ಇತ್ತು. ನನಗೆ ಮಾಡಿದ ವಾಗ್ದಾನ ಒಂದು ದಿವಸ ನೆರವೇರಲಿಕ್ಕೆ ಹೋಗ್ತದೆ. ಹಲ್ಲೆಲೂಯಾ. ಬದಲಿರುವ ಸಹೋದರ ಕೈ ಕೊಟ್ಟು ಹೇಳಿ, ನನ್ನ ವಾಗ್ದಾನ ನೆರವೇರಲಿಕ್ಕೆ ಹೋಗ್ತದೆ, ನನ್ನ ವಾಗ್ದಾನ ನೆರವೇರಲಿಕ್ಕೆ ಹೋಗ್ತದೆ, ನನ್ನ ವಾಗ್ದಾನ ನೆರವೇರಲಿಕ್ಕೆ ಹೋಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್. ಯಾರು ಹೊಟ್ಟೆ ಕಿಚ್ಚು ಪಟ್ಟರೂ ಪರವಾಗಿಲ್ಲ, ಯಾರು ನಿಮಗೆ ವಿರುದ್ಧವಾಗಿ ಯುದ್ಧ ಮಾಡಿದರೂ ಪರವಾಗಿಲ್ಲ, ಹೇಗೂ ನೀವು ಅದನ್ನು ಅನುಭವಿಸಲೇಬಾರದೆಂಬುದಾಗಿ ಅವರಿವರನ್ನು ಕಿತ್ತು ತೆಗೆದು ಆಚೆ ಕಡೆ ಮಾಡಿ ನಿಮಗೆ ಪಾಯ್ಸನ್ ಹಾಕಿ ನಿಮ್ಮಿಂದ ದೂರ ಮಾಡಿದರೂ ಪರವಾಗಿಲ್ಲ. ವಾಗ್ದಾನ ಮಾಡಿದ ದೇವರು, ಆತನ ವಾಗ್ದಾನ ಸರಿಯಾದ ಸಮಯಕ್ಕೆ ನಿಮ್ಮ ಜೀವಿತ ನೆರವೇರಿಸ್ತಾನೆ. ಎಷ್ಟು ಬೇಕಾದ ಯುದ್ಧ ಮಾಡಲಿ, ಯಾರು ಬೇಕಾದ, ಯಾವ ರೀತಿಯಲ್ಲಿ ಬೇಕಾದ್ರೆ ಮಾಡಲಿ. ಯುದ್ಧ ಮಾಡುವರು ನಾಚಿಕೆ ಆಗುವೊಳಗಾಗ್ತಾರೆ. ಅಲ್ಲಲ್ಲಿಯ ಒಂದು ವಾಗ್ದಾನ ಅಲ್ಲಿಂದ ಬಂದಿರುವುದಾದರೆ ಆ ವಾಗ್ದಾನ 100ಕ್ಕೆ 100% ನೆರವೇರ್ತದೆ. ಅದನ್ನು ತಡೆ ಹಿಡಿಯುವಂಥ ಶಕ್ತಿ ಲೋಕದಲ್ಲಿ ಇಲ್ಲವೇ ಇಲ್ಲ. ಯಾರಲ್ಲಿ ಯುದ್ಧ ಮಾಡ್ತಾರೆ ನೋಡಿ, ಅವರು ಸೋತು ಹೋಗ್ತಾರೆ, ಅವ್ರು ನಾಚಿಕೆಗೆ ಒಳಗಾಗ್ತಾರೆ.
ಅವರ ಮುಂದೆ ನಿಮ್ಮನ್ನು ದೇವರು ಮಾನಿಸ್ತಾನೆ. ಅದೇ ಕೀರ್ತನೆ 23:5 ವಾಕ್ಯದಲ್ಲಿ ದೇವರು ದಾವೀದ ಹೇಳಿದ್ದು, ವೈರಿಯ ಮುಂದೆ ಔತಣ ಸಿದ್ಧಪಡಿಸುತ್ತಾನೆ, ನನ್ನ ತಲೆಗೆ ತೈಲವನ್ನು ಹಚ್ಚುತ್ತಾನೆ, ನನ್ನ ಪಾತ್ರೆ ತುಂಬಿ ಹೊರ ಸೂಸುತ್ತದೆ. ಹಲ್ಲೆಲೂಯಾ. ವೈರಿಗಳ ಮುಂದೆ ದೇವರು ಏನು ಮಾಡ್ತಾನೆ? ಬ್ಲಸ್ ಮಾಡಿ. ಒಬ್ಬ ಜೀವಿತದಲ್ಲಿ ಸೇವೆಯಲ್ಲಿ ವಾಗ್ದಾನ ನೆರವೇರುತ್ತಾ ಇರುವಾಗ ಸಾಧ್ಯ ಆದರೆ ಬ್ಲಸ್ ಮಾಡಿ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ವಾಗ್ದಾನ ನೆರವೇರ್ತಾ ಇರುವಾಗ ಸಾಧ್ಯ ಆದರೆ ಬ್ಲಸ್ ಮಾಡಿ. ಗುಣಗುಟ್ಟಿ ವಿರೋಧ ಮಾತನಾಡಿ ಪಾಯ್ಸನ್ ಮಾಡಿ ಇನ್ನೊಬ್ಬರನ್ನು ದೂರ ಮಾಡಿ ಅವರಿಂದ ಏನೇನೋ ಮಾಡಿಕೊಂಡು ನೀವೆಲ್ಲ ಇದು ಮಾಡಲಿಕ್ಕೆ ಅದು ಹೊಡಿಲಿಕ್ಕೆ ಇದು ಹೊಡಿಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆ ಅಂತ ಮಾಡಲಿಕ್ಕೆ ಹೋದರೆ ಯಾರು ಹಾಗೆ ಮಾಡಲಿಕ್ಕೆ ಹೋಗ್ತಾರೆ ಅವರೇ ಹೊಡೆಯಲ್ಪಡುತ್ತಾರೆ. ಅವಾಗ ಓದಿದ್ದೇವಲ್ಲ ನಾವು, ನಿನ್ನ ಸಂಗಡ ವ್ಯಾಜ್ಯವಾಡುವವನು ನಿನ್ನ ನಿಮಿತ್ತ ಕೆಡವಲ್ಪಡುವನು. ಹಲ್ಲೆಲೂಯಾ. ಬದಲಿಗೆ ಬ್ಲಸ್ ಮಾಡಿ ಇನ್ನೊಬ್ಬರನ್ನು ಬ್ಲಸ್ ಮಾಡಿ ಹೇಳಿ, ಮತ್ತೊಬ್ಬರನ್ನು ಬ್ಲಸ್ ಮಾಡಿ ಆಶೀರ್ವದಿಸಿ, ಇನ್ನೊಬ್ಬರನ್ನು ಆಶೀರ್ವದಿಸಿ, ಸಂತೋಷಪಡಿ. ಇನ್ನೊಬ್ಬರು ಬೆಳೆಯುವಾಗ ಸಂತೋಷಪಡಿ, ಸೇವೆ ಬೆಳೆಯುವಾಗ ಸಂತೋಷಪಡಿ, ಸೇವೆ ಎಲ್ಲೆಗಳು ವಿಸ್ತರಣೆ ಆಗುವ ಸಂತೋಷಪಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಗ್ದಾನ ನಂಬಬೇಕು. ಒಂದನೇದಾಗಿ ವಾಗ್ದಾನ ಏನು ಮಾಡಬೇಕು? ನಂಬಬೇಕು. ಎರಡನೇ, ವಾಗ್ದಾನಕ್ಕಾಗಿ ನಾವು ನೆರವೇರಿಕೆಗಾಗಿ ಪ್ರಾರ್ಥಿಸಬೇಕು. ಆವಾಗಲೇ ಇದೆ ಪಾಸ್ಟರ್ ಡ್ಯಾನಿಯಲ್ ಅವರ ಹೆಂಡತಿ ಹೇಗೆ 3 ದಿವಸಗಳ ಕಾಲ ಪ್ರಾರ್ಥನೆ ಮಾಡಿದರು. ಒಂದು ದಿವಸ ಪಾಸ್ಟರ್ ಎಂ ಸ್ಟೀಫನ್ ಗೊತ್ತಲ್ಲ, ಮೈಸೂರು, ಅವರು ಇದು ಕೆಲವು ವರ್ಷಗಳ ಹಿಂದೆ ನಡೆದಂಥ ಘಟನೆ ಇದು. ಒಂದು ನದಿಗೆ ಹೋದ್ರಂತೆ, ಕೆಲವರಿಗೆ ಬ್ಯಾಪ್ಟಿಸಮ್ ಕೊಡಲಿಕ್ಕಿತ್ತು, ಸಭೆಯಾಗಿ ಹೋದ್ರಂತೆ. ನಮ್ಮ ಅತ್ತೆ ಕೂಡ ಇದ್ರಂತ ಕಾಣ್ತದೆ, ಅದರಲ್ಲಿ ಗೊತ್ತಿಲ್ಲ ನನಗೆ. ನೀವಿದ್ರಾ? ಅವರಿದ್ರಂತೆ. ಅವ್ರಿಗೆ ಈಜಲಿಕ್ಕೆ ಬರೋದಿಲ್ಲ. ಒಂದು ಬದಿಯಲ್ಲಿ ಆ ನದಿಯ ತೀರದಲ್ಲಿ ಒಂದು ಕಡೆ ಅವರೆಲ್ಲರಿಗೆ ಬ್ಯಾಪ್ಟಿಸಮ್ ಕೊಟ್ಟರು. ಎಲ್ಲರೂ ಬ್ಯಾಪ್ಟಿಸಮಲ್ಲಿ ಆಗಿ ಎಲ್ಲ ಮೇಲೆ ಹೋಗಿದ್ದಾರೆ, ಅಲ್ಲೆಲ್ಲ ಆಟ ಆಡ್ತಾ ಇರ್ತಾರೆ ಎಲ್ಲರೂ. ಪಕ್ಕನೆ ಇವರ ಕಾಲು ಜಾರಿ ಹೋಯಿತು, ಸೀದಾ ಗುಂಡಿಗೆನಂತೆ, ಸೀದಾ ಅಡಿಗೆ ಹೋಗಿದ್ದಾರೆ. ಅವರು ತುಂಬ ಆಳ ಇದೆ ಅಂತ ನದಿ, ಈಜಲಿಕ್ಕೆ ಬರಲ್ಲ. ಒಂದೆರಡು ಸಲ ಹೀಗೆ ಬಂತಂತೆ ಕೈ ಎಣಿಸ್ತಾ ಏನು ಆಟ ಆಡ್ತಾ ಇದ್ದಾರೆ ಅಂತ. ಇವನು ಯಾರು ಅಷ್ಟು ಗಮನ ಹರಿಸಲಿಲ್ಲ, ಗಂಭೀರ ತಗೊಳ್ಳಿಲ್ಲ. ಇವರು 3ನೇ ಸಲ ಕೆಳಗೆ ಹೋದ್ರ ಮೇಲೆ ಬರಲೇ ಇಲ್ಲ. ನೀರು ಕುಡಿತಿದ್ದಾರೆ. ಇವರು ಯೋಚನೆ ಮಾಡಿದ್ರು, ನಂದು ಮುಗೀತು. ಅವು ಸಡನ್ಲಿ ನೆನಪು ಬಂತು, ದೇವರು ಅನೇಕ ವಿಧವಾದ ವಾಗ್ದಾನಗಳು ನನಗೆ ಮಾಡಿದ್ದಾನೆ, ಆ ವಾಗ್ದಾನ ನೆರವೇರಿದ್ರೆ ನಾನು ಸಾಯುವುದಿಲ್ಲ. ಆಗ ದೇವರಿಗೆ ಅವ್ರು ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಕನ್ಫ್ಯೂಸ್ ಮಾಡಲಿಕ್ಕೆ. ಮನಸ್ಸಲ್ಲಿ ಹೇಳಿದೆ, ದೇವರೇ ಅನೇಕ ವಾಗ್ದಾನಗಳನ್ನು ಮಾಡಿದೆಯಲ್ಲ ಸ್ವಾಮಿ, ಇದು ಎಲ್ಲ ನೆರವೇರಲಿಲ್ಲವಲ್ಲ, ಹಾಗೆ ಹೇಗೆ ನಾನು ಸಾಯಲಿಕ್ಕೆ ಬಿಡುತ್ತೆ ಅಷ್ಟೇ ಅಂತ. ಏನೋ ಒಂದು ಸ್ಪ್ರಿಂಗ್ ಆಗಿತ್ತು, ಆ ಕಾಲಿನ ಕೆಳಗೆ ಬಂತಂತೆ. ಅದು ಇವ್ರನ್ನ ಹೀಗೆ ಮೇಲಕ್ಕೆ ತಳ್ಳಿದಾಗಾಯಿತು, ಸೀದಾ ನೆಲಕ್ಕೆ ಹೋಗಿ ದಡಕ್ಕೆ ಬಿದ್ದಿದ್ದಾರಂತೆ. ಅವ್ರಿಗೆ ಆಶ್ಚರ್ಯ ಏನಾಗಿದೆ ಅಂತ ಗೊತ್ತಿಲ್ಲ. ಅಲ್ಲಲ್ವಯ್ಯ. ವಾಗ್ದಾನಗಳ ನೆರವೇರಿಕೆಗೆ ನಾವು ಪ್ರಾರ್ಥಿಸಬೇಕು. ವಾಗ್ದಾನ ಹೊಂದಿದ ನಂತರ ಸುಮ್ಮನೆ ಇರೋದು. ವಾಗ್ದಾನ ನೆರವೇರಿಕೆಗೆ ನಾವು ಏನು ಮಾಡಬೇಕೀಗ? ನಂಬಬೇಕು. ಎರಡನೇದಾಗಿ ಏನು ಮಾಡಬೇಕು? ಪ್ರಾರ್ಥಿಸಬೇಕು. ಮೂರನೇದಾಗಿ ಭಕ್ತಿಯಲ್ಲಿ ನಾವು ನಿಲ್ಲಬೇಕು. ಭಕ್ತಿಯಲ್ಲಿ ಏನು ಮಾಡಬೇಕು? ನಾವು ನಿಲ್ಲುವವರಾಗಿರಬೇಕು. ವಾಗ್ದಾನಗಳನ್ನು ಹೊಂದಿದ ನಂತರ ಜೀವಿತದಲ್ಲಿ ಪರಿಶುದ್ಧತೆ ಅತಿ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯ. ಈಗ ಒಂದು ಟೀಚಿಂಗ್ ಬಂದುಬಿಟ್ಟಿದೆ ಲೋಕದಲ್ಲಿ, ರಕ್ಷಣೆ ಹೊಂದಿದ ನಂತರ ಹೇಗೆ ಬೇಕಾದರೆ ಜೀವನ ಮಾಡಬಹುದೆಂಬುದಾಗಿ. ಅದು ಕೆಲವರಿಗೆ ಆ ರೀತಿ ಜೀವಿಸುವವರಿಗೆ ಭಾರಿ ಸಂತೋಷ. ಯೋಹನ್ನ 8:1-11 ವಾಕ್ಯ, 11ನೇ ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. ಆ ಸ್ತ್ರೀ, ವ್ಯಭಿಚಾರಿ ಸ್ತ್ರೀಗೆ ಯೇಸು ಹೇಳಿದಂಥ ಮಾತು ಏನು? ಇನ್ನು ನಿನ್ನ ಮೇಲೆ ನಾನು ಕೂಡ ತಪ್ಪೋರಿಸುವುದಿಲ್ಲ, ಪಾಪ ಮಾಡಬೇಡ. ಹೌದಾ? ಹೇಳಿದ್ನ ಸ್ವಾಮಿ. 5:14 ಓದಿ. ಯೋಹನ್ನ 5:14. ಆ 38 ವರ್ಷದ ರೋಗಿಗೆ ಯೇಸು ಏನು ಹೇಳ್ತಾನೆ ನೋಡಿ. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತು. ಹೆಚ್ಚಿನ ಕೇಡು ಉಂಟಾದಿತು. ಗಲಾತ್ಯ 5:1 ಓದಿ. ಗಲಾತ್ಯ 5:1. ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ಹಲ್ಲೆಲೂಯ. ಇನ್ನೊಂದು ಪ್ಯಾಷನ್ ಬಂದಿದೆ ಕೆಲವು ಕಡೆ. ಹಲ್ಲೆಲೂಯ. ಸಭೆಗೆ ಹೋಗಿ ಕೆಲವು ಅಕ್ರಮ ಸಂಬಂಧಗಳು ನಡೆಯುವಂಥದ್ದನ್ನು ನೋಡ್ತಾ ಇದ್ದೇವೆ ಅನೇಕ ಕಡೆಗಳಲ್ಲಿ. ಸೈತನ ವಂಚಕನು, ನೆನಪಿಟ್ಟುಕೊಳ್ಳಿ, ನಮಗಿರುವಂಥ ವಾಗ್ದಾನವನ್ನು ಹಾಳು ಮಾಡಬೇಕಾದ್ರೆ ಹೇಗೆ ತಂತ್ರದಿಂದ ಆತನು ಮಾಡ್ತಾನೆ. ಹೇಗೆ ಗೊತ್ತುಂಟ? ಅವನು ಮುಖಾಮುಖಿ ಬರಲ್ಲ. ಗೇಜಿಯ ವಾಗ್ದಾನವನ್ನು ಕೆಡಿಸಬೇಕಾದ್ರೆ ಗೇಜಿಯ ಒಳಗಡೆ ಹಣದಾಸೆ ತಂದು ಹಾಕಿದವನು. ಹೌದಾ? ಸ್ಯಾಮ್ಸೋನನ್ನು ಅಭಿಷೇಕ ನಾಷ್ಟಪಡಿಸಬೇಕಾದ್ರೆ ಅವನಲ್ಲಿರುವಂಥ ಶರೀರದಾಶನ ಉಪಯೋಗ ಮಾಡಿ ಅವನು ವ್ಯಭಿಚಾರದ ಪಾಪದಲ್ಲಿ ಬಿಡುವ ಹಾಗೆ ಮಾಡಿದ.
ಹೌದಾ? ಪ್ರೈಸ್ ಅಲ್ಲ. ಈವನ್ ಯೋಸೆಫನ್ ಎದುರಾಗಿ ವ್ಯಭಿಚಾರ ಪಾಪದ ಸಂಬಂಧ ತಂದು ಬಿಟ್ಟ, ಆದರೆ ಅವನು ಸ್ಥಿರವಾಗಿ ನಿಂತ, ಬೀಳ್ತು ಹೋಗಲಿಲ್ಲ, ಅಲ್ಲಿಂದ ಓಡಿ ಹೋಗುತ್ತಾ ನೋಡ್ತೀವಿ. ಆದಿಕಾಂಡ 39:9 12ನೇ ವಾಕ್ಯದಲ್ಲಿ ಇದನ್ನು ಓದಬಹುದು ನಾವು. ಹಲ್ಲೆಲೂಯಾ. ಅನೇಕ ಕಡೆಗಳಲ್ಲಿ ಹಲ್ಲೆಲೂಯಾ ಯವನಸ್ಥರು ವಾಟ್ಸಪ್ ಸಂದೇಶಗಳು ಆಚೆ ಕಡೆ, ಈಚೆ ಕಡೆ ಫೋನ್ ಕರೆಗಳು ಆಚೆ ಕಡೆ, ಚರ್ಚಿಗೆ ಬರುವುದಾ, ಅವರು ಪ್ರೀತಿ ಮಾಡಲಿಕ್ಕೆ ಬರುವುದಾ, ಅಕ್ರಮ ಸಂಬಂಧ ಮಾಡಲಿಕ್ಕೆ ಬರುವುದೋ ಗೊತ್ತಾಗೋದಿಲ್ಲ. ಲೋಕದ ಸಭೆಗಳಾಗಿ ನಡೀತದೆ, ಲೌಕಿಕವಾಗಿ ನಡೀತದೆ. ಅದು ಆತ್ಮಿಕ ಸಭೆಗಳಲ್ಲಿ ಒಂದು ಭಯ ಎಂಬುವಂಥದ್ದು ಅನೇಕರಿಗಿಲ್ಲ. ಅದನ್ನು ನೋಡಿದರೆ ಇನ್ನೂ ಕೂಡ ಹಾಳಾಗಿ ಹೋಗ್ತಾರೆ. ನಿಮ್ಗೆ ಗೊತ್ತು, ಪ್ರೀತಿ ಮಾಡಿ ಮದುವೆ ಆಗಬಾರದಂತ. ಓದಿ ವಾಕ್ಯ, ಪರಮಗೀತೆ 2ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಸಾಂಗ್ ಆಫ್ ಸೊಲೊಮನ್ ಚಾಪ್ಟರ್ 2:7 ಬೇಗ ಓದಿ. ಸಾಂಗ್ ಆಫ್ ಸೊಲೊಮನ್ ಚಾಪ್ಟರ್ 2:7. ದಯಮಾಡಿ ಯಾರಿಗೂ ಪ್ರೋತ್ಸಾಹ ಕೊಡಬೇಡಿ ಇಂಥ ಕೆಲಸಗಳಿಗೆ. ಯೆರೂಸಲೇಮಿನ ಸ್ತ್ರೀಯರೇ, ಉಚಿತ ಕಾಲಕ್ಕೆ ಮುಂಚೆ ಪ್ರೀತಿಯನ್ನು ಹುಟ್ಟಿಸಿ ಬೆಳೆಸಬಾರದೆಂದು ಅಡವಿಯ ಹುಲ್ಲೆಗಳ ಮೇಲೆಯೂ ಹರಿಣಿಗಳ ಮೇಲೆಯೂ ನಿಮ್ಮಿಂದ ಪ್ರಮಾಣ ಮಾಡಿಸುತ್ತೇನೆ. 3:5 ಯೆರೂಸಲೇಮಿನ ಸ್ತ್ರೀಯರೇ, ಉಚಿತ ಕಾಲಕ್ಕೆ ಮುಂಚೆ ಪ್ರೀತಿಯನ್ನು ಹುಟ್ಟಿಸಿ ಬೆಳೆಸಬಾರದೆಂದು ಅಡವಿಯ ಹುಲ್ಲೆಗಳ ಮೇಲೆಯೂ ಹರಿಣಿಗಳ ಮೇಲೆಯೂ ನಿಮ್ಮಿಂದ ಪ್ರಮಾಣ ಮಾಡಿಸುತ್ತೇನೆ. ಯೆರೂಸಲೇಮಿನ ಸ್ತ್ರೀಯರೇ, ಉಚಿತ ಕಾಲಕ್ಕೆ ಮುಂಚೆ ಪ್ರೀತಿಯನ್ನು ಹುಟ್ಟಿಸಿ ಬೆಳೆಸಬಾರದೆಂದು. ಉಚಿತ ಕಾಲ ಅಂದರೆ ಮದುವೆಯ ಕಾಲಕ್ಕಿಂತ ಮುಂಚೆ ಪ್ರೀತಿ ಹುಟ್ಟಿಸಿ ಪಾರ್ಲರ್ಗೆ ಹೋಗುವುದು, ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋದು, ರೆಸ್ಟೋರೆಂಟಿಗೆ ಹೋಗೋದು, ಬೀಚಿಗೆ ಹೋಗೋದು, ಉಡುಪಿ ಉತ್ಸವಕ್ಕೆ ಹೋಗೋದು, ಇನ್ನೆಲ್ಲೇ ಹೋಗೋದು. ದೇವರ ಮಕ್ಕಳ ಕುರಿತು ಲೋಕದವರು ಹೇಗೆ ಏನು ಎಣಿಸ್ತಾರೆ? ಯಾರು ಅಡ್ಡಿ ಜನರು ರಕ್ಷಣೆ ಹೊಂದುವುದಕ್ಕೆ? ನಾವೇ ಅಡ್ಡಿ ಆಗಿ ನಿಲ್ತೇವೆ. ಯಾರು ಅಡ್ಡಿ? ನಾವು ಅಡ್ಡಿ. ವಾಕ್ಯ ಏನು ಹೇಳ್ತದೆ? ಮತ್ತೆ 18ನೇ ಅಧ್ಯಾಯದಲ್ಲಿ 6-9 ವಾಕ್ಯ ಓದಿದ್ರೆ, ನನ್ನನ್ನು ಈ ಚಿಕ್ಕವರಲ್ಲಿ ನಂಬುವವನಿಗೆ ಯಾರಾದರೂ ಅಡ್ಡಿ ಆಗೋದು ಅವಂತವನ ಕೊರಳಿಗೆ ಬೀಸುವ ಕಲ್ಲನ್ನು ಹಾಕಿ ಆಳ ಸಮುದ್ರದ ಹಾಕಬೇಕಂತ ಯೇಸು ಹೇಳಿದ್ದಾನೆ. ನಾವು ಒಬ್ಬರಿಗೆ ಸುವಾರ್ತೆ ಸಾರಲ್ಲ, ಒಂದು ವ್ಯಕ್ತಿಯನ್ನು ದೇವರ ಕಡೆ ನಡೆಸಲ್ಲ, ಬಂದವರ ಮುಂದೆ ನಮ್ಮ ಸಾಕ್ಷಿಯನ್ನಾದರೂ ಕಾಪಾಡಬೇಕಲ್ಲ ನಾವು. ಹಲ್ಲೆಲೂಯಾ. ಕೆಲವು ಏಜೆಂಟರು, ನಿನ್ನೆ ದಿವಸ ನಾನು ಹೇಳಿದೆ, ಹೇಗೆಂದರೆ ಅವ್ರ ಹತ್ರ ಫೋನಲ್ಲಿ ಇವರು ಫೋನ್ ಕೊಡೋದು, ಮಾತಾಡು, ಅವರ ಸಂದೇಶ ಇವರು ಪಾಸ್ ಮಾಡೋದು, ಇವರ ಸಂದೇಶ ಅವರು ಪಾಸ್ ಮಾಡೋದು, ಇವರ ಲೆಟರ್ ಅವರು ಪಾಸ್ ಮಾಡೋದು, ಅವರ ಲೆಟರ್ ಇವರು ಪಾಸ್ ಮಾಡೋದು. ಉತ್ತೇಜನ ಕೊಡಲಿಕ್ಕೆ ಕೆಲವರು ಇದ್ದಾರೆ, ಪಾಪಕ್ಕೆ ಪ್ರಚೋದನೆ ಕೊಡುವವರು. ಕಾರಣ ಇವರು ಕೂಡ ಅದರಲ್ಲಿ ಇದ್ದಾರೆ, ಅದೇ ಗುಂಡಿಯಲ್ಲಿ. ಮತ್ತೆ ಸಪೋರ್ಟ್ ಮಾಡದೇಗಿರ್ತಾರೆ. ಇವತ್ತು ವಿಶ್ವಾಸಿ ಅಲ್ಲ, ವಿಶ್ವಾಸ ಬಂದಿದೆ, ವಿಶ್ವಾಸಿಗಳಾಗಿದ್ದಾರೆ. ಎಲ್ಲರಲ್ಲ, ಕೆಲವು ಕಡೆ ಆಗಿದೆ, ಕೆಲವು ಕಡೆ ಹಾಗೆ ಆಗಿದೆ. ಎಲ್ಲಿದೆ ಭಯಭಕ್ತಿ? ದೇವರ ಭಯ ಎಲ್ಲಿದೆ ಇವತ್ತು ನಮ್ಮಲ್ಲಿ? ಕರೆಕ್ಷನ್ ಮಾಡುವಾಗ ನಾವು ಕರೆಕ್ಷನ್ ಮಾಡಬೇಕು. ಒಂದು ನೆನಪಿಟ್ಟುಕೊಳ್ಳಿ, ಚಿಕ್ಕ ಮಕ್ಕಳಿಗೆ ಇವತ್ತು ತಂದೆ ತಾಯಿಗಳಾದರೂ ಕರೆಕ್ಷನ್ ಮಾಡದೆ ಹೋದರೆ, ನಿನ್ನೆ ದಿವಸ ಕೂಡ ಅದನ್ನು ಹೇಳಿದೆ, ಹಾಲಲ್ಲಿಯ ಒಂದು ದಿವಸ ಬರ್ತದೆ ಅವರ ಮೂಲಕ ನೀವು ಅಳುವ ಸನ್ನಿವೇಶ ಬಂದು ಬಿಡ್ತದೆ. ಅದಕ್ಕೆ ಈ 13:24 ಓದಿ ಜ್ಞಾನೋಕ್ತಿ. Proverbs 13:24. Proverbs 13:24. ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು. ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಏನಾಗಿದ್ದಾನೆ? ಶತ್ರುವಾಗಿದ್ದಾನೆ. ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ. ಮಕ್ಕಳು ತಪ್ಪು ಮಾಡುವಾಗ ಅವ್ರನ್ನ ಕರೆಕ್ಷನ್ ಮಾಡಬೇಕು. ನಾವು ಅವ್ರು ಗದರಿಸುವ ಸಮಯದ ಗದರಿಸಬೇಕು, ಪ್ರೀತಿ ಮಾಡುವ ಸಮಯದ ಪ್ರೀತಿ ಮಾಡಬೇಕು. ಅವರಿಗೆ ಕರೆಕ್ಷನ್ ಮಾಡದಿದ್ದರೆ, ಅವರ ಪರವಾಗಿ ನಾವು ನಿಂತು ಬಿಟ್ಟರೆ ಒಂದು ಸಮಯ ಬರ್ತದೆ, ಅವರು ನಮಗೆ ವಿರೋಧವಾಗಿ ನಿಲ್ತಾರೆ, ನಮ್ಮ ಕಣ್ಣಲ್ಲಿ ಕಣ್ಣೀರು ಬರುವಾಗಿ ಮಾಡ್ತಾರೆ. ಇದು ಬಿತ್ತುವುದನ್ನೇ ಕೊಯ್ಯುತ್ತೇವೆ. ಗಲಾತ್ಯ 6:7 ಪ್ರಕಾರ ಬಿತ್ತುವುದನ್ನೇ ಒಂದು ದಿವಸ ನಾವು ಕೊಯ್ಯಬೇಕಾಗ್ತದೆ. ಹಲ್ಲೆಲೂಯಾ. ಆದರೆ ಇಂಥ ಸಂಗತಿಗೆ, ಈ ಲವ್ ಮಾಡುವಂಥ ಇದಕ್ಕೆ, ಅಕ್ರಮ ಸಂಬಂಧಗಳಿಗೆ ದಯಮಾಡಿ ಪ್ರೋತ್ಸಾಹ ಕೊಡಬೇಡಿ. ಹಲ್ಲೆಲೂಯಾ. ದಯಮಾಡಿ, ಅದು ಪಾಪ 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 ಪಾಪ. ಉಚಿತ ಕಾಲಕ್ಕೆ ಮುಂಚೆ ಪ್ರೀತಿಯನ್ನು ಹುಟ್ಟಿಸಬಾರದು, ಬೆಳೆಸಬಾರದು. ಮತ್ತು 5:27-28 ಒಬ್ಬ ಸ್ತ್ರೀಯನ್ನು ಪುರುಷನ್ ನೋಡಿ ಮನಸ್ಸಲ್ಲಿ ಚಿಂತಿಸಿದರೆ ಸಾಕಂತೆ ಯೋಚಿಸಿ ಸಾಕು, ಪಾಪವಾಯಿತು. ಮುಗಿಸಿದ್ರೆ ಸಾಕು, ಪಾಪ ಆಯಿತು. ಹಲ್ಲೆಲೂಯಾ. ಪರಿಶುದ್ಧತೆ ಕಾಪಾಡಿಕೊಳ್ಳಬೇಕು. ಪರಿಶುದ್ಧತೆ ನಾವು ಕಾಪಾಡಿಕೊಳ್ಬೇಕು. ಪರಿಶುದ್ಧತೆಗಾಗಿ ನಾವು ನಿಲ್ಲಬೇಕು. ಅವಾಗ ಮಾತ್ರ ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಪ್ರೈಸಲು ಭಯ ಮತ್ತು ಭಕ್ತಿ. ಮೂರನೇದಾಗಿ ಭಯ ಭಕ್ತಿಯಲ್ಲಿ ನಾವು ನಿಲ್ಲಬೇಕು. ಇನ್ನೊಂದು ಉದಾಹರಣೆ ಹೇಳ್ತೇನೆ. ಆದಮ ಅವರು ಪಾಪ ಮಾಡುವವರೆಗೆ ಅವರು ಜೀವವೃಕ್ಷದ ಹಣ್ಣನ್ನು ಯಾವಾಗ ಬೇಕಾದ ತಿನ್ನಬಹುದಿತ್ತು, ಹೌದಾ? ಎನಿ ಟೈಮ್. ಪಾಪ ಮಾಡಿದ ನಂತರ ದೇವರು ಏನು ಮಾಡ್ತಾ ಇದ್ದಾನೆ? ತೋಟದಿಂದ ಹೊರಗಡೆ ಆಗ್ತಾ ಇದ್ದಾನೆ. ಕಾರಣ ಆದಿಕಾಂಡ 3:23-24. ಏನು ಕಾರಣ? ಪಾಪ ಮಾಡಿದ ಸ್ಥಿತಿಯಲ್ಲಿ ಅವರ ಜೀವಿತ ವಾಗ್ದಾನ ನೆರವೇರಬಾರದು. ಹಲ್ಲೆಲೂಯಾ. ಪಾಪ ಮಾಡಿದ ಬಿದ್ದು ಹೋದ ಸತ್ತು ಹೋದ ಸ್ಥಿತಿಯಲ್ಲಿ ಅವರು ಪುನಃ ಜೀವರಕ್ಷಕ ಕೈಯಾಕಿ ತಿಂದು ಬಿಟ್ರೆ ಯಾವತ್ತು ಮನುಷ್ಯನಿಗೆ ವಿಮೋಚನೆ ಇರ್ತಾ ಇರಲಿಲ್ಲ. ಆದರೆ ಇವತ್ತು ಪ್ರಕಟಣೆ 2:7 ಪ್ರಕಾರವಾಗಿ ಹೇಳ್ತಾ ಇದೆ, ಜಯ ಹೊಂದುವವನು, ಆ ಜಯ ಹೊಂದುವವನಿಗೆ ಹಲ್ಲೆಲೂಯಾ ಪರದೇಶಿನಲ್ಲಿರುವ ಜೀವವೃಕ್ಷದ ಹಣ್ಣು ತಿನ್ನುವ ಅವಕಾಶ ಇರುವುದು. ಹಲ್ಲೆಲೂಯಾ. ವಾಗ್ದಾನಗಳು ಎಷ್ಟೋ ಜನ ಜೀವಿತ ನೆರವೇರುವುದಿಲ್ಲ. ಯಾಕೆ ಗೊತ್ತುಂಟ? ಅಲ್ಲಿಗೆ ಸೈತಾನ ಹೋಗ್ಲಿಕ್ಕೆ ಬಿಡಲ್ಲ. ಸೈತಾನ ಪಾಪದ ತಳ್ಳಿ ಬಿಡಲ್ಲ. ಶೋಧನೆ ತರ್ತಾನೆ ಅಷ್ಟೇ. ಹಣದ ಶೋಧನೆ ತರ್ತಾನೆ, ವ್ಯಭಿಚಾರ ಶೋಧನೆ ತರ್ತಾನೆ, ಅಕ್ರಮ ಸಂಬಂಧದ ಶೋಧನೆ ತರ್ತಾನೆ, ಇನ್ಯಾವುದೋ ಪಾಪದ ಮೇಲೆ ಬೀಳಿಸಿ ಬಿಡ್ತಾನೆ. ಮುಗೀತಲ್ಲಿ. ಮನೆಯಲ್ಲಿ ವಾಗ್ದಾನ ನೆರವೇರುವುದು. ನಾವು ಕಾಯ್ತಾ ಇರ್ತೇವೆ. ಪಾಪದಲ್ಲಿ ಜೀವನ ಮಾಡ್ತಾ ಇರ್ತೇವೆ, ಚಪ್ಪಾಳಿ ತರ್ತಾ ಇರ್ತೇವೆ, ಆರಾಧನೆ ಮಾಡ್ತಾ ಇರ್ತೇವೆ, ಉಪವಾಸ ಮಾಡ್ತಾ ಎಲ್ಲರಾಗೆ ಸ್ತೋತ್ರ ಮಾಡ್ತಾ ಇರ್ತೇವೆ. ಜೀವನ ಮಾತ್ರ ರಹಸ್ಯ ಜೀವನ ಪಾಪದಲ್ಲಿ ಇದೆ. ವಾಗ್ದಾನ ನೆರವೇರ್ತದ? ನೆರವೇರಲ್ಲ. ವಾಗ್ದಾನ ನೆರವೇರುವುದಿಲ್ಲ. ಹೇಗೆ ಬೇಕಾದರೆ ಜೀವನ, ಕ್ರಿಸ್ತಿಯ ಸಭೆಯಲ್ಲಿ ಅಲ್ಲ ಅದು. ಹೇಗೆ ಬೇಕಾದ ಜೀವನ ಮಾಡಬಹುದು, ಕ್ರಿಸ್ತಿಯ ಸಭೆಯಲ್ಲಿ ಅಲ್ಲ ಅದು. ಹೇಗೆ ಬೇಕಾದರೆ ಜೀವನ ಮಾಡುತ್ತಿದ್ದವರೇ ಅಂಥ ವ್ಯಕ್ತಿಗಳನ್ನು ದೇವರು ಮಾನಸಾಂತರ ನಡೆಸಿ ಸಭೆಗೆ ತಂದದ್ದು. ಸಭೆಗೊಂದು ಶಿಸ್ತು ಇದೆ, ಕ್ರಿಸ್ತನ ಮಕ್ಕಳಿಗೊಂದು ಶಿಸ್ತು ಇದೆ, ಕ್ರಿಸ್ತನ ಸಭೆಗೊಂದು ಶಿಸ್ತು ಇದೆ. ಹಲ್ಲೆಲೂಯಾ. ಅದಕ್ಕೆ 1 ಪೇತ್ರ 1:15-16, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು. ದೇವರೇನು ಹೇಳಿದ್ದಾನೆ? ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧವಾಗಿರಬೇಕು. ಇಬ್ರಿಯ 12:14, ಪರಿಶುದ್ಧತೆ ಇಲ್ಲದೆ ದೇವರನ್ನ ಯಾರು ನೋಡಲಿಕ್ಕೆ ಸಾಧ್ಯವಿಲ್ಲ. ಕೀರ್ತನೆ 29:2, ಪರಿಶುದ್ಧತೆ ಎಂಬ ಭೂಷಣದೊಂದಿಗೆ ಆತನಿಗೆ ನಮಸ್ಕರಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಗ್ದಾನ ಕೇಳಿದ್ದೇವೆ, ವಾಗ್ದಾನ ಅನೇಕರು ನೆರವೇರಲಿಲ್ಲ. ಕಾರಣ ಏನು? ನಮ್ಮಲ್ಲಿ ಹುಡುಕಬೇಕು, ಪರೀಕ್ಷೆ ಮಾಡಬೇಕು. ಎಲ್ಲಿ ತಪ್ಪಿದ್ದೇನೆ? ಅದು ಪಾಪ ಮಾಡುವವರಿಗೆ ಪ್ರೋತ್ಸಾಹ ಕೊಟ್ಟರೂ ಕೂಡ ನೀನು ಅವರಿಗೆ ಮೊಬೈಲ್ ಕೊಡೋದು, ಅವರ ಪತ್ರಗಳನ್ನು ನೀನು ಆಚೆ ಕಡೆ ಈಚೆ ಕಡೆ ಮಾಡೋದು, ಅವರ ಮೆಸೇಜ್ಗಳನ್ನು ಪಾಸ್ ಮಾಡೋದು, ಅದಕ್ಕೆ ನೀನು ಪಾಪದಲ್ಲಿ ಬಿದ್ದ ಹಾಗೆ. ಎಫೆಸರ್ 4:27 ಹೇಳ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಡಿ. ಅದಕ್ಕೆ 2 ಕೊರಿಂಥ 2:11 ಹೇಳ್ತದೆ, ಸೈತಾನನ ಕುತಂತ್ರಗಳನ್ನು ಅರಿಯದವರಲ್ಲವಲ್ಲ, ಅವನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನು ಕುತಂತ್ರಗಳನ್ನು ಅರಿಯದವರಲ್ಲವಲ್ಲ, ಅರಿತಿರಬೇಕು ನಾವು. ಓಕೆ, ಮೊದಲನೇದಾಗಿ ವಾಗ್ದಾನ ನೆರವೇರಬೇಕಾದ್ರೆ ನಂಬಬೇಕು. ಎರಡನೇದಾಗಿ ಪ್ರಾರ್ಥಿಸಬೇಕು. ಮೂರನೇದಾಗಿ ಭಯ ಭಕ್ತಿ ಅಥವಾ ಪರಿಶುದ್ಧತೆಯಲ್ಲಿ ನಾವು ಏನು ಮಾಡಬೇಕಂತೆ? ಜೀವನ ಮಾಡಬೇಕು. ನಾಲ್ಕನೇದಾಗಿ ವಾಗ್ದಾನಗಳನ್ನು ಮಾತನಾಡಬೇಕು. ನಾವು ನಂಬಿಕೆ ಅರಿಕೆ ಮೂಲಕವಾಗಿ ವಾಗ್ದಾನಗಳನ್ನು ಮಾತಾಡ್ತಲೇ ಇರಬೇಕು. ಜ್ಞಾನೋಕ್ತಿ 12:14 ಓದಿ. ಪ್ರಾಬ್ಸ್ ಚಾಪ್ಟರ್ 12:14. ಪ್ರಾಬ್ಸ್ 12:14 ಬೇಗ ಓದಿ. ಬಾಯ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸುವನು, ಅವನ ಕೈ ಕೆಲಸದ ಫಲವು ಅವನಿಗೆ ಪ್ರಾಪ್ತವಾಗುವುದು. ಬಾಯ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವ. ವಾಗ್ದಾನ ಮಾತನಾಡಬೇಕು. ದೇವರೊಂದು ವಾಗ್ದಾನ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ನೀವು ಅನಾರೋಗ್ಯ ಪೀಡಿತರಾಗಿರುವುದಾದ್ರೆ ಹೇಳಿ, 118 ಕೀರ್ತನೆ 17ನೇ ವಾಕ್ಯ, ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯೆಹೋವನ ಕ್ರಿಯೆಗಳನ್ನು ಸಾರುವೆನು. ಮಾತನಾಡಿ ವಾಗ್ದಾನಗಳನ್ನು. ದೇವರು ನನಗೊಂದು ವಾಗ್ದಾನ ಮಾಡಿದ್ದಾನೆ. ಹಲ್ಲೆಲೂಯಾ. ನನಗೆ ಸೇವೆಯ ವಾಗ್ದಾನ ಇದೆ, ಬಿಡುಗಡೆಯ ವಾಗ್ದಾನ ಇದೆ, ಆರೋಗ್ಯದ ವಾಗ್ದಾನ ಇದೆ, ಸಂತತಿಯ ವಾಗ್ದಾನ ಇದೆ, ದೀರ್ಘಾಯುಷ್ಯದ ವಾಗ್ದಾನ ಇದೆ, ಹಾಲಲ್ಲಿ ಆರ್ಥಿಕ ಆಶೀರ್ವಾದದ ವಾಗ್ದಾನ ಇದೆ. ನಾನು ಸತ್ತು ಹೋಗುವನಲ್ಲ, ಸತ್ತು ಹೋಗುವಳಲ್ಲ. ಅಲ್ಲಲ್ಲಿ ವಾಗ್ದಾನ ಇಟ್ಕೊಂಡು ನಾವು ಪ್ರಾರ್ಥಿಸಬೇಕು. ವಾಗ್ದಾನ ಮಾತನಾಡಬೇಕು. ನಾವು ನಂಬಿಕೆಯ ಅರಿಕೆ. ಜ್ಞಾನೋಕ್ತಿ 18, 20, 21 ಓದಿ. ಪ್ರಾಬ್ಸ್ 18, 20, 21. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು,
ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. 13:2-3 ಪ್ರಾಬ್ಸ್ 13:2-3. ಬಾಯ ಫಲವಾಗಿ ಮನುಷ್ಯನು ಸುಖವನ್ನು ಅನುಭವಿಸುವನು, ಬಲಾತ್ಕಾರವೇ ದ್ರೋಹಿಗಳ ಕೋರಿಕೆ. ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶನವಾಗುವನು. 14:3. ಮೂರ್ಖನ ಬಾಯಲ್ಲಿ ಗರ್ವವು ಅಂಕುರಿಸುವುದು, ಜ್ಞಾನಿಗಳ ತುಟಿಗಳು ಅವರನ್ನು ಕಾಯುವವು. ಜ್ಞಾನಿಗಳ ತುಟಿಗಳು ಅವರನ್ನು ಕಾಯ್ತವೆ. ನಾವು ವಾಗ್ದಾನಗಳನ್ನು ಮಾತನಾಡ್ತಾ ಇರಬೇಕು. ಅಬ್ರಹಾಮನ ಹೆಸರು ದೇವರು ಅಬ್ರಾಮ ಎಂಬುದಾಗಿದ್ದದ್ದು ಅಬ್ರಹಾಂ ಎಂಬುದಾಗಿಡ್ಲಿಕ್ಕೆ ದೇವರು ಹೇಳಿದ. ಅಬ್ರಾಮ ಅಂದರೆ ಸಮೂಹದ ತಂದೆ, ಗುಂಪಿನ ರಾಜರುಗಳ ತಂದೆ, ಸಮೂಹದ ತಂದೆ. ಅನೇಕ ಅರ್ಥಗಳುಂಟು. ಅವನಿಗೆ ಮಕ್ಕಳೇ ಇಲ್ಲದಾಗ ಅವನ ಹೆಸರು ಬದಲಾಯಿಸಿ ಸಮೂಹದ ತಂದೆ ಎಂದು ಇಡುವಾಗ ಅನೇಕರು ಅವನನ್ನು ನೋಡಿ ಏನಾಗಿರಬಹುದು, ನೆಗಾಡಿರಬಹುದು. ದೇವರು ಉದ್ದೇಶಪೂರ್ವಕವಾಗಿ ಅವನ ಹೆಸರನ್ನು ಅಬ್ರಹಾಂ ಎಂಬುದಾಗಿಟ್ಟ. ಆ ಸಮಯದಿಂದ ನಾನು ಯೋಚನೆ ಮಾಡ್ತೇನೆ, ಅಬ್ರಹಾಮ ಅವನನ್ನು ನೋಡಿ ಈಗ ಹೇಳ್ತಿರ್ಬೋದು, ಅವನ ಶರೀರ ನೋಡಿ, ನಾನು ಸಮೂಹದ ತಂದೆ, ನಾನು ಗುಂಪಿನ ತಂದೆ, ನಾನು ರಾಣಿಯರ ತಂದೆ. ಅಲ್ಲಲ್ಲಿ ಅಲ್ಲಿ ಮಾತಾಡ್ತಾ ವಾಗ್ದಾನ ಮೊಳಕೆ ಹೊಡೆದು ಹಾಲಲ್ಲಿ ಅದು ಗಿಡವಾಗಿ ಮರವಾಗಿ ಬೆಳೆದು ಒಂದು ಸಮಯ ಬಂದು 25 ವರ್ಷಗಳ ನಂತರ ಅವನ ಜೀವಿತದಲ್ಲಿ ಫಲ ತಂದಿತು. ಆಮೆನ್. ಹಲ್ಲೆಲೂಯಾ. ಪರಿಸ್ಥಿತಿ ನೋಡಿ ಮಾತಾಡಿ. ನೀವು ನಿಮ್ಮ ಮುಂದೆ ಇರುವಂಥ ಬೆಟ್ಟವನ್ನು ನೋಡಿ ಮಾತನಾಡಿ. ನಾನು ಸಾಯಲ್ಲ, ನಾನು ಬಡತನದಲ್ಲೇ ಸಾಯಲ್ಲ, ಸಾಲದಲ್ಲೇ ಮುಳುಗಿ ಸಾಯಲ್ಲ, ನನಗೊಂದು ಬಿಡುಗಡೆ ಇದೆ, ನನಗೊಂದು ವಾಗ್ದಾನ ಇದೆ, ನಾನು ಅಭಿವೃದ್ಧಿ ಆಗುತ್ತೇನೆ, ನಾನು ಆಶೀರ್ವದಿಸಲ್ಪಡುತ್ತೇನೆ, ನಾನು ಸೇವೆ ಮಾಡ್ತೇನೆ, ನಾನು ಬೆಳಿಲಿಕ್ಕೆ ಹೋಗ್ತೇನೆ. ಮಾತನಾಡಿ. ಪರಿಸ್ಥಿತಿ ನೋಡಿ, ಪರಿಸ್ಥಿತಿಗೆ ವಿರುದ್ಧ ನೀವು ಮಾತಾಡಬೇಕು, ವಾಗ್ದಾನಗಳನ್ನು ಮಾತಾಡಬೇಕು. 5ನೇದಾಗಿ ವಾಗ್ದಾನಗಳನ್ನು ಹೊಂದಿದ ನಂತರ ನಡೆದಾಡಬೇಕು. ಪ್ರವಾದಾತ್ಮಕದ ನಡೆ. ಅದು ಆದಿಕಾಂಡ 13, 14, 18, ಜೆನಿಸಿಸ್ ಚಾಪ್ಟರ್ 13, 14-18. ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾನೆ, ಈ ಕಾನಾನ್ ದೇಶದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವಾಗಿ ನಡೆ, ಈ ದೇಶ ನಾನು ನಿನಗೆ ಕೊಡುತ್ತೇನೆ. ಎಲ್ಲರೂ ಹೇಳಿ, ನನ್ನ ನಡೆ ಪ್ರವಾದನಾತ್ಮಕವಾಗಿರಬೇಕು, ನನ್ನ ಭಾವನೆಗಳು ಪ್ರವಾದನಾತ್ಮಕವಾಗಿರಬೇಕು, ನನ್ನ ಮಾತುಗಳು ಪ್ರವಾದನಾತ್ಮಕವಾಗಿರಬೇಕು. ಹಲ್ಲೆಲೂಯಾ. ನಡಿಲಿಕ್ಕೆ ಆತನು ಹೇಳ್ತಾ ಇದ್ದಾನೆ. 6ನೇದಾಗಿ ವಾಗ್ದಾನ ಹೊಂದಿದೆ, ನೀನು ಚೆನ್ನಾಗಿ ತಿಳ್ಕೋಬೇಕು. ಹಲ್ಲೆಲೂಯಾ. ನಿನಗೊಂದು ಯುದ್ಧ ಇದೆ. ನಿನಗೇನು ವಾಗ್ದಾನ ಹೊಂದಿದೆ? ಅವನಿಗೇನಿದೆ? ಯುದ್ಧ ಇದೆ. ಮುಂಚೆ ಸೈತಾನ ಸ್ವಲ್ಪ ಉಪದ್ರ ಕೊಡ್ತಾ ಇದ್ದ, ವಾಗ್ದಾನ ಹೊಂದಿದ ಮೇಲೆ ಜಾಸ್ತಿ ಆಯಿತು ಸಮಸ್ಯೆ ಅಲ್ಲ. ವಾಗ್ದಾನ ಹೊಂದಿದ ಯೋಸೆಫನಿಗೆ ಅಲ್ಲಿವರೆಗೆ ಸಮಸ್ಯೆನೇ ಇಲ್ಲ. ಯಾವಾಗ ವಾಗ್ದಾನ ಹೊಂದಿ ತನ್ನ ದರ್ಶನ ಕನಸನ್ನು ತನ್ನ ಅಣ್ಣಂದ್ರೆ ಹೇಳಿದ, ಸ್ಟಾರ್ಟ್ ಆಯಿತು ಹೊಟ್ಟೆಗೆಚ್ಚು, ಜಗಳ, ವಿರೋಧಗಳು. ಹೌದಾ? ಹೆಚ್ಚಾಗ್ಲಿಕ್ಕೆ ಆರಂಭವಾಯಿತು. ವಾಗ್ದಾನ ಹೊಂದಿದ ಕೂಡಲೇ ನಮ್ಗೆ ಹೋರಾಟ ಬರುವಾಗ ನಾವು ಕುಗ್ಗಿ ಹೋಗ್ತೇವೆ. ಅಯ್ಯೋ, ವಾಗ್ದಾನ ಇರುವವರೆಗೆ ಸುಮ್ಮನಿತ್ತು, ಏನು ತೊಂದರೆ ಇರಲಿಲ್ಲ. ಈಗ ಎಷ್ಟು ಯುದ್ಧ, ಎಷ್ಟು ಹೋರಾಟ. 1 ತಿಮೋಥೆಯ 1:18-19 ವಾಕ್ಯ ಓದಿ. 1 ತಿಮೋಥೆ ಚಾಪ್ಟರ್ 1:18-19 ಬೇಗ ಓದಿ. ಮಗನಾದ ತಿಮೋಥೆಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ, ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ. ಅಪೊಸ್ತಲ ಪೌಲ ತಿಮೋಥೆಯನ ಆತ್ಮಿಕ ತಂದೆ. ತಿಮೋಥೆಯ ಹೊಸ ಸೇವಕ, ಯೌವನಸ್ಥ. ಅಪೊಸ್ತಲಗೀತೆ 16:1-4 ಪ್ರಕಾರವಾಗಿ ಯೌವನಸ್ಥನು ಸೇವೆಯಲ್ಲಿ ಹೊಸಬನು. ಈಗ ಸೇವೆ ಮಾಡ್ತಾ ಇದ್ದಾನೆ, ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾನೆ, ಅನೇಕ ಹೋರಾಟಗಳನ್ನು ಎದುರಿಸ್ತಾ ಇದ್ದಾನೆ. ಈಗ ಅವನು ಬಲಪಡಿಸೋದಕ್ಕೋಸ್ಕರವಾಗಿ ಪೌಲನ್ ಹೇಳ್ತಾನೆ. ಪೌಲನಿಗೊಂದು ಭಯ, ಬಿದ್ದು ಹೋಗ್ತಾನ, ಹಿಂಜಾರಿ ಹೋಗ್ತಾನ, ಸೇವೆ ಬಿಟ್ಟು ಹೋಗ್ತಾನ, ನಂಬಿಕೆಯಲ್ಲಿ ಬಿದ್ದು ಹೋಗ್ತಾನ, ಅವನಿಗೊಂದು ಭಯ. ಅದಕ್ಕೆ ಅದನ್ನು ಪ್ರೋತ್ಸಾಹಿಸೋದಕ್ಕಾಗಿ ಹೇಳ್ತಾ ಇದ್ದಾನೆ, ನಿನಗೆ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನೆನೆಸಿ. ಅನೇಕ ಪ್ರವಾದನೆ ನಿನಗೆ ಇದೆ. ಆದ ಕಾರಣ ಈ ಯುದ್ಧದಲ್ಲಿ ನೀನು ಸೋತು ಹೋಗಬಾರದು, ಈ ಯುದ್ಧದಲ್ಲಿ ಹಿಂಜಾರಿ ಹೋಗಬಾರದು, ಕುಂದಿ ಹೋಗಬಾರದು, ಕುಕ್ಕಿ ಹೋಗಬಾರದು. ಸೈತಾನ ಎಷ್ಟೇ ಹೋರಾಟ ತಂದ್ರು ನಿನ್ನ ಜೀವಕ್ಕೆ ಮಾತ್ರ ತೊಂದರೆ ಮಾಡಲಿಕ್ಕೆ ಅವನು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಏನ್ ಬೇಕಾದ್ರೆ ಹೋರಾಟ ತರಲಿ, ಅವನು ತೊಂದರೆ ಇಲ್ಲ. ವಾಗ್ದಾನ ಉಳ್ಳವನು, ವಾಗ್ದಾನ ಆತನ ಜೀವಿತದಲ್ಲಿ ಹೊಂದದೆ ಅವನು ಸಾಯುವುದೇ ಇಲ್ಲ.
ಪ್ರೈಸ್ ಗಾಡ್. ತಿಮೋಥೆಯನನ್ನು ಬಲಪಡಿಸ್ತಾ ಇದ್ದಾನೆ. ಆ ವಾಗ್ದಾನ ನೆನಪು ಮಾಡಿ ನಿನ್ನ ಯುದ್ಧ ನೀನು ಮಾಡು. ಹಲ್ಲೆಲೂಯ. ಸೋತು ಹೋಗಬೇಡ, ನಿರಾಶನಾಗಬೇಡ, ಹಿಂಜಾರಿ ಹೋಗಬೇಡ. ಪ್ರಾರ್ಥನೆ ಮಾಡು, ಸ್ತುತಿ ಮಾಡು, ಅನ್ಯ ಭಾಷೆ ಮಾತಾಡು, ಉಪವಾಸ ಮಾಡು, ನಂಬಿಕೆ ಮಾತುಗಳನ್ನು ಮಾತನಾಡು. ಹಲ್ಲೆಲೂಯ. ಓ ರಿಬಾಕ ಶಕರ ಬಲ. ಹಲ್ಲೆಲೂಯ. ತಿಮೋಥೆಯನನ್ನು ಬಲಪಡಿಸ್ತಾ ಇದ್ದಾನೆ. ಯುದ್ಧವನ್ನು ಮಾಡಲೇಬೇಕು. ಯುದ್ಧ, ಹಲ್ಲೆಲೂಯ. 4 ಶಕ್ತಿಗಳೊಂದಿಗೆ ಯುದ್ಧ ಇದೆ. ಅದು ಈಗ ನಾನು ಮಾತಾಡೋದಿಲ್ಲ. ಎಫೆಸ 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಹಲ್ಲೆಲೂಯ, ಅಂಧಕಾರ, ಈ ಲೋಕಾಧಿಪತಿ, ಯಾವುದಕ್ಕೆ ವಿರುದ್ಧವಾಗಿ? ಲೋಕಾಧಿಪತಿಗಳೊಂದಿಗೆ ಯುದ್ಧ, ಅಧಿಕಾರಗಳೊಂದಿಗೆ ಯುದ್ಧ ಇದೆ. ಅಂಧಕಾರದ ಇಹಲೋಕಾಧಿಪತಿ, ಲೋಕಾಧಿಪತಿ, ಅಧಿಕಾರಗಳು, ಅಂಧಕಾರದ ಲೋಕಾಧಿಪತಿ ಮತ್ತು ಆಕಾಶ ಮಂಡಲದ ದುರಾತ್ಮ ಸೇನೆಯೊಟ್ಟಿಗೆ ನಮಗೆ ಯುದ್ಧ ಇದೆ. 4 ಶಕ್ತಿಗಳೊಂದಿಗೆ ನಮಗೆ ಯುದ್ಧ ಇದೆ. ಆ ಶಕ್ತಿಗಳ ಕುರಿತು ಇನ್ನೊಮ್ಮೆ ನಾನು ಮಾತಾಡ್ತೇನೆ. ಇವತ್ತು ನಮಗೆ ಯುದ್ಧ ಇದೆ. ಅದಕ್ಕೆ 11ನೇ ವಾಕ್ಯದಿಂದ ಪೌಲ ಹೇಳ್ತಾ ಇದ್ದಾನೆ, ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಹಲ್ಲೆಲೂಯ. ನಮಗಿರುವಂಥ ಯುದ್ಧ ಮನುಷ್ಯರೊಂದಿಗೆ ಅಲ್ಲ. ಯುದ್ಧ ನಮಗೆ ಪೈಶಾಚಿಕ ಮಂಡಲದೊಟ್ಟಿಗೆ ಇದೆ. ಹಲ್ಲೆಲೂಯ. ಅದನ್ನು ಆತ್ಮಮಂಡಲದಲ್ಲಿ ಗುರುತಿಸಬೇಕು, ವಿವೇಚಿಸಬೇಕು. ನಂಬಿಕೆಯಲ್ಲಿ ಬಲಪಟ್ಟು, ನಂಬಿಕೆಯಲ್ಲಿ ಸ್ಥಿರಪಟ್ಟು, ನಂಬಿಕೆಯಲ್ಲಿ ಮುಂದುವರಿಯಬೇಕು. ನಾವು ಸೋತು ಹೋಗಬಾರದು. ಹಲ್ಲೆಲೂಯ. ಯುದ್ಧ ಇದೆ. ಯುದ್ಧದಲ್ಲಿ ಜಯ ನಮಗೆ ಆಲ್ರೆಡಿ ಜಯ ಸಿಕ್ಕಿದೆ. ನಮಗೆ ಕೆಲವು ಯುದ್ಧಗಳಲ್ಲಿ ಯುದ್ಧ ಆದ ನಂತರ ಫಲಿತಾಂಶ ಬರ್ತದೆ. ಈ ಯುದ್ಧದಲ್ಲಿ ಆಲ್ರೆಡಿ ಯುದ್ಧದಲ್ಲಿ ಜಯಶಾಲಿಗಳು ನಾವು. 1 Corinthians 15:57, 1 Corinthians 15:57 ಏನು ಹೇಳ್ತದೆ? ತಂದೆ ಆದ ದೇವರು ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಕೊಟ್ಟಿದ್ದಾನೆ. ಕೊಡುತ್ತಾನಂತ ಇಲ್ಲ, ಕೊಟ್ಟಿದ್ದಾನೆ. ಸೈತಾನ ಸೋತು ಹೋದವನು. ಹಲ್ಲೆಲೂಯ. ಕೊನೆಯದಾಗಿ 7ನೇದಾಗಿ ಹಲ್ಲೆಲೂಯ, ಒಂದು ತಿಳ್ಕೋಬೇಕು. ಹಲ್ಲೆಲೂಯ. ಈ ವಾಗ್ದಾನಗಳ ಜೊತೆಯಲ್ಲಿ ಎಲ್ಲ ಪರಿಸ್ಥಿತಿಯಲ್ಲಿ ದೇವರು ನಮ್ಮೊಟ್ಟಿಗಿದ್ದಾನೆ. ಕೊನೆಯದಾಗಿ 8ನೇದಾಗಿ ವಾಗ್ದಾನಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ವಾಗ್ದಾನಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಜೋಶುವನಿಗೆ ದೇವರಲ್ಲಿ ಒಂದು ಜವಾಬ್ದಾರಿ ಕೊಡ್ತಾ ಇದ್ದಾನೆ. ಅವರ ಪಿತೃಗಳಿಗೆ ಮಾಡಿದಂಥ ವಾಗ್ದಾನದ ದೇಶವನ್ನು ಕೊಡುವಂಥ ಒಂದು ಜವಾಬ್ದಾರಿ ದೇವರು ಯೆಹೋಶುವನಿಗೆ ಕೊಟ್ಟನು. ಇವತ್ತು ನಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ. ವಾಗ್ದಾನ ಕೇಳುವುದು ಮಾತ್ರವಲ್ಲ, ವಾಗ್ದಾನ ನಮ್ಮ ಜೀವಿತ ನೆರವೇರಬೇಕು. ವಾಗ್ದಾನ ಹೊಂದಿಕೊಳ್ಳಬೇಕು, ಅನುಭವಿಸಬೇಕು. ನಾವು ಈ ಕಾರ್ಯಗಳೊಂದಿಗೆ ನಾವು ಮುಂದುವರಿಯುವುದಾದರೆ ವಾಗ್ದಾನಗಳು ನಮ್ಮದು. ನಾನು ಇಲ್ಲಿಗೆ ಮುಗಿಸ್ತೇನೆ. ಮೊದಲನೇದಾಗಿ ನಾವು ಇವತ್ತು ನೋಡಿದೆವು 4 ವಿಧವಾದ ವಾಗ್ದಾನ, 2 ವಿಧವಾದ ಪ್ರೋತ್ಸಾಹದಾಯಕವಾದಂಥ ಸಂಗತಿಗಳು. 3ನೇದಾಗಿ ದೇವರು ಕೊಟ್ಟಂಥ ಒಂದು ಜವಾಬ್ದಾರಿ. 3ನೇದಾಗಿ 4ನೇ ಸಂಗತಿ ಇದೆ, 4 ನಿಬಂಧನೆಗಳು, 7 ಆಶೀರ್ವಾದಗಳು. 5ನೇ ಸಂಗತಿ ಇದೆ. ಅದನ್ನು ನಾನು ದೇವರ ಚಿತ್ತ ಅದು ಇನ್ನೊಮ್ಮೆ ನಾನು ನಿಮ್ಮೊಟ್ಟಿಗೆ ಮಾತನಾಡ್ತಾನೆ. ಎಲ್ಲರ ಕಣ್ಣು ಮುಚ್ಚಿಕೊಳ್ಳೋಣ. ಓ ರೀಕಾ ಶಕರಬಕ ರಿಯಾಂತ ರದುರಿಮನ ಶತ್ರುಕುಲ. ನನ್ನ ಜೀವಿತದಲ್ಲಿ ಒಂದು ವಾಗ್ದಾನ ನೆರವೇರಬೇಕು, ದೇವರ ಕಾರ್ಯ ನನ್ನ ಜೀವಿತದಲ್ಲಿ ಪ್ರಕಟವಾಗಬೇಕು ಅಂತ ಹೇಳುವವರು ಹಲ್ಲೆಲೂಯ, ನಿಮ್ಮ ಇದ್ದಂಥ ಸ್ಥಳದಲ್ಲಿ ಎದ್ದು ನಿಲ್ಲಿರಿ. ನಾನು ನಿಮಗಾಗಿ ಪ್ರಾರ್ಥಿಸ್ಲಿಕ್ಕೆ ಹೋಗ್ತೇನೆ. ಥ್ಯಾಂಕ್ ಯು ಜೀಸಸ್. ವಾಗ್ದಾನಗಳ ನೆರವೇರಿಕೆಗೆ ದೇವರು ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಮ್ಮೆಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತಾನೆ. ನನ್ನ ಜೀವಿತದಲ್ಲಿ ಒಂದು ವಾಗ್ದಾನ ನೆರವೇರಬೇಕು. ಆ ವಾಗ್ದಾನ ನೆರವೇರಿಕೆಗೆ ನಾನು ಮುಂದುವರಿಯಬೇಕು. ವಾಗ್ದಾನ ನನ್ನ ಜೀವಿತದಲ್ಲಿ ಬೇಕೆಂಬುದಾಗಿ ಹೇಳುವರಿದ್ದು ನಿಮಗೆ ಪ್ರಾರ್ಥಿಸುತ್ತೇನೆ. ಓ ರೀಮಾಕ ಶಿಕಟ ರೋಕೋ ರೀಮಾನ ಶಾಂತರ ದೇವರ ಕೈಗೆ ಒಪ್ಪಿಸಿಕೊಡೋಣ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಇಲ್ಲಿರುವಂಥ ಎಲ್ಲ ಜನರಿಗೆ ಪ್ರಾರ್ಥಿಸುತ್ತೇನೆ. ವಾಕ್ಯದ ಮೂಲಕ ವಾಗ್ದಾನ ಮಾಡಿದಿ, ವಾಕ್ಯದ ಮೂಲಕ ಪ್ರೋತ್ಸಾಹ ಕೊಟ್ಟಿದ್ದಿ, ವಾಕ್ಯದ ಮೂಲಕ ವಾಗ್ದಾನ ಸ್ವಾಧೀನಿಸುವಂಥ ಜವಾಬ್ದಾರಿ ಕೊಟ್ಟಿದ್ದ, ಅದಕ್ಕೆ ಸ್ತೋತ್ರ ಕರ್ತನೆ. ಇವರ ಜೀವಿತ ಮಾಡುವ ಒಂದೊಂದು ವಾಗ್ದಾನಗಳನ್ನು ತಕ್ಕ ಸಮಯದಲ್ಲಿ ಕರ್ತನೆ ನೀಂತ ನೆರವೇರಿಸಬೇಕಾಗಿ ನಾನು ಕೇಳ್ಕೊತೇನೆ. ಒಬ್ಬೊಬ್ಬರನ್ನು ಕೂಡ ಆಶೀರ್ವದಿಸು, ಒಬ್ಬೊಬ್ಬರನ್ನು ಕೂಡ ಬಲಪಡಿಸಬೇಕಾಗಿ ನಾನು ಕೇಳಿಕೊಡ್ತೇನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಇವರ ಜೀವಿತದಲ್ಲಿ ವಾಗ್ದಾನ ನೆರವೇರದಾಗಿ ತಡೆಗಟ್ಟಿ ಹೊರಡುವ ಸ್ವೈಶಾಚಿಕ ಶಕ್ತಿಗಳನ್ನು, ಅಂಧಕಾರದ ಹೋರಾಟಗಳನ್ನು ಯೇಸು ನಾಮದಲ್ಲಿ ಮುರಿದಾಕುತ್ತಾ ಇದ್ದೇನೆ. ಕರ್ತನೆ, ಇವರು ವಾಗ್ದಾನ ಹೊಂದಿಕೊಳ್ಳಲಿ, ಅನುಗ್ರಹಿಸಲ್ಪಡಲಿ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಇನ್ಯಾರಿಗದು ಪ್ರಾರ್ಥನೆ ಅವಶ್ಯಕತೆ ಇದ್ದರೆ ಮುಂದಕ್ಕೆ ಬನ್ನಿ, ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಏಸಪ್ಪ ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾರೆ. ನನಗೆ ರೋಗದಿಂದ ಸೌಖ್ಯ ಬೇಕು, ನನಗೊಂದು ಬಿಡುಗಡೆ ಬೇಕು, ಅಲ್ಲಿ ನನಗೊಂದು ರೂಪಾಂತರ ಬೇಕು, ನಾನು ರಕ್ಷಣೆ ಹೊಂದಿಗೆ ಯಾವುದೇ ಕಾರ್ಯಗಳಿದ್ದರೆ ಮುಂದಕ್ಕೆ ಬನ್ನಿರಿ. ಮುಂದಕ್ಕೆ ಬಂದರೆ ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್.
Thank you, Lord. Thank you, Jesus. Hallelujah. Glory, 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 glory. Ori baka shikarabala rokori makashi ಅಂತರ ಧರ್ಮನ. ಈ ಸಹೋದರಿಗೆ ಆಯ್ತಾ ಗೊತ್ತಾ ಸನೆ, ಇವರಿಗೆ ಕ್ಯಾನ್ಸರ್ ಆಗಿದೆ ಲಂಗ್ಸ್ ಅಲ್ಲಿ. ಕೀರ್ತನೆ 91:3 ಹೇಳ್ತದೆ, ಮರಣಕರವಾದ ವ್ಯಾಧಿಯಿಂದ ಗುಣಪಡಿಸುವ ದೇವರು ನಮ್ಮ ದೇವರೆಂಬುದಾಗಿ. 1 Peter 2:24-25, ಐಸಾಯ 53:5 ಹೇಳ್ತದೆ, ಯೇಸುವಿನ ಬಾಸುಂಡೆಗಳ ಮೂಲಕ ಗುಣವಾಯಿತು. ನಾವು ಪ್ರಾರ್ಥಿಸುವ ಇವರ ಲಂಗ್ಸ್, ಹೊಸ ಲಂಗ್ಸ್ ದೇವರು ಕೊಡುವುದಕ್ಕಾಗಿ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಈ ಸಹೋದರರ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಇವರ ಲಂಗ್ಸ್ ಒಳಗಿರುವ ಎಲ್ಲ ಕ್ಯಾನ್ಸರ್ ಅನ್ನು ಯೇಸು ನಾಮದಲ್ಲಿ ಕಟ್ಟುತ್ತೇನೆ. ಸ್ಪಿರಿಟ್ ಆಫ್ ಕ್ಯಾನ್ಸರ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಮಾರ್ಕ 16:17-18 ವಾಕ್ಯ ನೆರವೇರಲಿ. ಲಂಗ್ಸ್ ಅಲ್ಲಿರುವ ಕ್ಯಾನ್ಸರ್ ಹೊರಗೆ ಬಾ ರೈಟ್ ನೌ, ನೇಮ್ ಆಫ್ ಜೀಸಸ್. ಸೌಖ್ಯವನ್ನು ಯೇಸು ನಾವು ಬಿಡುಗಡೆ ಮಾಡ್ತಾನೆ. ಕೈಗಳಿಗೆ ಕಾಲುಗಳಿಗೆ ಹೊಸ ಶಕ್ತಿ ಹಿಡಿಯಲಿ, ಹೊಸ ಬಲ ಹಿಡಿಯಲಿ. ನೇಮ್ ಆಫ್ ಜೀಸಸ್. ಲೂಕ್ 5:17, ಲೂಕ್ 6:19, ಲೂಕ್ 8:44 ಪ್ರಕಾರ ದೈವಿಕ ಸೌಖ್ಯ ಶಕ್ತಿ ಹಿಡಿದು ಬರಲಿ. ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ಸೌಖ್ಯ ನಡೆಯಲಿ, ಸೌಖ್ಯ ನಡೆಯಲಿ. ಹೊಸ ಬಲ, ಹೊಸ ಆರೋಗ್ಯ. ಓಕೆ, ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸಿಯುಣ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸಿಯುಣ. ದಾಸಿಯುಣ ದೇವಾ, ದಾಸಿಯುಣ ದೇವಾ, ದಾಸಿಯುಣ ದೇವಾ, ದಾಸಿಯುಣ. ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವಾ. ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸಿಯುಣ. ಯಾರಿಗಾದ್ರೂ ಸೌಖ್ಯದ ಅನುಭವ ಆಗಿದ್ರೆ ಕೈ ಮೇಲೆತ್ತಿ ನೋಡು. ಅಲ್ಲಿದ್ದಲ್ಲಿ ಸೌಖ್ಯ ಹೊಂದಿದ ಅನುಭವ ಇದ್ದವರು, ನನಗೆ ಗುಣವಾಯಿತು, ಸಮಾಧಾನ ಸಿಕ್ಕಿದ್ದು, ಬಿಡುಗಡೆ ಸಿಕ್ಕಂಥವರು. ನನ್ನ ಹೆಸರು ಸಲೀಮ್ ಅಂತೇಳಿ. ನನಗೆ ತುಂಬ ನಿನ್ನಿಂದ ರಾತ್ರಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗೆ ಇವತ್ತು ಬೆಳಗ್ಗೆ ಪ್ರೇಯರ್ ಮಾಡಿದ ಕೂಡಲೇ ನನಗೆ ಹೋರಾಟವನ್ನು ಸಂಪೂರ್ಣವಾಗಿ ಸ್ವಚ್ಛತೆ ಆಯಿತು. ದೇವರಿಗೆ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ.
ಇವತ್ತಿನ ಆರಾಧನೆಯನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಬಂದಂಥ ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸದೆ ವಾಕ್ಯದ ಮೂಲಕ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ಆರಾಧನೆ ಮುಗಿಸಿ ತಿರುಗಿ ಹೋಗುವಾಗ ಅವ್ರ ಜೊತೆಯಲ್ಲಿ ಇದ್ದು ನಡೆಸು. ಸುರಕ್ಷಿತವಾಗಿ ಮನೆಗೆ ಹೋಗಿ ಮುಟ್ಟುವ ಕೃಪೆ ಮಾಡು. ಈ ವಾರವೆಲ್ಲ ಕಣ್ಮಣಿಂದ ಕಾದು ಕಾಪಾಡು. ನಾಳೆ ಕೂಟಕ್ಕೆ ಕೂಡ ಬರುವಾಗೆ ಪ್ರತಿಯೊಬ್ಬರಿಗೆ ಬಲಪಡಿಸಬೇಕಾಗಿ ಕೇಳಿಕೊಳ್ತಾನೆ. ಪ್ರತಿಯೊಬ್ಬರು ಅನುಗ್ರಹಿಸು, ಆಶೀರ್ವದಿಸು. ಯೇಸುವಿನ ಹೆಸರಲ್ಲಿ ತಂದೆಯೇ. ತಂದೆ ದೇವರ ಪ್ರೀತಿ, ಕರ್ತನ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ ಅಂತ್ಯ ಪರಿಪಾಲನೆ ಎಂದಿಗೂ ಎಂದಿಗೂ ಸದಾಕಾಲ ನಮ್ಮೆಲ್ಲರ ಜೊತೆಯಲ್ಲಿ ಇರಲಿ. ಯೇಸುವಿನ ರಕ್ತಗೆ ಜಯ. ಜಯ ಕೊಟ್ಟ ದೇವರಿಗೆ ಹಲ್ಲೆಲೂಯಾ.